ಸ್ತೋತ್ರ ಸ್ವಾಮಿ. ಅಗಮ್ಯವಾದ ಬೆಳಕಿನ ನಿವಾಸ ಮಾಡುವಂತ ಪರಲೋಕದಲ್ಲಿರುವ ತಂದೆಯೇ, ನಿಮಗೆ ಮತ್ತೊಂದು ಆವೃತ್ತಿಯಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸುವವರಾಗಿದ್ದೇವೆ. ದೇವರೇ, ಕಳೆದ ಸ್ವಾಮಿ ದಿನವೆಲ್ಲ ಕಾಪಾಡಿ ಈ ಒಂದು ದೇವರೇ ಸಾಯಂಕಾಲದ ಸಮಯದಲ್ಲಿ ನಾವು ಈ ರೀತಿಯಲ್ಲಿ ಕೂಡಿ ನಿಮ್ಮ ಸತ್ಯವೇದವನ್ನ ಧ್ಯಾನಿಸುವ ದೊಡ್ಡ ಕೃಪೆ ನಮಗೆ ನೀವು ಒದಗಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೇಳುವಂತ ಬ್ರದರ್ ಅವ್ರನ್ನು ಕೂಡ ನಿಮ್ಮ ಕರಗಳಲ್ಲಿ ಅರ್ಪಿಸಿಕೊಡ್ತೇವೆ ದೇವರೇ. ಕೇಳುವ ಪ್ರತಿಯೊಂದೊಂದು ಮಾತುಗಳು ತಂದೆ, ಅವುಗಳನ್ನ ಅರ್ಥ ಮಾಡಿಕೊಳ್ಳುವಂತ ನಿಮ್ಮ ಪರಿಶುದ್ಧಾತ್ಮನ ಶಕ್ತಿಯನ್ನ ಒದಗಿಸಿ ಅದನ್ನ ಅರ್ಥ ಮಾಡಿಕೊಂಡು ದೇವರೇ ನಾವುಗಳು ನಡೆಯುವ ಹಾಗೆ ಸಹಾಯ ಮಾಡಬೇಕೆಂಬುದ ಕೂಡ ಪ್ರಾರ್ಥಿಸುವರಾಗಿದ್ದೇವೆ. ಈ ಕ್ಲಾಸ್ಗೆ ಅಟೆಂಡ್ ಆಗಿರುವ ಪ್ರತಿಯೊಬ್ಬೊಬ್ಬರನ್ನ ತಂದೆ ನಿಮ್ಮ ಕರಗಳಲ್ಲಿ ಅರ್ಪಿಸಿಕೊಡ್ತೇವೆ. ಸಹಾಯ ಮಾಡ್ರಿ, ಆದಿಯಿಂದ ಅಂತ್ಯದವರೆಗೂ ನಡೆಸ್ರಿ ದೇವರೇ. ನಿಮ್ಮ ನಾಮ ಒಂದೇ ಮಹಿಮೆಯಾಗಲಿ ಎಂಬುದಾಗಿ ಈ ಪ್ರಾರ್ಥನೆಯನ್ನ ನಮ್ಮ ಅಡೆಯನೂ ರಕ್ಷಕನೂ ಆದಂತ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥನೆಯೊಂದಿಗೆ ಕೇಳಿಕೊಳ್ಳುತ್ತಿದ್ದೇವೆ ತಂದೆ. ಆಮೇಲೆ ಥ್ಯಾಂಕ್ ಯು ಆಮೇಲೆ ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಸೊ ಎಂದಿನಂತೆ ನಮ್ಗೆ ಇವತ್ತು ರೋಮಪುರದವರಿಗೆ ಬರೆದಂತ ಪತ್ರಿಕೆ ಒಂದು ಪಾಠ ಇದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಯಾವ ಒಂದು ಕೊನೆಯದಾಗ ನಾವು ನೋಡಿದಂತ ಒಂದು ಪಾಠ ಯಾವುದು, ಯಾವ ಭಾಗವನ್ನ ನೋಡಿದ್ವಿ? ರೋಮಾಪುರ 1ನೇ ಅಧ್ಯಾಯ 30-31 ಆಗಿದೆ ಬ್ರದರ್. 12ನೇ ಭಾಗ 12 ಮಾಡ್ಬೇಕು ಈಗ. ಓಕೆ, ಭಾಗ ಈಗ 12 ಆಗ್ಬೇಕಾಗಿದ್ಯಾ? ಹೌದು. ಓಕೆ, ಗುಡ್. ಯಾವ ಒಂದು ಎಲ್ಲಿಗೆ ನಿಲ್ಸಿದೀವಿ? 1ನೇ ಅಧ್ಯಾಯ ಫುಲ್ ಆಯ್ತು ಬ್ರದರ್, ಈಗ 2ನೇ ಅಧ್ಯಾಯದಿಂದ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಚಾಪ್ಟರ್ ಮುಗೀತು, ಈಗ ಸೆಕೆಂಡ್ ಚಾಪ್ಟರ್ ಇಂದ ಶುರು ಮಾಡ್ಬೇಕಲ್ವಾ? ಗುಡ್. ಸೊ ಎಲ್ರಿಗೂ ನಮ್ಗೆ ಗೊತ್ತಿರೋ ಪ್ರಕಾರವಾಗಿ ಮೋಸ್ಟ್ಲಿ ಈಗ 11 ಭಾಗಗಳು ಆಕ್ಚುಲಿ ನೋಡ್ಬೇಕಾದ್ರೆ ಈ ಫಸ್ಟ್ ಚಾಪ್ಟರ್ ನಾವು ನೋಡಿದ್ವಿ. ಹಾಗಾಗಿ ಕೆಲವೊಂದು ವಿಷಯಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಯಾಕಂದ್ರೆ ನಾವು ಕೆಲವೊಂದು ವಿಷಯಗಳನ್ನ ಸ್ಟಡಿ ಮಾಡಿದಾಗ ನಮ್ಗೆ ಎಷ್ಟೇ ಸ್ಟಡಿ ಮಾಡಿದ್ರು ಕೂಡ ಏನಾಗಲ್ಲ ಅಂದ್ರೆ ಸಂಪೂರ್ಣ ವಿಷಯಗಳು ನಮ್ಗೆ ನೆನಪಿರಲ್ಲ, ರೈಟ್ ಅಲ್ವಾ? ಸೊ ಅದ್ರಲ್ಲಿ ಹೈಲೈಟ್ಸ್ ಆಗಿರುವಂತ ಪಾಯಿಂಟ್ ಏನ್ ಮಾಡೋಣ, ನಾವು ಆದಷ್ಟು ಸ್ಟಡಿ ಮಾಡೋಕೆ ಪ್ರಯತ್ನ ಪಡೋಣ. ಮುಖ್ಯವಾಗಿ ನಾವು 11th ಪಾರ್ಟ್ ಮುಗಿಸಿ ಇವತ್ತು 12th ಪಾರ್ಟ್ಗೆ ಬರ್ತಾ ಇದೀವಿ. ಸೊ 12th ಪಾರ್ಟ್ ಅಲ್ಲಿ ನೋಡ್ಬೇಕಾದ್ರೆ 2ನೇ ಅಧ್ಯಾಯ 1ನೇ ವಾಕ್ಯವನ್ನ ಓದ್ಬೇಕಾಗಿದೆ. ಸೊ ಅದನ್ನ ಓದೋಣ. 2ನೇ ಅಧ್ಯಾಯ 1ನೇ ವಾಕ್ಯ. ಆದದ್ದರಿಂದ ಎಲೆ ಮನುಷ್ಯನೇ, ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಯಾವನಾದರೂ ಸರಿಯೇ, ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ. ಹೇಗೆಂದರೆ ಮತ್ತೊಬ್ಬರಲ್ಲಿ ದೋಷವೆಣಿಸುವುದರಿಂದ ನಿನ್ನನ್ನು ನೀನೇ ದೋಷಿಯೆಂದು ತೀರ್ಪು ಮಾಡಿಕೊಂಡಾಗಾಯಿತು. ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಆ ದೋಷಗಳನ್ನೇ ನಡೆಸುತ್ತೀಯಲ್ಲ. ಓಕೆ, ನೋಡ್ಬೇಕಾದ್ರೆ 2ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಆದ್ರಿಂದಲೇ ಎಲೆ ಮನುಷ್ಯನೇ, ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಯಾವನಾದರೂ ಸರಿಯೇ, ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ ಅನ್ನುವಂತ ರೀತಿಯಲ್ಲಿ ಇದನ್ನ ಸ್ಟಾರ್ಟ್ ಮಾಡ್ತಾರೆ. ನಮ್ಗೆಲ್ಲ ಗೊತ್ತಿದೆ ಕ್ರಿಸ್ತನ ಪ್ರಿಯ ಸಹೋದರರೇ, ವಾಕ್ಯಗಳನ್ನ ಒಂದು ಚಾಪ್ಟರ್ ಮತ್ತೆ ವರ್ಸಸ್ ಡಿವಿಷನ್ಸ್ ಆರಂಭ ಕಾಲದಲ್ಲಿ ಇರ್ಲಿಲ್ಲ. ಮೇ ಬಿ ಅಪೋಸ್ತಲ್ ಪಾಲ್ ಅವರು ಮಾತಾಡ್ಕೊಂಡ್ ಬಂದಿರುವಂತ 1ನೇ ಅಧ್ಯಾಯದ ಒಂದು ಮುಂದುವರೆದಂತ ಭಾಗವಾಗಿ ಇದಿರುತ್ತೆ. ಇಲ್ಲಿ ನಾವು 2ನೇ ಅಧ್ಯಾಯ ತಗೊಂಡಾಗ ಆ ಮುಂದುವರೆದ ಭಾಗದಲ್ಲಿ ನೋಡಿದಾಗ ಅದು ಕರೆಕ್ಟ್ ಆಗಿ ಅರ್ಥವಾಗುತ್ತೆ. ಯಾವ ರೀತಿ ಅಂದ್ರೆ, ನಾವು ಹಿಂದಿನ ಒಂದು ಪಾಠಲ್ಲಿ ನೋಡಿದ್ವಲ್ಲ, ಏನೆಲ್ಲ ವಿಷಯಗಳು ಬಂತು ನೋಡ್ರಿ. ಸಕಲ ವಿಧವಾದ ಅನ್ಯಾಯ, ದುರ್ಮಾರ್ಗತನ, ಲೋಲುಪ್ತಿ, ದುಷ್ಟತ್ವ, ಹೊಟ್ಟೆ ಕಿಚ್ಚು, ಕೊಳೆ, ಜಗಳ, ಮೋಸೆ, ಹಗತನ, ಮತ್ತೆ ಕಿವಿ ಊದುವವರು ಅಲ್ವಾ, ಚಾಡಿ ಹೇಳುವವರು, ದೇವರನ್ನು ದ್ವೇಷಿಸುವವರು, ಸೊಕ್ಕಿನವರು, ಅಹಂಕಾರಿಗಳು, ಬಡಾಯಿ ಕೊಚ್ಚಿಕೊಳ್ಳುವರು, ತಂದೆ ತಾಯಿಯ ಮಾತುಗಳನ್ನು ಕೇಳದವರು, ವಿವೇಕವಿಲ್ಲದವರು, ಮಾತಿಗೆ ತಪ್ಪುವವರು, ಮಮತೆ ಇಲ್ಲದವರು, ಕರುಣೆ ಇಲ್ಲದವರು. ಇದೆಲ್ಲ ವಿಷಯವನ್ನ ನಾವು ನೋಡ್ಕೊಂಡ್ ಬಂದ್ವಿ. ಇಂಥವುಗಳನ್ನ ನಡೆಸುವವರು ಮರಣಕ್ಕೆ ಪಾತ್ರರಾಗಿದ್ರು ದೇವ ವಿಧಿಯು ನಮಗೆ ತಿಳಿದಿದ್ದರು, ಅವರು ತಾವೇ ಅವುಗಳನ್ನು ಮಾಡುವುದಲ್ಲದೆ ಮಾಡುವವರನ್ನು ಅನುಮೋದಿಸುತ್ತಾರೆ ಅಂತ. ಓಕೆ, ಇದೆಲ್ಲ ಕೂಡ ದೇವರ ಜಡ್ಜ್ಮೆಂಟ್ ನ ನಾವು ಅರ್ಥ ಮಾಡ್ಕೊಂಡ್ವಿ. ಈಗ 2ನೇ ಅಧ್ಯಾಯಕ್ಕೆ ಬರ್ಬೇಕಾದ್ರೆ
ಏನಂತ ಹೇಳ್ತಿದ್ರೆ, ಸರಿ ಇದನ್ನೆಲ್ಲ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಈ ತಪ್ಪುಗಳನ್ನ ನೋಡಿದಾಗ ಓಕೆ, ಈ ತಪ್ಪು ನಾನ್ ಮಾಡ್ತಾ ಇಲ್ಲ, ಅವ್ರು ಮಾಡ್ತಾ ಇದಾರೆ, ಇವ್ರು ಮಾಡ್ತಾ ಇದಾರೆ, ಇವ್ರಲ್ಲಿ ಈ ತಪ್ಪು ನೋಡ್ತೀನಿ, ಅವ್ರಲ್ಲಿ ಆ ತಪ್ಪು ನೋಡ್ತೀನಿ, ಅವ್ರಲ್ಲಿ ಈ ಮಿಸ್ಟೇಕ್ ನೋಡ್ತೀನಿ, ಇವ್ರು ಹಿಂಗಾಗಿದ್ದಾರೆ, ಅವ್ರು ಯಾಕೆ ಹಂಗಿದಾರೆ ಅಂದ್ಬಿಟ್ಟು ಬಹಳ ಎಲ್ರು ಹೆಚ್ಚಾಗಿ ಹೇಳ್ಬೇಕಾದ್ರೆ ಖಂಡಿತವಾಗಿ ನಮ್ಮ ಕಾನ್ಸಿಗರೇಷನ್ ಲೈಫ್ ಒಂದು ಆರಂಭಕ್ಕೂ ಅದರ ಮುಂದುವರೆದ ಭಾಗಕ್ಕೂ ಅದರ ಅಂತ್ಯಕ್ಕೂ ಏನಾಗಿದೆ, ತುಂಬಾ ಡಿಫ್ರೆಂಟ್ ಇದೆ. ನಿಜವಾಗ್ಲೂ ನಾವು ಇಕ್ಕಟ್ಟಾದ ದಾರಿಯಲ್ಲಿ ನಡೀತಾ ಇದೀವಿ ಅಂದ್ರೆ ಇದೆಲ್ಲ ಆರಂಭದಲ್ಲಿ ನಮ್ಗಿರುವಂತ ವಿಷಯನೇ. ಯಾಕಂದ್ರೆ ಆರಂಭದಲ್ಲಿ ಬಂದಿರುವಂತ ದೇವ್ರ ಮಕ್ಳು ಯಾವ ರೀತಿ ಬರ್ತಾರಂದ್ರೆ, ಅನೇಕ ದೈವಿಕ ಸತ್ಯಗಳನ್ನ ಗುಣಗಳನ್ನ ತಿಳ್ಕೊಂಡಿರುವಂತವ್ರು ಯಾವ ರೀತಿ ಅರ್ಥ ಮಾಡ್ಕೊಳ್ತಾರ ಅಂತ ನೋಡಿದ್ರೆ, ಓಕೆ ಇವರೆಲ್ಲ ತುಂಬಾ ವರ್ಷದಿಂದ ಸತ್ಯದಲ್ಲಿ ಇದಾರೆ ಅಂದ್ಮೇಲೆ ಇವರಲ್ಲಿ ತುಂಬಾ ಒಳ್ಳೆ ಗುಣಗಳಿರುತ್ತೆ, ಇವ್ರಲ್ಲಿ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಇರುತ್ತೆ, ತುಂಬಾ ಪ್ರೀತಿ ಇರುತ್ತೆ ಅಂದ್ಬಿಟ್ಟು. ಆದ್ರೆ ಏನಾಗುತ್ತಂದ್ರೆ ಸ್ವಲ್ಪ ದಿನ ಹೋಗ್ತಾ ಹೋಗ್ತಾ ಅವ್ರ ಹತ್ರ ಪಳಗ್ತಾ ಪಳಗ್ತಾ ಅವರಲ್ಲಿ ಇರುವಂತ ಕೊರತೆಗಳನ್ನ ಕಂಡುಹಿಡಿಯಕ್ಕೆ ಶುರು ಮಾಡ್ಕೊಳ್ತೀವಿ. ಕರೆಕ್ಟ್ ಅಲ್ವಾ? ನಾವ್ ಯಾರಾದ್ರೂ ಆತರ ಇಲ್ಲೇ ಇದೀವಾ? ಇಲ್ಲಿವರೆಗೂ ನನಗೆ ಬ್ರದರ್ ಯಾರ ಮಿಸ್ಟೇಕ್ನು ನನ್ ಕಣ್ಣಿಗೆ ಕಾಣಿಸಿಲ್ಲ ಅನ್ನೋರು ಯಾರಾದ್ರೂ ಇದ್ದೀರಾ? ಖಂಡಿತ ಇಲ್ಲ. ಇಲ್ಲ. ಕಾಣಿಸುತ್ತೆ ಮಿಸ್ಟೇಕು, ಇವ್ರ ಮಿಸ್ಟೇಕ್, ಇವ್ರು ಈ ಮಿಸ್ಟೇಕ್ ಮಾಡ್ತಾವ್ರ, ಅವ್ರು ಆ ಮಿಸ್ಟೇಕ್ ಮಾಡ್ತಾರೆ ಅಂದ್ಬಿಟ್ಟು ಈ ರೀತಿಯಾದಂತ ಒಂದು ಮನೋಭಾವನೆಯಲ್ಲಿ ನಾವೆಲ್ಲರೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಇರ್ತೀವಿ. ಯಾಕೆಂದ್ರೆ ನಮ್ಗೆ ನಾವು ಅನ್ಕೊಂಡಿದ್ದೊಂದು, ನಾವು ನೋಡ್ತಾ ಇರೋದೊಂದು ಅಲ್ವಾ? ಸೊ ಎಲ್ಲರ ಒಂದು ತಪ್ಪು, ಎಲ್ಲರ ಒಂದು ಮಿಸ್ಟೇಕ್ಸ್ ಏನಾಗುತ್ತಂದ್ರೆ ನಮ್ಮ ಗಮನಕ್ಕೆ ಬರುತ್ತೆ. ಕ್ರಿಸ್ತನಲ್ಲಿ ಪ್ರೀತಿ ಸರಸ ನಾವ್ ಅದನ್ನೇನ್ ಮಾಡ್ತೀವಿ, ನೋಡ್ತೀವಿ. ನೋಡಿದಾಗ ನಮ್ಗೆ ಏನ್ ಅನ್ಸುತ್ತಂದ್ರೆ, ಅವರು ತಪ್ಪು ಮಾಡ್ತಾ ಇದ್ರೆ, ಇಲ್ಲ ಪಾಪಿಗಳು, ಇಲ್ಲ ಬೇರೆ ಯಾವ್ದೋ ಒಂದು ಹೆಸರಲ್ಲಿ ಏನಪ್ಪಾ ಇವ್ರು ಹೀಗೆ ಅನ್ನೋಂತ ರೀತಿಯಲ್ಲಿ ನಾವೇನ್ ಮಾಡ್ಕೊಳ್ತೀವಿ ಅಂದ್ರೆ ನಮ್ಮನ್ನ ಓವರ್ ಎಸ್ಟಿಮೇಟ್ ಮಾಡಕ್ಕೆ ಶುರು ಮಾಡ್ಕೊಂಡ್ಬಿಡ್ತೀವಿ. ಅಂದ್ರೆ ಏನರ್ಥ, ಒಬ್ರಲ್ಲಿ ಆ ಗುಣಗಳನ್ನ ನೋಡಿದಾಗ ನನ್ನಲ್ಲಿ ಅಂತ ಗುಣಗಳಿಲ್ಲ, ನಾನ್ ತುಂಬಾ ಶ್ರೇಷ್ಠವಾದವನು, ನಾನ್ ತುಂಬಾ ಪರಿಶುದ್ಧವಂತನು, ಸಾಮಾನ್ಯವಾಗಿ ಈ ರೀತಿ ಯಾರು ಅನ್ಕೊಳ್ಳಲ್ಲ. ಆದ್ರೂ ಕೂಡ ಬೇರೆಯವ್ರ ಗುಣಗಳನ್ನ ನೋಡಿದಾಗ ನಾವು ಈ ರೀತಿ ತಿಳ್ಕೊಂಡಾಗ ಏನಾಗುತ್ತಂದ್ರೆ, ಕ್ರಿಸ್ತನಲ್ಲಿ ಪ್ರೀತಿ ಸಹೋದರರೇ, ನಮ್ಮಲ್ಲಿರುವಂತ ಕೊರತೆಗಳನ್ನ ನಾವು ಗಮನಿಸಿರಲ್ಲ. ಅದಕ್ಕೆ ಇದೆಲ್ಲ ಲಿಸ್ಟ್ ಹಾಕ್ಬಿಟ್ಟು, ಇವಾಗ ಈ ಲಿಸ್ಟ್ ಇದೆಯಲ್ಲ, ಇಷ್ಟೊಂದು ಲಿಸ್ಟ್ ಇಲ್ಲಿ ಯಾರಾದ್ರೂ ದೇವ್ರ ಮಕ್ಳು ಇಷ್ಟು ಲಿಸ್ಟಲ್ಲಿ ಬ್ರದರ್ ಒಂದು ನನ್ನ ಹತ್ರ ಇಲ್ಲ ಅಂತ ಏನಾದ್ರೂ ಹೇಳಕ್ ಆಗ್ಬಿಡುತ್ತಾ? ಇನ್ಕ್ಲೂಡಿಂಗ್ ಮೀ, ಒಂದು ಮಿಸ್ಟೇಕ್ ನನ್ನ ಹತ್ರ ಇಲ್ಲ ಬ್ರದರ್ ಅಂತ ಹೇಳ್ಬಿಡಕ್ಕಾಗುತ್ತಾ? ಇಲ್ಲ. ಸೊ ದೇವ್ರ ಮಕ್ಳು ಸೂಕ್ಷ್ಮವಾಗಿ ಗಮನಿಸ್ಬೇಕು ಅಲ್ವಾ? ನಾವ್ ಎಷ್ಟು ಸರಿ ಮಾತು ತಪ್ಪವರಾಗಿರ್ತೀವಿ, ಎಷ್ಟು ಸರಿ ನಾವು ಎಂತಹ ತಪ್ಪುಗಳನ್ನ ಮಾಡಿರ್ತೀವಿ. ಆ ರೀತಿ ನೋಡಿದಾಗ ಇಷ್ಟನ್ನೆಲ್ಲ ಮಾಡ್ಬಿಟ್ಟು ದಯವಿಟ್ಟು ಏನ್ ಮಾಡ್ಬೇಡ್ರಿ, ಎಲೆ ಮನುಷ್ಯನೇ, ಇದನ್ನೆಲ್ಲ ನೋಡಿದ ಮೇಲೆ ಈ ತಪ್ಪು ಅವ್ರಲ್ಲಿ ಕಾಣಿಸ್ತಾ ಇದೆ, ಇವ್ರಲ್ಲಿ ಕಾಣಿಸ್ತಾ ಇದೆ ಅಂತ ಎಣಿಸ್ಕೊಳ್ಳೋಕ್ಕಿಂತ ಮುಂಚೆ ನಿನ್ನಲ್ಲಿ ಆ ಮಿಸ್ಟೇಕ್ ಇದೆ ಅಂತ ಫಸ್ಟ್ ಕಂಡಿಡಿ. ಅದು ನಮ್ ಕೆಲ್ಸ. ನಮ್ಮೆಲ್ಲರ ಕೆಲಸ ಏನಿದೆ ಈಗ, ನಮ್ಮೆಲ್ಲರ ಒಂದು ಅಲ್ಟಿಮೇಟ್ ಮೇಜರ್ ಟಾಸ್ಕ್ ಏನಪ್ಪಾ ಇದೆ, ಅದು ನ್ಯೂ ಕ್ರಿಯೇಷನ್ ಆಗಿ ಕರೆಯಲ್ಪಟ್ಟಿರುವಂತ ದೇವ್ರ ಮಕ್ಳಿಗೆ ದೇವ್ರು ಕೊಟ್ಟಿರುವಂತ ಒಂದು ಬಿಗ್ಗೆಸ್ಟ್ ಟಾಸ್ಕ್ ಏನಪ್ಪಾ ಅಂದ್ರೆ, ಯಾರೊಬ್ರು ತನ್ನ ಕೊರತೆಗಳನ್ನ ಕಂಡುಹಿಡಿದೆ, ತನ್ನಲ್ಲಿರುವಂತ ನ್ಯೂನತೆ ಕಂಡುಹಿಡಿದೆ, ಬೇರೆಯವರ ನ್ಯೂನತೆ ಕಂಡುಹಿಡಿತಾ ಇರ್ತಾರೋ ಅವರು ದೇವ್ರ ಎದುರು ನೋಡುವಂತ ನ್ಯೂ ಕ್ರಿಯೇಷನ್ ಬೆಳೀತಾ ಇಲ್ಲ. ಅದೇಂಗ್ ಬ್ರದರ್ ಹೇಳ್ತೀರಾ, ಯಾವ ರೀತಿ ಅಂತ ಕೇಳ್ಬೋದು. ನೋಡ್ರಿ, ಸ್ಪಷ್ಟವಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಂಡ್ರೆ. ದೇವ್ರ ಮಕ್ಳು ಇವತ್ತು ಪ್ರಪಂಚ ಇರುವಂತ ಸ್ಥಿತಿಗತಿಗಳನ್ನ ನೋಡಿದಾಗ, ಒಂದು ಮಗುನ ಒಂದು ಪೇರೆಂಟ್ಸ್ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ, ಒಂದು ಪ್ಯಾರೆಂಟ್ಸ್ ನ ಮಕ್ಕಳು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ, ಒಂದು ವ್ಯಕ್ತಿನ ಸ್ನೇಹಿತರು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ, ಅಣ್ಣ ತಮ್ಮಂದ್ರು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ. ಯಾಕೆ ಅಂದ್ರೆ ವಿಭಿನ್ನವಾದ ರೀತಿಯಲ್ಲಿ ವಿಭಿನ್ನವಾದ ಶೋಧನೆಗಳನ್ನ ಎಲ್ರು ಕೂಡ ನಾವು ಫೇಸ್ ಮಾಡ್ತಾ ಇರ್ತೀವಿ ಪ್ರತಿ ಗಂಟೆ, ಪ್ರತಿ ಗಳಿಗೆಯಲ್ಲಿ. ಅದರ ಒಂದು ನೋವಿರ್ಬೋದು, ಅದರ ಒಂದು ಕಷ್ಟವಿರ್ಬೋದು, ಅದ್ರಲ್ಲಾಗಿರುವಂತ ಮನೋವೇದನೆಗಳಿರ್ಬೋದು, ಯಾರಿಗೆ ಎಷ್ಟು ಮಟ್ಟಿಗೆ ಇರುತ್ತೆ ಅಂದ್ಬಿಟ್ಟು ಅನ್ಲೆಸ್ ಆ ಕಷ್ಟದಲ್ಲಿ ನಾವು ಪಾಲ್ಗೊಳ್ತಾ ಇದ್ರೆ ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ಸೊ ಸಿಂಪಲ್ ಆಗಿ ಹೇಳಕ್ಕೋದ್ರೆ, ಈಗ ಈಗೊಂದು ಕ್ಯಾನ್ಸರ್ ವ್ಯಾಧಿ ಇದೆ ಅಂತ ಇಟ್ಕೊಳ್ಳಿ. ಆ ವ್ಯಾಧಿ ಅದ್ರಲ್ಲಿ ನೋವು ಬರುತ್ತೆ ಅಂತ ಇಟ್ಕೊಳ್ಳಿ, ಭಯಂಕರ ನೋವು, ತಡೆಯಕ್ಕಾಗ್ದಿರಂತ ನೋವು ಏನೋ ಬರುತ್ತೆ. ಈಗ ಒಬ್ರಿಗೋಗಿ ನಾವು ಏನಾದ್ರು ಮಾತಾಡ್ಬೇಕಾದ್ರೆ ಅದ್ರ ನೋವಿನ ಅನುಭವ ನಮ್ಗಾಗಿದ್ರೆ ಮಾತ್ರ ಅದನ್ನ ಸರಿಯಾಗಿ ನಾವ್ ಅವ್ರ ಹತ್ರ ಹೇಳಕ್ಕಾಗುತ್ತೆ. ನೋಡ್ರಿ, ಇದು ಕಷ್ಟ ಇರುತ್ತೆ, ಸಗಿಸ್ಕೊಳ್ರಿ, ಇಲ್ಲ ಬೇರೆ ರೀತಿಯಲ್ಲಿ ಅದರ ಒಂದು ಎಕ್ಸ್ಪೀರಿಯನ್ಸ್ ಇಲ್ದೇ ಇರೋಂತ ನಾವು ಅವರ ನೋವಿಗೆ ಸರಿಯಾದ ರೀತಿಯಲ್ಲಿ ಏನ್ ಮಾಡಕ್ಕಾಗಲ್ಲ. ನಾವು ಏನೋ ಒಂದು ಸಾಂತ್ವನ ಹೇಳಕ್ಕಾಗ್ಲಿ ಏನು ಕೂಡ ನಮ್ಗೆ ಬರಲ್ಲ. ಯಾಕಂದ್ರೆ ನಾವ್ ಕಂಪ್ಲೀಟ್ ಆಗಿರಲ್ಲ. ಅನ್ಲೆಸ್ ನಾವು ಆ ಒಂದು ಕಷ್ಟವನ್ನ ಅನುಭವಿಸದೆ ಅದು ನಮ್ಗೆ ಕಂಪ್ಲೀಟ್ ಆಗಿರಲ್ಲ. ಹಾಗಾಗಿ ಇವತ್ತು ಬೇರೆಯವರಲ್ಲಿ ಆ ಒಂದು ಕೊರತೆಗಳನ್ನ ಕಂಡುಹಿಡಿಯುವಂತ ನಾವು ಅವ್ರು ಯಾಕೆ, ಏನು, ಯಾವ ರೀತಿಯಲ್ಲಿ ಆತರ ಆದ್ರು ಅನ್ನೋದನ್ನ ಯೋಚನೆ ಮಾಡಕ್ ಆಗಲ್ಲ. ನಮ್ಗೆ ಕಂಡುಹಿಡಿಯೋಕ್ಕೂ ಕಷ್ಟನೇ.
ಆದ್ರೆ ಏನ್ ಮಾಡ್ಬಿಡ್ತೀವಿ ತುಂಬಾ ಈಸಿಯಾಗಿ ಫಾಲ್ಟ್ ಫೈಂಡಿಂಗ್ ನ ಮಾಡ್ಬಿಡ್ತೀವಿ ಅಲ್ವಾ. ನೋಡ್ರಿ ಏನಿಲ್ಲ, ಜಸ್ಟ್ ಒಂದ್ ಪಾಯಿಂಟ್ ತಗೊಳ್ರಿ. ನನ್ನ ಬಗ್ಗೆ ನನಗೆ ಎಷ್ಟು ಮಿಸ್ಟೇಕ್ ಗೊತ್ತಿದೆ, ಬೇರೆಯವ್ರ ಬಗ್ಗೆ ನನಗೆ ಎಷ್ಟು ಮಿಸ್ಟೇಕ್ ಗೊತ್ತಿದೆ ಅಂತ ನೀವೇನ ಲಿಸ್ಟ್ ಹಾಕಿದ್ರೆ ನನಗಿಂತ ಬೇರೆಯವ್ರ ಬಗ್ಗೆ ಇರುವಂತ ಮಿಸ್ಟೇಕ್ ನನ್ ಮುಂದೆ ಜಾಸ್ತಿ ಇರುತ್ತೆ. ಯಾಕಂದ್ರೆ ನಾವು ಹಾಗೆ ನೋಡ್ತೀವಿ. ಯಾವ ರೀತಿ ಹೇಳ್ಬೇಕಂದ್ರೆ ಇಬ್ರು ಹುಡುಗರು ಏನ್ ಮಾಡ್ತಾರೆ, ಆಟ ಆಡ್ತಾ ಇರ್ತಾರೆ. ಆಟ ಆಡ್ತಾ ಇರ್ಬೇಕಾದ್ರೆ ಏನಾಗುತ್ತಂದ್ರೆ ಅವರು ಅಲ್ಲಿಂದ ಒಂದು ಮನೆ ಮೇಲೆ ಆಟ ಆಡ್ತಾರೆ, ಅಲ್ಲಿಂದ ಕೆಳಗಡೆ ಇರ್ಬೇಕು, ಅಲ್ಲಿ ಕೆಸರು ಇರುತ್ತೆ. ಕೆಸರಲ್ಲಿ ಅವ್ರು ಏನ್ ಮಾಡ್ತಾರೆ, ಬಿದ್ದೋಗ್ಬಿಡ್ತಾರೆ. ಬಿದ್ದೋದಾಗ ಒಬ್ಬನ ಮುಖದಲ್ಲಿ ಏನಾಗುತ್ತೆ, ಕೆಸರು ಇರುತ್ತೆ, ಇನ್ನೊಬ್ಬ ಮುಖದಲ್ಲಿ ಕೆಸರು ಇರಲ್ಲ. ಈಗ ಬಿದ್ಮೇಲೆ ಏನಾಗುತ್ತೆ ಅಂದ್ರೆ ಇಬ್ರು ಹೋಗಿ ಏನ್ ಮಾಡ್ತಾರೆ, ಆ ಮುಖದಲ್ಲಿ ಕೆಸರು ಇಲ್ದವನ ಏನ್ ಮಾಡ್ಕೊಳ್ತಾನೆ, ಹೋಗ್ಬಿಟ್ಟು ತೊಳ್ಕೊಂಡ್ ಬಂದ್ಬಿಡ್ತಾನೆ. ಕೆಸರು ಇರೋನು ತೊಳಿಲ್ಲ. ಯಾಕಪ್ಪ ಅಂದ್ರೆ ಈ ಕೆಸರು ಇಲ್ದಿರೋನು ಅವ್ನ್ ಕೆಸರು ಇರೋ ಮುಖ ನೋಡಿ, ನನ್ ಮುಖದಲ್ಲೂ ಕೆಸರು ಇದೆಯೋ ಅನ್ಬಿಟ್ಟು ತೊಳ್ಕೊಂಡ್ ಬರಕ್ ಶುರು ಮಾಡೋದ. ಈ ಕೆಸರು ಇರೋನ್ಗೆ ಕೆಸರು ಇಲ್ದಿರೋ ಮುಖ ನೋಡಿದಾಗ ಅವ್ನಿಗೆ ಏನು ಅನಿಸ್ಲಿಲ್ಲ, ನನ್ ಮುಖ ಏನೋ ಕ್ಲೀನ್ ಆಗಿದೆ ಅಂದ್ಬಿಟ್ಟು ಅಲ್ವಾ. ಆ ರೀತಿ ನಮ್ ಕಡೆನೇ ಏನಾಗಿರುತ್ತೆ, ಮಿಸ್ಟೇಕ್ಸ್ ಇರುತ್ತೆ ತುಂಬಾ ಟೈಮಲ್ಲಿ. ನಮ್ ಕಡೆನೆ ನಮ್ಮ ಬೆಲೆಹೀನತೆನೆ, ನಮ್ಮ ಒಂದು ತಪ್ಪಾದ ದೃಷ್ಟಿಕೋನನೆ ಒಬ್ಬನ ತಪ್ಪಾಗಿ ನೋಡ್ತಾ ಇರುತ್ತೆ. ನಾವೇನ್ ಮಾಡ್ತೀವಿ, ತೀರ್ಪು ಮಾಡಕ್ಕೆ ಶುರು ಮಾಡ್ಕೊಂಡ್ಬಿಡ್ತೀವಿ. ತೀರ್ಪು ಅಂದ್ರೇನು, ಇಸ್ಲಾಪಿತಿ ಸಹೋದರರೇ, ಇಲ್ಲಿ ತೀರ್ಪು ಅಂತ ಬಂದಾಗ ಇದು ಯಾವ್ದನ್ನ ಅರ್ಥ ಮಾಡ್ಕೊಬೇಕು ನಾವು. ದೇವ್ರ ಮಕ್ಳು ಒಂದು ವಿಷಯನ ಅರ್ಥ ಮಾಡ್ಕೊಬೇಕು. ಒಬ್ಬರನ್ನ ತೀರ್ಪು ಮಾಡುವಷ್ಟು ನಾವು ಎಕ್ಸಲೆಂಟ್ ಆಗಿದೀವಾ, ಒಬ್ಬರ ಒಂದು ಸನ್ನಿವೇಶ ಅವರ ತಪ್ಪುಗಳನ್ನ ಎಕ್ಸಾಕ್ಟ್ಲಿ ಕಂಡುಹಿಡಿಯಕ್ಕೆ ನಮ್ಗೆ ಸಾಮರ್ಥ್ಯ ಇದೆಯಾ? ಅದು ನಾವಿದೆ ಅಂತ ನಾವೇ ತಿಳ್ಕೊಳ್ಳೋದಷ್ಟೇ, ನಿಜವಾಗ್ಲೂ ಇಲ್ಲ ನಮ್ಗೆ ಯಾರಿಗೂ. ಯಾಕಿಲ್ಲ ಈ ಪ್ರಶ್ನೆ ಮಾಡೋಣ, ಯಾಕಿಲ್ಲ ಅಂದ್ರೆ 2 ಕಾರಣಗಳಿಂದ ನಮ್ಗಿಲ್ಲ. ಒಂದು, ನಾವ್ಯಾರು ಪ್ರೀತಿಯಲ್ಲಿ ಪರಿಪೂರ್ಣವಾಗ್ಲಿಲ್ಲ, ಅದರಿಂದ ಇನ್ನೊಬ್ಬರನ್ನ ಕೊರತೆಗಳನ್ನ ಕರೆಕ್ಟಾಗಿ ಕಂಡುಹಿಡಿಯಕ್ಕಾಗಲ್ಲ. ಎರಡನೇದಾಗಿ, ದೇವರ ಮಕ್ಕಳು ನ್ಯಾಯ ತೀರ್ಪು ಮಾಡುವಂತ ಒಂದು ಅಧಿಕಾರ ದೇವ್ರು ಏನ್ ಮಾಡಿಲ್ಲ, ನಮ್ಮ ಕೈಯಲ್ಲಿ ಕೊಡ್ಲಿಲ್ಲ. ಇನ್ನೊಬ್ಬನ ಜಡ್ಜ್ಮೆಂಟ್ ಮಾಡುವಂತ ಒಂದು ರೈಟ್ಸ್ ಏನ್ ಮಾಡಿಲ್ಲ ದೇವ್ರು ನಮ್ಮ ಕೈಯಲ್ಲಿ ಕೊಡ್ಲಿಲ್ಲ. ನಾವ್ ಅದನ್ನ ತಗೊಳಕ್ಕೂ ಆಗಲ್ಲ ಅಲ್ವಾ. ಹಾಗಾಗಿ ಆ ಒಂದು ಪರಿಪೂರ್ಣತೆ ನಾವು ಮುಟ್ಟದೇ ಇರೋವರೆಗೂ ಇನ್ನೊಬ್ಬನ ನಾವು ಸ್ಪಷ್ಟವಾಗಿ ಗಮನಿಸಕ್ಕಾಗಲ್ಲ. ಈಗ ಒಂದು 1ನೇ ಕ್ಲಾಸ್ ಓದುವಂತ ಮಗುಗೆ 10ನೇ ಕ್ಲಾಸ್ ಇರುವಂತ ಸಬ್ಜೆಕ್ಟ್ ಟಫ್ ಅಂತ ಏನೋ ಗೊತ್ತಾಗುತ್ತಾ? ಒಂದ್ ವೇಳೆ ಆ ಮಗು ಮಾತಾಡ್ಬೋದು, ಏನ್ ಮಹಾ ನಾನೆಲ್ಲ ಎಷ್ಟು 1ನೇ ಕ್ಲಾಸ್ ಅಲ್ಲಿ ಎಷ್ಟು ಒಳ್ಳೆ ಸ್ಕೋರ್ ತೆಗಿತಾ ಇದ್ದೀನಿ, ನೀವ್ಯಾಕೆ ಇಷ್ಟು ಕಷ್ಟ ಪಡ್ತಾ ಇದೀರ. ಬಟ್ ನಿಜವಾಗ್ಲೂ ಆ 10ನೇ ಕ್ಲಾಸ್ ಇರೋಂತ ಮಗುಗೆ ಗೊತ್ತು, ಇಲ್ಲ 11ನೇ ಕ್ಲಾಸ್, ಇಲ್ಲ 12th ಸ್ಟ್ಯಾಂಡರ್ಡ್, ಇಲ್ಲ ಅದಕ್ಕಿಂತ ಮೇಲಿನ ಒಂದು ತರಗತಿ ಓದೋರು ಗೊತ್ತು ಆ ಕ್ಲಾಸ್ ಅಲ್ಲಿ ಏನಿದೆ. ಹಾಗೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಾವು ಒಂದು ಪ್ರೀತಿಯ ಒಂದು ಗುಣಗಳನ್ನ ಸಂಪೂರ್ಣ ಬೆಳೆದಿದ್ರೆ ಮಾತ್ರ ಈ ಒಂದು ಜಡ್ಜ್ಮೆಂಟ್ ಅನ್ನೋ ವಿಷಯ ನಮ್ ಕೈಯಲ್ಲಿ ಬರುತ್ತೆ, ಅಲ್ಲಿವರೆಗೆ ನಮ್ ಕೈಯಲ್ಲಿ ಬರಲ್ಲ. ಹಾಗಾಗಿ ನಾವೇನಾದ್ರೂ ಬೇರೆಯವ್ರನ್ನ ತೀರ್ಪು ಮಾಡಕ್ ಹೋದ್ರೆ, ಯಾಕಂದ್ರೆ ಇಲ್ಲಿ ದೇವರು ಹೇಳುವಂತ ವಿಷಯ ಅಷ್ಟೇ, ಇನ್ನೊಬ್ರಿಗೆ ನಾವು ಏನಂತೀವಿ, ಇನ್ನೊಬ್ಬರ ಬಗ್ಗೆ ನಾವು ಕರೆಕ್ಷನ್ ಮಾಡಕ್ಕೆ, ಇನ್ನೊಬ್ರ ಬಗ್ಗೆ ತಿದ್ದಕ್ಕೆ ಓದ್ಬೇಕಾದ್ರೆ ಮೊದಲು ನಾನ್ ಕರೆಕ್ಟ್ ಆಗಿರ್ಬೇಕು. ನನ್ನಲ್ಲಿ ಆ ಗುಣಗಳಿರ್ಬೇಕಾದ್ರೆ ಇನ್ನೊಬ್ಬನ ತಿದ್ದಕ್ಕಾಗುತ್ತಾ? ತಿದ್ದಕ್ಕಾಗಲ್ಲ. ಇದು ಸರ್ವಸಾಮಾನ್ಯ, ನಾವೆಲ್ಲರೂ ಹಿಂಗೆ ಮಾಡ್ತಾ ಇರೋದು. ಬಟ್ ಇದು ದೇವ್ರ ಹಾಗೆ ಮಾಡ್ತಾರೆ. ನೆನ್ನೆ ಕೂಡ ನಾವು ಒಂದು ಪಾಠದಲ್ಲಿ ನೋಡ್ಬೇಕಾದ್ರೆ ಒಳ್ಳೊಂದು ಸಬ್ಜೆಕ್ಟ್ ಇದೆ. ಆಕ್ಚುಲಿ ಏನಪ್ಪಾ ಅಂದ್ರೆ, ಪರಲೋಕ ರಾಜ್ಯದಲ್ಲಿ ದೇವರ ವಾಕ್ಯದ ಪ್ರಕಾರ ಯಾರು ಅದರಂತೆ ನಡೆದು ಅದನ್ನ ಜನರಿಗೆ ಬೋಧಿಸ್ತಾರೋ, ಪರಲೋಕ ರಾಜ್ಯದಲ್ಲಿ ಏನಾಗಿರ್ತಾರೆ, ಅವರು ದೊಡ್ಡವರಾಗಿರ್ತಾರೆ. ಯಾರು ಅದರಂತೆ ನಡೆಯದೆ ಜನರಿಗೆ ಬೋಧಿಸ್ತಾರೋ, ಪರಲೋಕ ರಾಜ್ಯದಲ್ಲಿ ಚಿಕ್ಕವರಾಗಿರ್ತಾರೆ. ಅಂದ್ರೆ ಇದ್ರ ಅರ್ಥ ಏನು? ಮುಖ್ಯವಾಗಿ ನೋಡ್ಬೇಕಾದ್ರೆ ದೇವರು ನಮ್ಮನ್ನ ಫಸ್ಟ್ ನೀನ್ ಅದನ್ನ ಕೈಗೊಂಡು ನಡಿ ಅಂತ ಹೇಳ್ತಾ ಇರ್ತಾರೆ. ಈಗ ನಾನು ಅದನ್ನ ಕೈಗೊಂಡಿಲ್ಲ ಅಂದ್ಮೇಲೆ ಬೇರೆಯವ್ರ ಬಗ್ಗೆ ಏನ್ ಮಾಡಕ್ಕಾಗಲ್ಲ, ನನ್ನ ಮಿಸ್ಟೇಕ್ ನ ಕಂಡುಹಿಡಿಯಕ್ಕಾಗಲ್ಲ. ಹಾಗಾಗಿ ಈ ತೀರ್ಪು ಅನ್ನೋ ವಿಷಯ ಬಂದಾಗ ದೇವ್ರ ಮಕ್ಕಳು ತುಂಬಾ ಕೇರ್ಫುಲ್ ಆಗಿರ್ಬೇಕು, ತುಂಬಾ ಜ್ಞಾನವಾಗಿರ್ಬೇಕು. ನಮ್ಮ ಬೆಳವಣಿಗೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ, ಬೇರೆಯವ್ರನ್ನ ನಾವು ತುಂಬಾ ಬೇಗ ತೀರ್ಪು ಮಾಡ್ತೀವಿ ಅಂದ್ರೆ ನಾವಿನ್ನು ಮಕ್ಕಳು ಸ್ಟೇಜಲ್ಲಿ ಇದೀವಿ. ನಾವು ತೀರ್ಪು ಮಾಡಕ್ಕೆ ತುಂಬಾ ಯೋಚನೆ ಮಾಡ್ತೀವಿ, ಒಬ್ಬರ ಬಗ್ಗೆ ಮಾತಾಡೋಕ್ಕೂ ತುಂಬಾ ಭಯ ಪಡ್ತೀವಿ, ಅವ್ರ ಬಗ್ಗೆ ಹೇಳನ ಮಾಡೋದಕ್ಕೂ, ಇಲ್ಲವೇ ಅವರ ಹೆಸರನ್ನ ತಪ್ಪಾದ ವಿಷಯಕ್ಕೆ ಇದ್ ಮಾಡೋದಕ್ಕೂ, ಅವ್ರ ಬಗ್ಗೆ ಇನ್ನೊಬ್ಬರ ಹತ್ರ ತಪ್ಪಾಗಿ ಹೇಳೋದಕ್ಕೂ ತುಂಬಾ ಭಯ ಪಡ್ತೀವಿ. ಅಂದ್ರೆ ನಾವು ಕ್ರಿಸ್ತನ ಒಂದು ಸ್ವರೂಪದಲ್ಲಿ ಬೆಳೀತಾ ಇದೀವಿ ಅನ್ನೋದಕ್ಕೆ ಗುರುತು. ನಾವು ಓಪನ್ ಆಗಿ ಮಾತಾಡ್ತೀವಿ, ಇನ್ನೊಬ್ರ ಬಗ್ಗೆ ಮಾತಾಡಕ್ಕೆ ನಮ್ಗೆ ನೋವಾಗಲ್ಲ. ಕ್ರಿಸ್ತನ ಪ್ರೀತಿ ಸಹೋದರರೇ, ಇದು ನಮ್ಮ ಬೆಳವಣಿಗೆಯ ಹಂತವನ್ನ ಏನ್ ಮಾಡುತ್ತೆ, ತೋರಿಸ್ಕೊಡುತ್ತೆ. ವಾಕ್ಯವನ್ನು ಓದೋಣ. 1 ಕೊರಿಂಥದವರಿಗೆ 4ನೇ ಅಧ್ಯಾಯ 5ನೇ ವಾಕ್ಯ. 5ನೇ ವಾಕ್ಯ. ನೀನು ನಿನ್ನ ಮೊಂಡತನವನ್ನು 1 ಕೊರಿಂಥದವರಿಗೆ 4ನೇ ಅಧ್ಯಾಯ 5ನೇ ವಾಕ್ಯ. ಆದುದರಿಂದ ಕಾಲಕ್ಕೆ ಮೊದಲು ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿರಿ,
ಕರ್ತನು ಬರುವ ತನಕ ತಡೆಯಿರಿ. ಆತನು ಕತ್ತೆಯಲ್ಲಿರುವ ಗುಪ್ತ ಕಾರ್ಯಗಳನ್ನು ಬೆಳಕಿಗೆ ತರುವನು, ಹೃದಯದ ಯೋಚನೆಗಳನ್ನು ಪ್ರತ್ಯಕ್ಷಪಡಿಸುವನು. ಆ ಕಾಲದಲ್ಲಿ ಪ್ರತಿಯೊಬ್ಬನಿಗೆ ಬರತಕ್ಕ ಹೊಗಳಿಕೆಯು ದೇವರಿಂದ ಬರುವುದು. ನೋಡಿದ್ರ ಕ್ರಿಸ್ತನ ಪ್ರೀತಿಸರ್ ಅವ್ರೆ, ಕಾಲಕ್ಕೆ ಮುಂಚಿತವಾಗಿ ಯಾವುದನ್ನು ತೀರ್ಪು ಮಾಡ್ಬೇಡ್ರಿ. ಈಗ ನಾವ್ ಈ ರೀತಿ ಪದಗಳನ್ನ ಬಳಸಿರ್ತೀವ, ಬ್ರದರ್ ಅವ್ರ ಕ್ಯಾರೆಕ್ಟರ್ ಸರಿ ಇಲ್ಲ, ಅವರು ಮೋಸ್ಟ್ಲಿ ಚರ್ಚ್ ಕ್ಲಾಸ್ ಆಗಲ್ಲ ಬ್ರದರ್, ಅವರು ಮಹಾಸಮುಖಕ್ಕೆ ಬಂದ್ಬಿಡ್ತಾರ ಬ್ರದರ್. ಇಲ್ಲ ಬ್ರದರ್, ಇವ್ರಿಗೇನೋ ಸೆಕೆಂಡ್ ಎತ್ತು ಇವ್ರು ಹೋಗೋದು ಅನ್ಸುತ್ತೆ, ಇವ್ರ ಕ್ಯಾರೆಕ್ಟರ್ ಸೆಕೆಂಡ್ ಎತ್ತು ಅನ್ಸುತ್ತೆ. ಈ ತರ ಒಂದು ವಿಷಯಗಳು ನಮ್ಮ ಮಾತಲ್ಲಿ, ನಮ್ಮ ಭಾವನೆಯಲ್ಲಿ ಬಂದಿರುತ್ತಾ? ತುಂಬಾ ಕೇರ್ಫುಲ್ ಆಗಿರ್ಬೇಕು. ಕರೆಕ್ಟ್ ಅಲ್ವಾ? ಕ್ರಿಸ್ತನ ಪ್ರೀತಿಸರ್ ಸರಿರೆ, ದೇವರ ಆದುಕೊಂಡವರನ್ನ ಒಂದು ತೀರ್ಪು ಮಾಡುವಂತ ಒಂದು ಜ್ಞಾನದಲ್ಲಿ ನಾವಿಲ್ಲ. ಯಾಕಂದ್ರೆ ದೇವ್ರ ಪ್ರತಿಯೊಬ್ಬ ಮಕ್ಕಳನ್ನ ದೇವರ ಸನ್ನಿಧಿಗೆ ತರೋದಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ರು ಗೊತ್ತಾ? ತನ್ನ ಒಬ್ಬನೇ ಮಗನ್ನು ಕೊಟ್ಟಿದ್ದು ಮಾತ್ರ ಅಷ್ಟಿಗೆ ನಿಲ್ಸ್ಕೊಂಡಿಲ್ಲ ದೇವರು. ಈಗ ಪ್ರತಿಯೊಬ್ಬ ದೇವ್ರ ಮಕ್ಕಳು ಕೂಡ ನೂತನ ಸೃಷ್ಟಿ ಆಗೋದಕ್ಕೆ ಯೇಸು ಕ್ರಿಸ್ತನ ಪ್ರಸವ ವೇದನೆ ಪಡುವಂತ ಕಷ್ಟಗಳು ಪಡ್ತಾ ಇರ್ತಾರೆ. ಈಗ ಹೌದು, ಇನ್ನ ಕೂಡ ಇನ್ಕಂಪ್ಲೀಟ್ ಆಗಿದೆ. ಅದಕ್ಕೆ ಹೇಳ್ತಾರೆ, ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸ್ತೀಯ? ಅದಕ್ಕೆ ಸೌಲ ಹೇಳ್ತಾರೆ, ನಾನ್ ಯಾವಾಗ ನಿಮ್ಮನ್ನ ಹಿಂಸೆ ಪಡಿಸ್ದೆ ಅಲ್ವಾ? ನನ್ನ ಅಂದ್ರೆ ದೇವ್ರ ಮಕ್ಕಳನ್ನ ಹಿಂಸೆ ಪಡಿಸ್, ನನ್ನನ್ನ ಹಿಂಸೆ ಪಡಿಸ್ದ ಹಾಗೆ ಅಲ್ವಾ? ನೋಡಿ, ಯೋಚನೆ ಮಾಡ್ರಿ. ದೇವ್ರ ಮಕ್ಕಳನ್ನ ಹಿಂಸೆ ಪಡಿದ ಆತನಿಗೆ ಹಿಂಸೆ ಪಡಿಸಂದ್ರೆ ಆ ದೇವ್ರ ಮಕ್ಕಳು ಇಲ್ಲಿಯವರೆಗೂ ಸುವಾರ್ತೆ ಪಡುವಂತ ಕಷ್ಟದಲ್ಲಿ ಕರ್ತನ ದೇವಸ್ಥಾನ ಭಾಗಿಯಾಗ್ತಾ ಇದಾರೆ. ಕರೆಕ್ಟ್? ಅಂದ್ರೆ ಏನರ್ಥ? ಪ್ರತಿಯೊಬ್ಬ ದೇವ್ರ ಮಕ್ಕಳು ಹೆಂಗಾದ್ರೂ ಕ್ರಿಸ್ತನ ಸ್ವರೂಪದಲ್ಲಿ ಬೆಳಿಬೇಕಂದ್ಬಿಟ್ಟು ಆತನ ಅಟೋನ್ಮೆಂಟ್ ಬಿಟ್ವೀನ್ ಗಾಡ್ ಅಂಡ್ ಮ್ಯಾನ್, ದೇವರ ಮತ್ತು ಮನುಷ್ಯರ ಮಧ್ಯದಲ್ಲಿರುವಂತ ಆ ಒಂದು ಸಂಧಾನ ಮಾಡುವಂತ ಕೆಲಸ ಇದೆಯಲ್ಲ, ಅವ್ರನ್ನ ದೇವರ ಸಮೂಹಕ್ಕೆ ತಗೊಂಡೋಗಿ ಸೇರಿಸುವಂತ ಕೆಲಸ. ನಿಮ್ಮನ್ನು ನಮ್ಮನ್ನು ಪ್ರತಿಯೊಬ್ಬ ದೇವ್ರ ಮಕ್ಕಳನ್ನು ದೇವರ ಸನ್ನಿಧಿಗೆ ಎತ್ಕೊಂಡು ಹೋಗ್ಬಿಟ್ಟು ಕ್ರಿಸ್ತನ ಸ್ವರೂಪದಲ್ಲಿ ನಿಲ್ಲಿಸೋದು ಅಂತ ಜವಾಬ್ದಾರಿ ಇದೆಯಲ್ಲ, ಅಷ್ಟು ಈಸಿ ಅಲ್ಲ ಅಲ್ವಾ? ನಾನಾ ತಪ್ಪುಗಳನ್ನ ಕ್ಷಮಿಸ್ಬೇಕು, ಅವರ ಬಲಹೀನತೆನ ಸಹಿಸ್ಕೊಳ್ಬೇಕು, ಅವ್ರಿಗೆ ಸರಿಯಾದ ರೀತಿಯಲ್ಲಿ ಕೃಪೆ ಕೊಡ್ಬೇಕು, ಅವ್ರ ಸರಿಯಾದ ರೀತಿಯಲ್ಲಿ ಶಿಕ್ಷಿಸ್ಬೇಕು. ಎಷ್ಟೋ ಪ್ರೊಸೀಜರ್ ಇದೆ ಕ್ರಿಸ್ತನ ಪ್ರೀತಿ ಸರ್ ಇದೆ. ನಾವ್ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ರೆ ದೇವರ ಪ್ರೀತಿನ ಅರ್ಥ ಮಾಡ್ಕೊಳ್ತೀವಿ. ಆದ್ರೆ ಇವತ್ತು ನಾವು ತುಂಬಾ ಈಸಿಯಾಗಿ ತೀರ್ಪು ಮಾಡ್ಬಿಡ್ತೀವಿ ಅಲ್ವಾ? ಅದಕ್ಕೆ ಹೇಳ್ತೀವಿ ಏನಂದ್ರೆ, ಇಟ್ ಈಸ್ ಈಸಿ ಟು ಫೈಂಡ್ ಫಾಲ್ಟ್ ಅದರ್ಸ್, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಫೈಂಡ್ ಫಾಲ್ಟ್ ಅವರ್ಸ್. ನಮ್ಮಲ್ಲಿರುವಂತ ತಪ್ಪುಗಳನ್ನ ಕಂಡುಹಿಡಿಯೋದು ನಮ್ಗೆ ತುಂಬಾನೇ ಕಷ್ಟ. ಬಟ್ ಬೇರೆಯವ್ರ ತಪ್ಪನ್ನ ನಾವೇನ್ ಮಾಡ್ಬೋದು? ತುಂಬಾ ಈಸಿಯಾಗಿ ಕಂಡುಹಿಡಿಬೋದು. ಕ್ರಿಸ್ತನ ಪ್ರೀತಿ ಸರಸರಿರೆ, ದಯೆ, ಅನುಕಂಪ ಇರ್ಲಿ, ಕರುಣೆ ಇರ್ಲಿ. ಪ್ರತಿಯೊಬ್ರು ಕೂಡ ಶಿಲ್ಬೆಯನ್ನು ಹೊರ್ತಾ ಇದಾರೆ ಅಂದ್ಮೇಲೆ, ನಾನಾ ತರದ ಶೋಧನೆ ಅನುಭವಿಸ್ತಾ ಇದ್ದಾರೆ ಅಂದ್ಮೇಲೆ, ಅವ್ರ ಬಗ್ಗೆ ಮಾತಾಡೋದಕ್ಕೆ ಸ್ವಲ್ಪ ಭಯ ಇರ್ಲಿ. ದೇವರಿಂದ ಅಭಿಷೇಕಿಸಲ್ಪಟ್ಟಂತ ದೇವ್ರ ಮಕ್ಕಳ ಬಗ್ಗೆ ಮಾತಾಡೋದಕ್ಕೆ ಸ್ವಲ್ಪ ಭಯ ಇರ್ಲಿ ಅಲ್ವಾ? ಹಾಗಾಗಿ ಈ ತೀರ್ಪು ಮಾಡೋ ವಿಷಯಗಳಾಗ್ಲಿ, ಬೇರೆಯವ್ರ ಬಗ್ಗೆ ನಾವೇನ್ ಮಾಡೋದು? ನೋಡ್ರಿ, ತೀರ್ಪು ಅಂದ ತಕ್ಷಣ ದೇವ್ರ ಮಕ್ಕಳು ಒಂದು ವಿಷಯನ ತಪ್ಪಾಗಿ ಅರ್ಥ ಮಾಡ್ಕೊಂಬಾರ್ದು. ಏನಂದ್ರೆ, ಒಂದ್ ಸಹೋದರರು ಒಂದು ಗುಣಗಳಲ್ಲಿ ಕೆಟ್ಟವರಾಗಿರ್ತಾರೆ. ಆ ಕೆಟ್ಟ ಗುಣಗಳನ್ನ ಕೂಡ ನಾವು ಕಂಡು ಕಾಣದೇ ಇರ್ಬೇಕಂತ ನಾನು ಹೇಳ್ತಾ ಇಲ್ಲ. ತಪ್ಪು ಮಾಡ್ತಾ ಇರ್ತಾರೆ, ಎಷ್ಟು ದೊಡ್ಡ ತಪ್ಪು ಮಾಡ್ತಾರೆ ಅಂದ್ರೆ ಕ್ಲೀನ್ ಆಗಿ ಕಾಣಿಸುತ್ತೆ. ಆಗಂಬಿಟ್ಟು ಬ್ರದರ್ ತೀರ್ಪು ಮಾಡಲ್ಲ, ನೀವೇನೋ ಮಾಡ್ಕೊಂಡು ಹೋಗ್ರಿ, ಅದಲ್ಲ ಕ್ರಿಸ್ತನ್ ತೀರ್ಪು ಅಂದ್ರೆ. ಒಬ್ರಿಗೆ ಇವ್ರ ಮುಂದೆ ಹಿಂಗೆ ಆಗೋದು, ಇಷ್ಟೇ ಇವ್ರು ಅನ್ನೋಂತ ರೀತಿಲಿ ಅವ್ರಿಗೆ ಬೇಡ. ಈ ತಪ್ಪು ಮಾಡ್ತಾ ಇದಾರೆ, ನಮ್ ಕೈಲಿ ಆದ್ರೆ ಅದನ್ನ ತಿದ್ದನ, ಆದ್ರೆ ಏನ್ ಮಾಡೋಣ? ಒಂದು ಆಲೋಚನೆ ಕೊಡೋಣ, ಒಂದು ಸಲಹೆ ಕೊಡೋಣ. ಕರೆಕ್ಟ್? ಅವರ ಒಂದು ತಪ್ಪುಗಳನ್ನ ಕಂಡುಹಿಡಿಯೋದು ಮುಖ್ಯ ಆಗಿದೆ. ಆದ್ರೆ ತಪ್ಪುಗಳನ್ನ ಸೂಕ್ಷ್ಮವಾಗಿ ಪರಿಗಣಿಸಿ ಅವ್ರನ್ನ ಹಗೆ ಮಾಡೋದು, ಅವ್ರನ್ನ ಬೇರೆ ರೀತಿ ಲೆಕ್ಕಾಚಾರ ಮಾಡೋದು, ಎಲ್ಲ ಮೀಟ್ ಮಾಡ್ಕೊಳ್ರಿ. ಅದು ತಪ್ಪಾಗಿದೆ ಕ್ರಿಸ್ತನ ಪ್ರೀತಿ ಸರ್. ಅದಕ್ಕೆ ಒಬ್ಬರನ್ನ ನಾವು ಈ ಫೈನಲ್ ಜಡ್ಜ್ಮೆಂಟ್ ಅನ್ನೋ ರೀತಿಯಲ್ಲಿ, ಇವ್ರಿಗೆ ಇಷ್ಟೇ ಅನ್ನೋ ರೀತಿಯಲ್ಲಿ ನಾವ್ ಏನ್ ಮಾಡ್ಬಾರ್ದು? ಅವ್ರನ್ನ ಕಡೆಗಣಿಸಾಗಿಲ್ಲ. ಯಾಕಂದ್ರೆ ಕ್ರಿಸ್ತನ ಪ್ರೀತಿ ಸರಿದ್ರೆ, ನೀತಿವಂತನು ಏಳು ಸರಿ ಬಿದ್ದರು ಮತ್ತೆ ಹೇಳು. ನೀತಿವಂತನ ಯಾಕೆ ಬೀಳ್ಬೇಕು? ನೀತಿವಂತನಂದ್ರೆ ಬೀಳ್ತಾರ? ಖಂಡಿತ ಹೌದು. ಕ್ರಿಸ್ತನ ಪ್ರೀತಿ ಸರಿದೆ. ನಾವು ಈ ಒಂದು ಬಲಹೀನತೆಯ ಪ್ರಪಂಚದಲ್ಲಿ, ದುಷ್ಟ ಪ್ರಪಂಚದಲ್ಲಿ ಜೀವನ ಮಾಡ್ತಾ ಇದೀವಿ. ಹಾಗಾಗಿ ನಾನಾ ಒಂದು ಬಲಹೀನತೆ ಇರ್ಬೋದು. ಒಂದ್ ಬ್ರದರ್ ಅಲ್ಲಿ ಯಾರೋ ಒಂದ್ ಬ್ರದರ್ನ ಒಂದ್ಸರಿ ಕೋಪ ಮಾಡ್ಬಿಟ್ಕೊಂಡ್ಬಿಟ್ರೆ, ಅವ್ರ ಕೋಪ ಮಾಡೋದ್ ನೋಡ್ಕೊಂಡ್ಬಿಟ್ರೆ ಮುಗೀತ. ಅಲ್ಲಿಂದ ಅವ್ರಿಗೆ ಅದೇ ಪಟ, ಲೈಫ್ ಲಾಂಗ್ ನಾವು ಅವ್ರ ಕೋಪಿಷ್ಟ್ರು ಅಂತಾನೆ ಹೆಸರಿಟ್ಬಿಡ್ತೇವೆ ಅವ್ರಿಗೆ. ಅವ್ರು ಎಲ್ಲಾದ್ರೂ ಒಂದ್ ಕಡೆ ಬದಲಾವಣೆ ಆಗಿರ್ತಾರ ಅಂತ ಕೂಡ ಗಮನ ಮಾಡಲ್ಲ ನಾವು. ನಾವೇನ್ ಮಾಡ್ತೀವಿ? ಅದನ್ನೇ ಅಲ್ಲ, ಆ ಕೋಪದಿಂದ ಬರಕ್ಕೆ ಆಲೋಚನೆ ಕೊಡಿಲ್ಲ, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿಲ್ಲ. ಬಟ್ ಇವ್ರ ಹಿಂಗೆ, ಅವ್ರ ಹಂಗೆ, ಹೀಗೆ ಇವತ್ತು ನಮ್ಮ ಮೈಂದ್ಯದಲ್ಲಿ, ನಮ್ಮ ಮಧ್ಯದಲ್ಲಿ ಎಷ್ಟೋ ಜನರ ಬಗ್ಗೆ ತೀರ್ಪು ಮಾಡ್ಕೊಂಡು ಒಂದು 10 ವರ್ಷಗಳಿಂದ ಅವ್ರನ್ನ ನೋಡಿರ್ತೀವಿ ಈ ರೀತಿ. ಇವತ್ತು ಕೂಡ ಅವ್ರ ಹಂಗೆ ತಿಳ್ಕೊಂಡು ಅವ್ರ ಹತ್ರ ಮಾತಾಡೋದಿಲ್ಲ ನಾವು. ಯಾಕೆ ಹೇಳಿ? ಅವ್ರು ಬದಲಾವಣೆ ಆಗಿದಾರಾ ಇಲ್ವಾ ಅಂತಾನೆ ಗೊತ್ತಿಲ್ಲ. ಟ್ವೀಟ್ ಮಾಡ್ಕೊಳ್ಳಿ ದಯವಿಟ್ಟು. ಲೂಕ 6ನೇ ಅಧ್ಯಾಯ 30ನೇ ವಾಕ್ಯ.
ಇದಲ್ಲದೆ ತೀರ್ಪು ಮಾಡಬೇಡಿರಿ. ಕೇಳಿಸ್ತಿದೆ brother? ನೀವೇ mute ಮಾಡಿ ಅವ್ರದ್ದು ಇವ್ರದ್ದು. ನಿಮಿಷ ಎಲ್ಲ ಮೀಟ್ ಮಾಡ್ಕೊಳ್ರಿ. ಮಿನಿಟ್. ಯಾರಿದ್ದಾರೆ? ಸರಿ, ಓಕೆ, ಓದಿ. ಇದಲ್ಲದೆ ತೀರ್ಪು ಮಾಡಬೇಡಿರಿ, ಆಗ ನಿಮಗೂ ತೀರ್ಪಾಗುವುದಿಲ್ಲ. ಅಪರಾಧಿ ಎಂದು ನಿರ್ಣಯಿಸಬೇಡಿರಿ, ನಿಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸುವುದಿಲ್ಲ. ಬಿಡಿಸಿರಿ, ಆಗ ನಿಮ್ಮನ್ನು ಬಿಡಿಸುವರು. ಹೋದ್ರಿ ಏನಾಯ್ತು? ಏನಾಯ್ತು? ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಬ್ರದರ್. ಓದ್ರಿ 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 ವಾಕ್ಯವನ್ನು ಓದ್ರಿ. ಸ್ಕ್ರೀನ್ ನಲ್ಲಿ ಇದೆ ನೋಡ್ಕೊಂಡು ಓದ್ರಿ. ಇದಲ್ಲದೆ ತೀರ್ಪು ಮಾಡಬೇಡಿರಿ, ಆಗ ನಿಮಗೂ ತೀರ್ಪಾಗುವುದಿಲ್ಲ. ಅಪರಾಧಿ ಎಂದು ನಿರ್ಣಯಿಸಬೇಡಿರಿ, ಆಗ ನಿಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸುವುದಿಲ್ಲ. ಬಿಡಿಸಿರಿ, ಆಗ ನಿಮ್ಮನ್ನು ಬಿಡಿಸುವರು. ಕೊಡಿರಿ, ತೀರ್ಪು ಆಗ ಮಾಡಬೇಡ್ರಿ, ಆಗ ನಿಮಗೂ ತೀರ್ಪಾಗುದಿಲ್ಲ. ಅಪರಾಧಿ ಎಂದು ನಿರ್ಣಯಿಸಬೇಡ್ರಿ. ಅಪರಾಧಿ ಅಂತ ಏನ್ ಮಾಡ್ಬೇಡ್ರಿ, ನಿರ್ಣಯಿಸಬೇಡ್ರಿ. ಅದು ಮುಖ್ಯವಾದಂತ ವಿಷಯ. ಅಪರಾಧಿ ಇವರಿಷ್ಟೇ ಅಲ್ವಾ? ಯಾಕಂದ್ರೆ ಕ್ರಿಸ್ತನ ಪ್ರೀತಿ ಸಹೋದರರೇ, ಈ ಒಂದು ವಿಷಯವನ್ನ ನಾವು ಅರ್ಥ ಮಾಡ್ಕೊಬೇಕು. ಖಂಡಿತ ಇದು ನಿಮ್ಗೆ, ನಾನು ಇದನ್ನ ಒಂದ್ ವೇಳೆ ಡೀಪ್ ಆಗಿ ಮಾತಾಡ್ತೀನಿ, ಇಲ್ಲ ಕೆಲವೊಂದು ಪಾಯಿಂಟ್ ನ ಆಡ್ ಮಾಡ್ತೀನಿ ಅಂದ್ರೆ ಕೂಡ ನಿಮ್ಗೆ ಅದು ಬೇರೆ ಯಾವ ರೀತಿ ಬೇಕಾದ್ರೆ ಇರ್ಬೋದು. ಆದ್ರೆ ಈ ಪಾಸ್ಔಟ್ ಟೈಮ್ ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ ಅಲ್ವಾ? ಯಾಕಂದ್ರೆ ಈ ಪಾಸ್ಔಟ್ ಟೈಮ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ, ಹೆಸರಿಗೆ ಅಂದ್ರೆ ಏನು, ಕೆಲವ್ರ ಬಗ್ಗೆ ನಮ್ಗಿರುವಂತ ದ್ವೇಷ ಇರ್ಬೋದು, ಅವ್ರ ಬಗ್ಗೆ ಇರುವಂತ ಒಂದು ಭಾವನೆಗಳಿರ್ಬೋದು, ಮನಸ್ಸಲ್ಲಿ ಹಂಗೆ ಉಳ್ಕೊಳ್ಳುತ್ತೆ, ಅದನ್ನ ತೆಗ್ದಾಕಲ್ಲ ಅಲ್ವಾ? ಆ ಒಂದು ಪಿಕ್ಚರ್ ಬಂದ್ರೆ, ಅವ್ರ ಇಮೇಜ್ ಏನಾದ್ರೆ ಬಂದ್ಬಿಟ್ರೆ ಸಾಕು ನಮ್ ಕಣ್ಮುಂದೆ, ಅವ್ರನ್ನ ಅದೇ ದ್ವೇಷದಲ್ಲಿ ನೋಡ್ತೀವಿ, ಅದೇ ಪ್ರೀತಿಯಿಂದ ನೋಡಿರಲ್ಲ. ಕಾರಣ ಏನಪ್ಪಾ ಅಂದ್ರೆ, ಒಂದ್ ಏನೋ ಮಿಸ್ಟೇಕ್ ಆಗಿರುತ್ತೆ, ಏನೋ ತಪ್ಪು ಮಾಡಿರ್ತಾರೆ ಅಲ್ವಾ? ಅದನ್ನ ಹಾಗೆ ಇಟ್ಕೊಂಡಿರ್ತೀವಿ. ಕ್ರಿಸ್ತನ ಪ್ರೀತಿಯ ಸರಸ್ವರಿಯರೇ, ಒಂದ್ ಅರ್ಥ ಮಾಡ್ಕೊಳ್ಳಿ, ದೇವ್ರು ನಮ್ಮನ್ನ ನಮ್ಗೆ ಕೊಡುವಂತ ಕೃಪೆ ಮತ್ತೆ ನಮ್ಗೆ ಕೊಡುವಂತ ಎಲ್ಲ ಒಂದು ಆಶೀರ್ವಾದಗಳನ್ನ ಯಾವ್ದ್ರ ಮೇಲೆ ಅಳಿತಾರೆ ಅಂದ್ರೆ, ನಮ್ಗೆ ಒಂದು ಸ್ಕೇಲ್ ನ ಇಟ್ಬಿಟ್ಟಿದ್ದಾರೆ. ಏನ್ ಸ್ಕೇಲ್ ಅಪ್ಪ ಅಂದ್ರೆ, ಬೇರೆಯವ್ರನ್ನ ನೀನ್ ಯಾವ ರೀತಿ ಟ್ರೀಟ್ ಮಾಡ್ತೀಯೋ ಹಾಗೆ ನಾನು ನಿನ್ನ ಟ್ರೀಟ್ ಮಾಡ್ತೀನಿ. ಬೇರೆಯವ್ರಿಗೆ ನೀನ್ ಯಾವ ರೀತಿ ದಯೆ ತೋರಿಸ್ತೀಯೋ ನಾನು ಹಾಗೆ ದಯೆ ತೋರಿಸ್ತೀನಿ. ಬೇರೆಯವ್ರನ್ನ ನೀನ್ ಯಾವ ರೀತಿ ತೀರ್ಪು ಮಾಡ್ತೀಯೋ ನಿನ್ಗೂ ಹಾಗೆ ಏನ್ ಮಾಡ್ತೀನಿ, ತೀರ್ಪು ಮಾಡ್ತೀನಿ ಅಲ್ವಾ? ನೋಡಿ, ಈಗ ನನಗೇನಾದ್ರೂ ಆದ್ರೆ ಕಷ್ಟ, ಬೇರೆಯವ್ರಿಗೆ ಏನ್ ಬೇಕಾರಾಗ್ಲಿ, ಆತರ ಭಾವನೆ ಇರ್ಬೋದಾ? ಅಂದ್ರೆ ಒಂದ್ ಮಾತು ಹೇಳ್ತಾರಲ್ಲ, ಬೇರೆಯವ್ರಿಗಾದ್ರೆ ಅದು ಬೇರೆ ಅಂತೆ, ನನಗಾದ್ರೆ ಅದು ರಕ್ತ ಅಂತೆ, ಬೇರೆಯವ್ರಿಗಾದ್ರೆ ಅದು ಟೊಮಾಟೊ ಜ್ಯೂಸ್ ಅಂತಾರಲ್ವಾ? ಆ ರೀತಿ ಆಗ್ಬೋದಾ? ಇದು ದೇವ್ರ ಮಕ್ಳು ಮನ್ಸಲ್ಲಿ ಇರ್ಬೇಕು. ನನಗೆ ಏನ್ ಕಷ್ಟ ಆಗುತ್ತೆ, ಆ ಕಷ್ಟ ನನಗೆ ಅದೇ ರೀತಿ ಕಷ್ಟ ಇನ್ನೊಬ್ರಿಗಾದ್ರೂ ಕೂಡ ಅದೇ ರೀತಿ ಭಾವನೆ ಇರ್ಬೇಕು ದೇವ್ರ ಮಕ್ಳು. ಹಾಗಾಗಿ ಈ ರೀತಿಯಾದ ಒಂದು ಗುಣಗಳನ್ನ ನಾವು ಏನೋ ಬೆಳೆಸ್ಕೊಳ್ತೆ, ನಮಗೆ ಆಗುವಂತ ಒಂದು ನೋವು, ನಮಗೆ ಆಗುವಂತ ಕಷ್ಟದ ಬಗ್ಗೆನೇ ದೀಪಕ್ ತಿಳ್ಕೊಂಡಿರ್ತೀವಿ. ನಮ್ಮ ಗುಣಗಳಲ್ಲಿ, ನಮ್ಮ ವಿಷಯಗಳಲ್ಲಿ ಬೇರೆಯವ್ರಿಗೆ ಯಾವ ರೀತಿ ಕಷ್ಟ ಕೊಟ್ಟಿರ್ತೀವಿ ಅಂತ ಗೊತ್ತಿಲ್ಲದೆ ಹೋದ್ರೆ ಎಷ್ಟು ವಿಪರ್ಯಾಸ ಅಲ್ವಾ? ಕೆಲವೊಂದ್ ಟೈಮಲ್ಲಿ ಈ ಜ್ಞಾನ ನಮ್ಗಿರಲ್ಲ ನೋಡ್ರಿ ಅಲ್ವಾ? ಈ ಒಂದ್ ಭಾವನೆ ತುಂಬಾ ಟೈಮಲ್ಲಿ ಇರಲ್ಲ. ಯಾರಾದ್ರೂ ಒಬ್ರು ನಮ್ ಮನಸ್ಸಿಗೆ ತುಂಬಾ ನೋಯಿಸುವಂತ ರೀತಿ ನಡ್ಕೊಂಡ್ಬಿಟ್ರೆ ಅಂತ ಇಟ್ಕೊಳ್ಳಿ, ಅವ್ರು ನಡ್ಕೊಂಡ್ಬಿಟ್ಟು ಕೊನೆಗೆ ನಿಮ್ಮನ್ನ ನೋಡಿ, ನನ್ ಮನಸ್ಸನ್ನ ತುಂಬಾ ನೋಯಿಸ್ಬಿಟ್ರಿ ಬ್ರದರ್ ಸಿಸ್ಟರ್, ನೀವು ತುಂಬಾ ಗಾಯ ಮಾಡ್ಬಿಟ್ರಿ, ನಿಮ್ಮಿಂದ ತುಂಬಾ ನೋವಾಯ್ತು ಅಂತ ನಿಮ್ಮ ಹತ್ರ ಮಾತಾಡಿದ್ರೆ, ನಿಮ್ಮನ್ನ ನೋಯಿಸಿರ್ತಾರೆ ತುಂಬಾ, ನಿಮ್ಗೆ ತುಂಬಾ ಗಾಯ ಆಗಿರುತ್ತೆ. ಆ ರೀತಿ ಮಾತಾಡಿದ್ರೆ ಹೆಂಗಿರುತ್ತೆ ನಿಮ್ಗೆ? ಅದಕ್ಕೆ ನಾನು ಏನ್ ಹೇಳ್ತಾ ಇದೀನಿ ಈಗ, ಆ ರೀತಿ ಯಾರೆಲ್ಲ ಮಾತಾಡಿದ್ರು ಹುಡುಗಿರಿ ಅಂತ ಹೇಳ್ತಾ ಇಲ್ಲ. ನಾನೇನ್ ಹೇಳ್ತಾ ಇದ್ದೀನಿ ಅಂದ್ರೆ, ಹಂಗೆ ನಾವು ಮಾಡಿರ್ತೀವಿ ಅಂತ ತಿಳ್ಕೊಳ್ಳಿ. ಈ ರೀತಿ ಹೌದು ಬ್ರದರ್, ನೀವ್ ಹೇಳಿದ್ ಕರೆಕ್ಟ್, ಈ ಸಿಸ್ಟರ್ ನನ್ಗೆ ಹಂಗೆ ಮಾಡಿದ್ರು, ಹೌದು ಬ್ರದರ್, ಈ ಬ್ರದರ್ ನನ್ಗೆ ಹಂಗೆಲ್ಲ ಯೋಚನೆ ಮಾಡಕ್ ಹೇಳ್ತಾ ಇಲ್ಲ, ನಾನು ಹಾಗೆ ಎಲ್ಲೋ ಮಾಡಿರ್ತೀನಿ, ಯಾವುದೇ ರೀತಿಯಲ್ಲಿ ನಾನು ಮಾಡಿರ್ತೀನಿ ಅವ್ರಿಗೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಬೇರೆಯವ್ರನ್ನ ನಾವು ಏನ್ ಮಾಡಂಗಿಲ್ಲ, ನಮ್ಮನ್ನ ನಾವು ಏನ್ ಮಾಡೋಣ, ತಿದ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ. ತುಂಬಾ ಮುಖ್ಯವಾದಂತ ಒಂದು ವಿಷಯ, ಜಡ್ಜ್ಮೆಂಟ್ ಅಂತ ಬಂದಾಗ ದೇವ್ರ ಮಕ್ಳು, ನಾವು ದೂತ್ರನ್ನ ಜಡ್ಜ್ಮೆಂಟ್ ಮಾಡಕ್ ಹೋಗ್ತಿದೀವಿ, ಇಡೀ ಲೋಕವನ್ನ ನ್ಯಾಯ ತೀರ್ಪು ಮಾಡಕ್ ಹೋಗ್ತೀವಿ. ಯಾವಾಗ ಮಾಡ್ತೀವಿ ಗೊತ್ತಾ? ಯಾವಾಗ ನಾವು ನಮ್ಮನ್ನ ಸರಿಯಾಗಿ ಜಡ್ಜ್ಮೆಂಟ್ ಮಾಡಲ್ವೋ, ನಮ್ಗೆ ಬೇರೆ ಯಾರ ಬಗ್ಗೆನೂ ಜಡ್ಜ್ಮೆಂಟ್ ಮಾಡಕ್ ಗೊತ್ತಿರಲ್ಲ. ನನ್ನ ಕಣ್ಣಿಲಿರುವಂತ ಒಂದು ಕಸವನ್ನ ತೆಗಿತಾ ಇದ್ರೆ ಅಲ್ವಾ,
ನನ್ನ ಕಣ್ಣಿರುವಂತ ಒಂದು ಏನಂತಾರೆ ಒಂದು ಇದಿದೆಯಲ್ಲ ಭೀಮ್, ಅದನ್ನ ನಾನು ತೆಗಿದೆ ಇದ್ರೆ ಬೇರೆಯವ್ರ ಕಣ್ಣಲ್ಲಿ ಚಿಕ್ಕ ಚಿಕ್ಕ ವಿಷಯ ನಂಗೆ ಏನಾಗುತ್ತೆ ದೊಡ್ಡದಾಗಿ ಕಾಣಿಸುತ್ತೆ. ಈಗ ನನ್ನನ್ನ ಜಡ್ಜ್ಮೆಂಟ್ ಮಾಡ್ಬೇಕು, ನನ್ನನ್ನ ತೀರ್ಪು ಮಾಡ್ಕೊಬೇಕು. ಖಂಡಿತ ಇದು ತುಂಬಾ ಮುಖ್ಯ. ನೀವ್ ಯಾರಾದ್ರೂ ನಿಮ್ಮ ಸಹೋದರ ಸಹೋದರಿ ಮಧ್ಯದಲ್ಲಿ ಬೇರೆಯವ್ರ ಬಗ್ಗೆ ಯಾವಾಗ್ಲೂ ಅವ್ರು ಮಾತಾಡ್ತಾ ಇದ್ರೆ ತಿಳ್ಕೊಳ್ಳಿ, ಅವ್ರ ಬಗ್ಗೆ ಅವ್ರಿಗೆ ನಾಲೆಜ್ ಇಲ್ಲ ಅಂತ ತಿಳ್ಕೊಳ್ಳಿ ಅಷ್ಟೇ. ಬೇರೆಯವ್ರ ಮಿಸ್ಟೇಕ್ಗಳ ಬಗ್ಗೆನೇ ತುಂಬಾ ಅವ್ರು ಮಾತಾಡೋರ ಹತ್ರ ಅವರ ತಪ್ಪು ಅವ್ರಿಗೆ ಅರಿವಿಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ಅಷ್ಟೇ. ಅದೇ ಸಿಂಪಲ್. ಯಾಕಂದ್ರೆ ನೂತನ ಸೃಷ್ಟಿಯಾಗಿರುವಂತ ಪ್ರತಿಯೊಬ್ಬ ದೇವ್ರ ಮಕ್ಕಳು ಎಲ್ಲೆಲ್ಲ ಒಂದ್ ಕಡೆ ಎಡುತ್ತಾರೆ ಕ್ರಿಸ್ತನ ಪ್ರೀತಿಸೋರು. ಅವ್ರು ಎಷ್ಟು ದೊಡ್ಡ ಬೋಧಕರಾಗಿರ್ಬೋದು, ಎಷ್ಟು ದೊಡ್ಡ ಟೀಚರ್ ಆಗಿರ್ಬೋದು, ಎಡುತ್ತಾರೆ. ಹಾಗೆ ಅವ್ರ ಎಡವಿಕೆಯನ್ನ ಗುರುತಿಸದೆ ಬೇರೆಯವ್ರ ಬಗ್ಗೆನೇ ಅವ್ರು ಮಾತಾಡ್ತಾ ಇದಾರೆ ಅಂದ್ರೆ ಅವರ ತಪ್ಪುಗಳನ್ನ ಅವ್ರು ಗುರುತಿಸ್ತಾ ಇಲ್ಲ ಅಲ್ವಾ? ಹಾಗೆ ಅಂತ ಒಂದು ಭಾವನೆ ನಮ್ಮಲ್ಲಿ ಇರ್ಬಾರ್ದು. ನಾನ್ ಮಾಡಿದ್ದೆ ಸರಿ, ಬೇರೆಯವ್ರು ಮಾಡಿದ್ದೆಲ್ಲ ತಪ್ಪು. ಅದೇನಪ್ಪ ಏನಾಗುತ್ತೆ ಅಂದ್ರೆ ಬೇರೆಯವ್ರು ಮಾಡೋದೆಲ್ಲ ತಪ್ಪು, ಅವ್ರು ಮಿಸ್ಟೇಕ್ ಮಾಡೋದು ಅವ್ರದ್ದೇ ಮಿಸ್ಟೇಕ್, ಅವ್ರದ್ದೇ ರಾಂಗ್, ಅವ್ರ ಸ್ಪಿರಿಟ್ ಈ ರೀತಿ ನಾವು ಹೋದ್ರೆ ನಮ್ಮಲ್ಲಿರುವಂತ ಗುಣಗಳನ್ನ ನಾವು ಚೇಂಜ್ ಮಾಡ್ಕೊಳಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಅದಕ್ಕೆ ಏನ್ ಮಾಡ್ಬೇಕು ದೇವ್ರ ಮಕ್ಳು? ಯಾವಾಗ್ಲೂ ದೇವರ ಸನ್ನಿಧಿಯಲ್ಲಿ ಹೋಗ್ಬೇಕು, ದೇವರ ವಾಕ್ಯದ ಮುಂದೆ ನಮ್ಮನ್ನ ಸರಿ ಮಾಡ್ಕೊಳ್ಳುವಂತ ಒಂದು ವಿಷಯಗಳನ್ನ ಮಾಡ್ಬೇಕು. ಓಕೆ ಅಲ್ವಾ? ನೋಡ್ಬೇಕಾರೆ ಯೋಹಾನ ಸುವಾರ್ತೆ 8ನೇ ಅಧ್ಯಾಯ ಇದನ್ನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಕೂಡ ಒಂದು ಒಂದು ವಿಷಯವನ್ನ ನೋಡ್ತೀವಿ. ಒಂದು ಸ್ತ್ರೀ ಏನ್ ಮಾಡ್ತಾರೆ, ವ್ಯಭಿಚಾರ ಮಾಡಿ ಬರ್ಬೇಕಾದ್ರೆ, ಈ ವಾಕ್ಯ ಬೈಬಲ್ ಇಲ್ಲ ಅಂತ ನಾವ್ ಹೇಳ್ತಿದ್ವಿ, ಕೆಲವೊಂದು ಮ್ಯಾನುಸ್ಕ್ರಿಪ್ಟ್ ಅಲ್ಲಿ ಇದೆ. ನೀವ್ ಅದನ್ನ ಓದಿರ್ತೀರಾ, ನೀವು ಸಬ್ಜೆಕ್ಟ್ ಅಲ್ಲಿ ಕೇಳಿರ್ತೀರಾ ಈ ಟಾಪಿಕ್ ಬೈಬಲ್ ಅಲ್ಲಿ ಸೇರಿಸಲ್ಪಟ್ಟಿದೆ ಅಂದ್ಬಿಟ್ಟು. ಬಟ್ ಕೆಲವೊಂದು ಹಳೆ ಮ್ಯಾನುಸ್ಕ್ರಿಪ್ಟ್ ಅಲ್ಲಿ ಈ ಒಂದು ವಿಷಯ ಸಿಗುತ್ತೆ. ಇರ್ಲಿ, ಆ ಪಾಯಿಂಟ್ ನ ತಗೊಳ್ಳೋಣ. ನಮ್ಮ ಕರ್ತನಾದ ಯೇಸು ಏನ್ ಮಾಡ್ತಾರೆ, ಒಬ್ಬ ವ್ಯಭಿಚಾರ ಸ್ತ್ರೀನ ಅವ್ರ ಮುಂದೆ ತರ್ತಾರೆ. ತಂದಾಗ ಎಲ್ರು ಏನ್ ಮಾಡ್ತಾರೆ, ಕಲ್ಲಾಕಕ್ಕೆ ವೈಟಿಂಗ್ ಅಲ್ಲಿ ಇರ್ತಾರೆ. ಮೋಶೆ ಧರ್ಮಶಾಸ್ತ್ರದ ಪ್ರಕಾರ ಈಕೆ ತಪ್ಪು ಮಾಡಿದ್ದಾರೆ, ಈಕೆನ ಕಲ್ಲೊಡೆದು ಸಾಯಿಸ್ಬೇಕು ಅಂದ್ಬಿಟ್ಟು ಮೋಶೆಯ ನಿಯಮ. ಅದಲ್ಲೇ ಸಾಯಿಸಿರ್ಬಹುದು, ಆದ್ರೆ ಯೇಸು ಮುಂದೆ ಕರ್ಕೊಂಬಂದ್ರ ಉದ್ದೇಶ ಏನಪ್ಪಾ ಅಂದ್ರೆ ಇವ್ರು ಧರ್ಮಶಾಸ್ತ್ರನ ಫಾಲೋ ಮಾಡ್ತಾರ ಇಲ್ವಾ ನೋಡೋಣ ಅಂದ್ಬಿಟ್ಟು. ಕಲ್ಲು ಹೊಡೀರಿ ಅಂದ್ರೆ ಫಾಲೋ ಮಾಡ್ತಾರೆ, ಹೊಡಿಬೇಡ್ರಿ ಅಂದ್ರೆ ಧರ್ಮಶಾಸ್ತ್ರಕ್ಕೆ ಆಪೋಸಿಟ್ ಆಗಿರ್ತಾರೆ ಅಂದ್ಬಿಟ್ಟು ಯೇಸು ಕ್ರಿಸ್ತನ ಟೆಸ್ಟ್ ಮಾಡಕ್ಕೆ ಬಂದಿರೋದು ಅವರು. ಅವಾಗ ಯೇಸು ಕ್ರಿಸ್ತ ಏನಂತಾರೆ, ನಿಮ್ಮಲ್ಲಿ ಪಾಪವಿಲ್ಲದೇನು ಯಾರೋ ಅವನೇ ಮೊದಲು ಅಕ್ಕಿಯ ಮೇಲೆ ಕಲ್ಲನ್ನು ಹಾಕಲಿ. ಅವಾಗ ಏನಾಗಿರುತ್ತೆ, ಯಾರಾದ್ರೂ ಒಬ್ರು ಬಂದ್ಬಿಟ್ಟು ಕಲ್ಲು ಹಾಕಕ್ ಹೋದ್ರ ಅಂದ್ರೆ, ಇಲ್ಲ ಬ್ರದರ್, ಇಲ್ಲ ಯೇಸುವೆ ನಾನ್ ಹಾಕ್ತೀನಿ, ನಾನ್ ಪಾಪ ಅಲ್ಲ, ನಾನ್ ಪಾಪ ಮಾಡಿಲ್ಲ ಅಂದ್ಬಿಟ್ರೆ ಹೆಂಗಿರುತ್ತೆ ಅವಾಗ? ಅಂದ್ರೆ ಏನಾಯ್ತಲ್ಲಿ, ಏನ್ ಯೇಸು ಕ್ರಿಸ್ತ ಹೇಳ್ಕೊಟ್ರು ಅವ್ರಿಗೆ? ನೋಡ್ರಿ, ಈ ಸ್ತ್ರೀ ಮಾಡಿದಂತ ತಪ್ಪು ಅಂತ ಹೇಳಿದಿರಲ್ವಾ, ನಿಮ್ಮೆಲ್ರ ಮನಸಾಕ್ಷಿಗೆ ಈ ಸ್ತ್ರೀ ಮಾಡಿರೋಂತ ತಪ್ಪು ಎಲ್ರು ತಿಳಿಯೋ ರೀತಿ ಕಂಡಿಡ್ದು ಬಿಟ್ರಿ. ಯಾರಿಗೂ ಗೊತ್ತಿಲ್ವ ಅಂತ ತಪ್ಪನ್ನ ನೀವ್ ಮಾಡ್ಕೊಂಡು, ಯಾರಿಗೂ ಗೊತ್ತಿಲ್ಲ ಅಂತ ನಿಮ್ ಮನಸಾಕ್ಷಿಯಲ್ಲಿ ಇದೆಯಲ್ಲ. ಈಗ ನಿಮ್ ಮನಸಾಕ್ಷಿ ನಿಮ್ಮನ್ನ ನೋಡಿ ಹೇಳಿ, ನಾನ್ ಯಾವುದೇ ಮಿಸ್ಟೇಕ್ ಮಾಡಿಲ್ಲ, ಪರ್ಫೆಕ್ಟ್ ಅಂತ ಯಾರೋ ಹೇಳುತ್ತೆ ನಿಮ್ ಮನಸಾಕ್ಷಿ. ಯಾವ ವ್ಯಕ್ತಿಗೆ ಈ ರೀತಿ ಮನಸಾಕ್ಷಿ ಉತ್ತರ ಕೊಡುತ್ತೋ ಫಸ್ಟ್ ಕಲ್ಲು ಹೊಡಿರಪ್ಪ ಆ ಸ್ತ್ರೀ ಮೇಲೆ. ಹೊಡೆದ್ರ ಯಾರಾದ್ರು? ಯಾರು? ಕರೆಕ್ಟಾ? ಹೀಗೆ ದೇವ್ರ ಮಕ್ಳನ್ನ ನೋಡ್ಬೇಕು. ಇನ್ನೊಬ್ರು ಜಡ್ಜ್ ಮಾಡಕ್ ಮೊದ್ಲು ನಾನು ಈ ವಿಷಯದಲ್ಲಿ ಪರಿಪೂರ್ಣನಾಗಿದ್ದೀನ, ನಾನು ಇಂಥ ಗುಣಗಳನ್ನ ಬೆಳೆಸ್ಕೊಂಡ್ಬಿಟ್ಟಿದ್ದೀನ. ಒಂದ್ ವೇಳೆ ನಾನೇ ತಪ್ಪಾಗಿ ಜಡ್ಜ್ಮೆಂಟ್ ಮಾಡ್ಬೋದು, ಒಂದ್ ವೇಳೆ ಅವ್ರ ಬಲಹೀನತೆಯಿಂದ ಮಾಡಿರ್ಬೋದು, ಅನಲೈಸ್ ಮಾಡ್ತೇನೆ. ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕಂತ ನಾನು ಹೇಳ್ಕೊಳಕ್ಕಾಗಲ್ಲ. ನಮ್ಮ ಸ್ಪಿರಿಟ್ ಬೆಳವಣಿಗೆ ಮೇಲೆ ಅದಿರುತ್ತೆ. ಸಿಸ್ಟರ್, ಬ್ರದರ್, ಈ ರೀತಿ ತಪ್ಪು ಮಾಡಿದಾಗ ಹಿಂಗ್ ಜಡ್ಜ್ ಮಾಡ್ರಿ, ಆ ರೀತಿ ತಪ್ಪು ಮಾಡಿದಾಗ ಅದೆಲ್ಲ ನಾನು ಹೇಳ್ಕೊಳಕ್ಕಾಗಲ್ಲ. ಅದು ಸತ್ಯವೇದನೆ ಹೇಳ್ಕೊಡಲ್ಲ ನಿಮ್ಗೆ. ನಿಮ್ಮ ಪ್ರೀತಿಯ ಬೆಳವಣಿಗೆ ಮೇಲೆ ನಿಮ್ಮ ಜಡ್ಜ್ಮೆಂಟ್ ಇರುತ್ತೆ. ನೀವೊಬ್ಬನ ಕ್ಷಮಿಸೋದಾಗ್ಲಿ, ಒಬ್ಬನ ಪ್ರೀತಿಸೋದಾಗ್ಲಿ, ಒಬ್ಬನ ತಪ್ಪನ್ನ ದೊಡ್ಡದಾಗಿ ನೋಡದೇ ಇರೋದಾಗ್ಲಿ, ಇದೆಲ್ಲ ನಿಮ್ಮ ಬೆಳವಣಿಗೆ ಮೇಲೆ ಇರುತ್ತೆ. ಇಲ್ಲ ಪ್ರತಿಯೊಂದು ತಪ್ಪನ್ನ ಸೂಕ್ಷ್ಮವಾಗಿ ಗಮನಿಸ್ತೀನಿ ಅಂದ್ರೆ, ಈಗ ಒಂದು ಟ್ರೆಂಡ್ ಇದೆ ಕ್ರಿಸ್ತನ ಪ್ರೀತಿ ಸರ್, ಏನ್ ಗೊತ್ತಾ, ಇನ್ನೊಬ್ಬರ ಮಿಸ್ಟೇಕ್ ನ ಕಂಡಿಡಿಯೋ ಕ್ಯಾರೆಕ್ಟರ್ ನನ್ನ ಹತ್ರ ಇದೆ ಅಂದ್ರೆ ಅದೊಂದು ಏನು ಗೊತ್ತಾ, ಒಂದು ಹೆಮ್ಮೆ ನನ್ಗೆ ಎಲ್ರ ತಪ್ಪು ಕ್ಲೀನ್ ಆಗಿ ಗೊತ್ತಾಗ್ಬಿಡುತ್ತೆ ಬ್ರದರ್. ಏನೇ ತಪ್ಪು ಮಾಡೋದು ನಾನು ಕಂಡಿಡ್ದು ಬಿಡ್ತೀನಿ ಗೊತ್ತಾ ಅನ್ನೋ ಒಂದು ರೀತಿಯಲ್ಲಿ ಬೆಳೆದ್ಬಿಟ್ಟಿದ್ದಾರೆ ಸೌರಿ. ಅವ್ರು ಏನು ನನ್ನ ಹತ್ರ ಮಿಸ್ಟೇಕ್ ಮಾಡಕ್ಕಾಗಲ್ಲ, ಅಷ್ಟು ನಾನು ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಡ್ತೀನಿ, ಕರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ. ಗೊತ್ತಿದ್ದು ತಿಳ್ಕೊಂಡು ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ ತಿಳ್ಕೊಂಡು? ಯೇಸು ಕ್ರಿಸ್ತನ ಎಲ್ಲಾ ತಪ್ಪು ಮುಚ್ಚಾಕಿ ಬಂದು ಶಿಲುಬೆಯಲ್ಲಿ ಸತ್ತೋದ್ರು, ಪ್ರಾಣ ಕೊಟ್ರು. ನಾವು ಏನ್ ಮಾಡ್ತೀವಿ? ಎಲ್ರ ತಪ್ಪನ ತಿಳ್ಕೊಂಡು ನಾವೇನ್ ಮಾಡ್ತೀವಿ ಅವ್ರಿಗೆ? ಅಲ್ಲ, ಏನ್ ತ್ಯಾಗ ಮಾಡಕ್ಕಾಗುತ್ತೆ? ತ್ಯಾಗ ಮಾಡೋದೊಂದ್ ಕಡೆ ಇಲ್ಲಿ ಕ್ರಿಸ್ತನ ಪ್ರೀತಿ ಸರಿ ಇದೆ. ಅವ್ರ ತಪ್ಪುಗಳನ್ನ ಹೋಗ್ಬಿಟ್ಟು ಊರುಗಳ ಸಾರ್ಕೊಂಡು ಡಂಗೂರ್ ಹೊಡ್ಕೊಂಡು ಹಿಂಗ್ ಮಾಡಿದ್ರು ಹಂಗ್ ಮಾಡೋದು ಹೇಳೋದ್ರಿಂದ ನಮ್ಗೇನು ಆತ್ಮಿಕ ವಿಷಯ ಬೆಳೆಯುತ್ತೆ? ನಾವೇನ್ ಕ್ರಿಸ್ತನ ಸ್ವರೂಪದಲ್ಲಿ ಬೆಳಿತೀವಿ? ಅದು ಕ್ರಿಸ್ತನ ಸ್ವರೂಪೇನಾ? ಕ್ರಿಸ್ತನ ಹಾಗೆ ಮಾಡಿದ್ರಾ? ಆ ರೀತಿ ಗುಣಗಳು ಬೆಳೆದ್ರಾ? ಎಲ್ರ ಬಗ್ಗೆ ಹೇಳ್ಕೊಂತಿದ್ರಾ? ಇಲ್ಲ. ಮೊನ್ನೆ ಒಂದ್ಸರಿ ಇದ್ ರೀತಿ ಮಾತಾಡ್ಬೇಕಾರೆ ಒಬ್ರು ಹಿಂಗೆ ನಮ್ಮ ಹತ್ರ ಮಾತಾಡ್ಬಿಟ್ರು. ಏನ್ ಮಾತಾಡಿದ್ರು ಗೊತ್ತಾ? ಬ್ರದರ್, ಯುದಾಸ್ ಬಗ್ಗೆ ಎಲ್ರ ಹತ್ರ ಹೇಳಿಲ್ವಾ ಯೇಸು ಕ್ರಿಸ್ತನು ಯುದಾಸ್ ಮಾಡಿದ ತಪ್ಪು? ಕೇಟಿನ ಮಗ ಕೆಟ್ಟು ಹೋದ ಹೊರತು ಯಾರು ಕೆಟ್ಟೋಗ್ಲಿಲ್ಲ.
ಅನ್ನೋಂಥ ರೀತಿಯಲ್ಲಿ ಹೇಳಿಲ್ವಾ? ಸದುಸೇರ್ ಬರಿಸೇರ್ ಬಗ್ಗೆ ಮಾತಾಡಿಲ್ವಾ ಅಂದ್ರೆ ಹೌದು ಕ್ರಿಸ್ತನ ಬಗ್ಗೆ ಸರ್ ಮಾತಾಡೋದು ಇಲ್ಲ ಅಂತಲ್ಲ. ಯಾರ ಬಗ್ಗೆ ಮಾತಾಡಿದ್ರು? ಯಾರ್ ಹಾಳಾಗ್ಬಿಟ್ರೋ, ಯಾರ್ ಕಂಪ್ಲೀಟ್ ಆಗಿ ಕೆಟ್ಟೋಗ್ಬಿಟ್ರೋ ಅವರಿಂದ ಹಲವಾರು ಜನರು ಅವರ ಗುಣಗಳನ್ನ ಕಲ್ತಿ ಕೆಡಬಾರ್ದಂದ್ಬಿಟ್ಟು ಅವ್ರ ಬಗ್ಗೆ ಮಾಹಿತಿ ಕೊಟ್ಟರು ಹೊರತು ಅಲ್ವಾ ದೇವರಲ್ಲಿ ಅಭಿಷೇಕ ಮಾಡಿರುವಂತ ದೇವ್ರ ಮಕ್ಕಳ ಬಗ್ಗೆ ಮಾತಾಡಿಲ್ಲ. ರೈಟ್ ಅಲ್ವಾ? ಇನ್ನ ಸದುಸೇರ್ ಬರಿಸೇರ್ ಬಂದ್ಬಿಟ್ಟು ಅವ್ರ ಹತ್ರ ಇನ್ನ ಶಿಷ್ಯರು ಏನ್ ಮಾಡ್ತಾ ಇದ್ರೆ, ಕೈ ತೊಳಿದೆ ಏನ್ ಮಾಡ್ತಾ ಇದ್ರೆ, ಈ ಕೈ ಕಾಲು ತೊಳೆದು ಊಟ ಮಾಡ್ತಿದ್ರೆ, ಈ ವಿಶ್ರಾಂತಿ ದಿನದಲ್ಲಿ ಏನ್ ಮಾಡ್ತಾರೆ, ಸಬ್ಬತ್ ದಿನದಲ್ಲಿ ಇದ್ ಮಾಡ್ತಾ ಇದ್ರ ಅಂತ ಹೇಳಿದಾಗ ಕೊಯ್ಲಿನಲ್ಲಿ ಹೋಗ್ತಿರ್ಬೇಕಾದ್ರೆ ಹೊಲದಲ್ಲಿ ಆ ತೆನೆಗಳನ್ನ ಕಿತ್ಕೊಂಡ್ರಲ್ಲ, ಅವಾಗ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ತಿರುಗಿ ಅವರಿಗೆ ಮಾತಾಡ್ತಾರೆ. ಮನುಷ್ಯನ ಹೊಟ್ಟೆರೊಳಗೆ ಹೋಗೋದು ಮನಸ್ಸನ್ನು ಹೊಲಸು ಮಾಡೋದಲ್ಲ, ಮನುಷ್ಯನಿಂದ ಹೃದಯದಿಂದ ಹೊರಗಡೆ ಬರುವಂತದ ಮನಸ್ಸನ್ನು ಹೊಲಸು ಮಾಡುತ್ತೆ ನೋಡ್ರಿ. ಹಾಗಾಗಿ ಕ್ರಿಸ್ತನ ಪ್ರೀತಿ ಸರಸರಿ ಇಲ್ಲಿ ಏನಪ್ಪಾ ಅಂದ್ರೆ ನಾವು ಕಲಿಬೇಕಾದಂತ ಒಂದು ವಿಷಯ ಇದೆ. ಎಷ್ಟರ ಮಟ್ಟಿಗೆ ನಾವು ನಮ್ಮ ಪಾಪವನ್ನ ಗಮನಿಸ್ತೀವೋ ಬೇರೆಯವ್ರ ಮೇಲೆ ದಯೆ ಇರುತ್ತೆ, ಅನುಕಂಪ ಇರುತ್ತೆ, ಪ್ರೀತಿ ಇರುತ್ತೆ. ಎಷ್ಟರ ಮಟ್ಟಿಗೆ ಬೇರೆಯವ್ರ ತಪ್ಪನ್ನ ಗಮನಿಸ್ತೀವೋ ನಮ್ಮ ದೃಷ್ಟಿಗೆ ನಾವು ನೀತಿವಂತರಾಗಿರ್ತೀವಿ ಅಲ್ವಾ? ನಮ್ಮ ತಪ್ಪುಗಳನ್ನ ನಾವು ತಿದ್ಕೊಳ್ಳಲ್ಲ, ನಮ್ಮ ತಪ್ಪು ನಮ್ಗೆ ಕಾಣಿಸ್ಕೊಳ್ಳಲ್ಲ. ಇದೊಂದು ದೊಡ್ಡ ಒಂದು ವಿಷಯ. ತೀರ್ಪು ಮಾಡೋದ ಬಗ್ಗೆ ನಾವಿರುವಂತ ಒಂದು ಎಚ್ಚರಿಕೆ ಮಾತ್ರ. ರೋಮಪುರದವರಿಗೆ 2ನೇ ಅಧ್ಯಾಯ 2ನೇ ವಾಕ್ಯ. ಆದರೆ ಅಂಥವುಗಳನ್ನು ನಡೆಸುವವರ ವಿಷಯದಲ್ಲಿ ದೇವರು ಮಾಡುವ ತೀರ್ಪು ಸತ್ಯಕ್ಕನುಸಾರವಾಗಿಯೂ ಇರುವುದೆಂದು ಬಲ್ಲೆವು. ಹೌದು ಕ್ರಿಸ್ತನ ಪ್ರೀತಿಯ ಸರಸರಿ, ದೇವರ ಜಡ್ಜ್ಮೆಂಟ್ ಒಂದ್ ಕಡೆ ಇದೆ ನೋಡ್ರಿ. ಈಗ ತುಂಬಾ ಜನರು ಏನು ಯೋಚನೆ ಮಾಡ್ತಿದಾರೆ ನೋಡಿ, ಈಗ ಈ ಒಂದು ವಾಕ್ಯನ ಒಂದು ಬರೀ ನ್ಯೂ ಕ್ರಿಯೇಷನ್ ಅಪ್ಲೈ ಮಾಡ್ಬೇಕು, ಇಲ್ಲ ಕೆಲವೊಂದು ಜನರಿಗೆ ಅಪ್ಲೈ ಮಾಡೋದಂತಲ್ಲ, ಈ ವಾಕ್ಯ ಇಡೀ ಲೋಕಕ್ಕೆ ಅಪ್ಲೈ ಮಾಡ್ಬೋದು. ಏನಪ್ಪಾ ಅಂದ್ರೆ ದೇವರ ಜಡ್ಜ್ಮೆಂಟ್ ಯಾವಾಗ್ಲೂ ಇದೆ. ಆ ಜಡ್ಜ್ಮೆಂಟ್ ದೇವ್ರ ಕಾಲಕ್ಕೆ ಟೈಮ್ ಸರಿಯಾಗಿ ಏನ್ ಮಾಡ್ತಾರೆ, ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ದೇವ್ರ ಕೃಪೆ ಇಲ್ಲ. ದೇವ್ರು ಒಂದ್ ವೇಳೆ ಅದನ್ನ ಸ್ಪಾಟ್ ಅಲ್ಲಿ ಶಿಕ್ಷೆ ಕೊಡದೆ ಇರ್ಬೋದು, ಅದ್ರ ನಿಧಾನಕ್ಕೆ ಶಿಕ್ಷೆ ಕೊಡ್ತಾರೆ. ಇನ್ನೊಂದ್ ರೀತಿಯಲ್ಲಿ ಹೇಳ್ಬೇಕಾದ್ರೆ ದೇವ್ರು ಕೆಲವೊಂದು ಟೈಮಲ್ಲಿ ಕೊಡುವಂತ ಜಡ್ಜ್ಮೆಂಟ್ ಯಾವ ರೀತಿ ಇರುತ್ತೆ ಅಂದ್ರೆ, ನಮ್ಗೆ ಏನಪ್ಪಾ ಅನೀತಿವಂತರಲ್ಲ ಒಳ್ಳೆಯವರಾಗಿ ಒಳ್ಳೆ ಸುಖಭೋಗವಾಗಿ ಬದುಕ್ತಾ ಇದ್ರೆ, ನೀತಿವಂತರು ನಾವು ಕಷ್ಟ ಪಡ್ತಿದ್ವಲ್ಲ, ಇದು ಏನ್ ನ್ಯಾಯ ಅನ್ನೋ ರೀತಿ ಲೋಕಕ್ಕೆ ಕಾಣಿಸ್ಬೋದು, ಇಲ್ಲ ದೇವ್ರ ಮಕ್ಳಿಗೆ ಒಂದ್ ವೇಳೆ ಕಾಣಿಸ್ಬೋದು. ಅಲ್ಲ ತಪ್ಪು ಮಾಡೋದಲ್ಲ ಚೆನ್ನಾಗಿದ್ರ ಬ್ರದರ್, ನಾವ್ ಇಷ್ಟು ಕಷ್ಟ. ಹೌದು ಕ್ರಿಸ್ತನ ಪ್ರೀತಿ ಸರ್, ನಾವು ಪಡುವಂತ ಕಷ್ಟಕ್ಕೆ ಖಂಡಿತ ದೇವ್ರ ಪ್ರತಿಫಲ ಕೊಟ್ಟೆ ಕೊಡ್ತಾರೆ. ಅವ್ರು ಮಾಡೋದು ತಪ್ಪಿಗೂ ದೇವ್ರು ಖಂಡಿತ ಶಿಕ್ಷೆ ಕೊಟ್ಟೆ ಕೊಡ್ತಾರೆ. ಆದ್ರೆ ಕಾಲ ತಡವಾಗಬಹುದು. ಯಾಕೆಂದ್ರೆ ಅನೀತಿವಂತನು ತನ್ನ ಪಾಪದಲ್ಲಿ ಸಾಯೋದು ದೇವರಿಗೆ ಎಲ್ಲೂ ಇಷ್ಟವಿಲ್ಲ. ಒಂದೆಲ್ಲ ಒಂದಿನ ಅವನು ಬದಲಾವಣೆ ಆಗಲಿ ಅಂತ ಕೃಪೆ ಕೊಡ್ತಾ ಇರ್ತಾರೆ ಅಷ್ಟೇ. ಆದ್ರೆ ನಾವು ಒಳ್ಳೇದು ಮಾಡಿ ಕೆಟ್ಟದ್ದು ಅನುಭವಿಸೋದು ಏನ್ ಗೊತ್ತಾ, ಪರಲೋಕ ರಾಜ್ಯದಲ್ಲಿ ನಮ್ಮ ನಿಧಿನ ಸಂಪತ್ತನ್ನ ಸೇರಿಸ್ಕೊಳ್ತಾ ಇರ್ತೀವಿ, ದೇವರ 1000 ರೂಪಾಯಿನ ಬೆಳೆಸ್ಕೊಳ್ತಾ ಇರ್ತೀವಿ. ನಮಗೆ ಈ ಓಟವನ್ನು ಓಡಿದ ತಕ್ಷಣ ನಮ್ಗೆ ಏನಾಗುತ್ತೆ, ದೊಡ್ಡ ರಿವಾರ್ಡ್ ಕಾಯ್ತಾ ಇರುತ್ತೆ. ಹಾಗಾಗಿ ದೇವರ ಒಂದು ತೀರ್ಪಿನ ವಿಷಯದಲ್ಲಿ ನಾವು ಯೋಚನೆ ಮಾಡೋದಾದ್ರೆ ಅದು ಸತ್ಯಕ್ಕನುಸಾರವಾಗಿ ಇದೆ, ಅದು ಸಮಯಕ್ಕನುಸಾರವಾಗಿದೆ. ಆ ಒಂದು ಸಮಯದಲ್ಲಿ ಪ್ರಾಪರ್ ಆಗಿ ದೇವ್ರು ಯಾವಾಗ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಮಾಡಿ ಮುಗಿಸ್ತಾರೆ. ದೇವ್ರ ಜಡ್ಜ್ಮೆಂಟ್ ಬಗ್ಗೆ ನಾವು ಮಾತಾಡಕ್ಕಾಗುತ್ತಾ? ಇಡೀ ಲೋಕಕ್ಕೆ ಒಂದು ಜಡ್ಜ್ಮೆಂಟ್ ಇಟ್ರು, ಮರಣ ಅದ ಇಲ್ಲಿವರೆಗೂ ಹೋಗ್ತಾ ಇದೆ. ಯೇಸು ಕ್ರಿಸ್ತ ರಾನ್ಸಮ್ ಕೊಟ್ಬಿಟ್ರು 2000 ವರ್ಷಗಳ ಹಿಂದೆ, ಆದ್ರೂ ಮರಣ ತೆಗಿಲಿಲ್ಲ ಇನ್ನ. ಯಾಕೆ? ಟೈಮ್ ಇದೆ. ದೇವ್ರ ಪ್ಲಾನ್ ಅಲ್ಲಿ ಅದೇ ಒಂದು ಟೈಮ್. ಯಾವಾಗ ಯೇಸು ಕ್ರಿಸ್ತ ಎರಡೇ ಬಾರಿಗೆ ಬಂದು ಸಭೆ ಪುನರ್ತನ ಆದ್ಮೇಲೆ ಇಡೀ ಲೋಕ ಪುನರ್ತನ ಆಗ್ಬೇಕಾದ್ರೆ ಏನಾಗುತ್ತೆ, ಆ ಜಡ್ಜ್ಮೆಂಟ್ ಏನಾಗುತ್ತೆ, ಅವಾಗ ಪಾಸ್ ಆಗುತ್ತೆ. ಈ ಲೋಕದ ಜಡ್ಜ್ಮೆಂಟ್ ಒಂದ್ ಕಡೆ ಇದೆ, 1000 ವರ್ಷದಲ್ಲಿ ನಡೆಯುವಂತ ಜಡ್ಜ್ಮೆಂಟ್ ಬೇರೆ, ಈಗ ನಡೀತಿರೋಂಥ ಜಡ್ಜ್ಮೆಂಟ್ ಬೇರೆ. ಕರೆಕ್ಟ್ ಅಲ್ವಾ? ದೇವ್ರ ಮಕ್ಳಿಗೆ ಇರುವಂತ ಜಡ್ಜ್ಮೆಂಟ್ ಬೇರೆ, ಇಸ್ರೇಲ್ ಜನರಿಗೆ ಮಾಂಸಿಕದ ಇಸ್ರೇಲ್ ಜನರಿಗೆ ಜಡ್ಜ್ಮೆಂಟ್ ಬೇರೆ. ಎಲ್ಲ ವಿಭಿನ್ನವಾದದ್ದೆ, ಆದ್ರೆ ಎಲ್ಲ ಕೂಡ ಸತ್ಯಕ್ಕನುಸಾರವಾಗಿದೆ. ಅವ್ರಿಗೆ ಏನ್ ಕೊಟ್ರೆ ದೇವ್ರು ಅದ್ರ ಲೆಕ್ಕ ಕೇಳ್ತಾ ಇದ್ರೆ, ನಮಗೇನ್ ಕೊಟ್ರೆ ದೇವ್ರ ಏನ್ ಮಾಡ್ತಾ ಇದ್ರೆ ಅದ್ರ ಲೆಕ್ಕ ಕೇಳ್ತಾ ಇದ್ರೆ. ನಮಗೆ ದೇವರು ನ್ಯಾಯ ಪ್ರಮಾಣದ ಪ್ರಕಾರ ತೀರ್ಪು ಮಾಡ್ತಾರಾ? ಮಾಡಲ್ಲ. ಯಾಕಂದ್ರೆ ನಾವು ಕೃಪೆಯಲ್ಲಿದ್ದೀವಿ. ಅವ್ರಿಗೆ ಜಡ್ಜ್ಮೆಂಟ್ ಬೇರೆ ತರ ಕೊಟ್ರು, ನಮ್ಗೆ ಜಡ್ಜ್ಮೆಂಟ್ ಬೇರೆ ತರ ಇದೆ. ಅದಕ್ಕೆ ನಾವು ಅದೇ ರೋಮಪುರದಲ್ಲಿ ನಾವು ಹೋದಾಗ ವಾಕ್ಯ ಮಾತಾಡ್ತಾರೆ. ರೋಮಪುರದವ್ರಿಗೆ 1 ನಿಮಿಷ. ಹತ್ತನೇ ಅಧ್ಯಾಯ 11ನೇ ಅಧ್ಯಾಯ 12ನೇ ವಾಕ್ಯ ಓದಿ ರೋಮಪುರದವರಿಗೆ. ಅವರು ಬಿದ್ದು ಹೋದದ್ದು ಸರ್ವಲೋಕದ ಭಾಗಕ್ಕೂ, ಅವರು ಸೋತು ಹೋದದ್ದು 12 ಜನಗಳ ಭಾಗಕ್ಕೂ ಮಾರ್ಗವಾಗಿ ಇರಲಾಗಿ ಅವರ ಪೂರ್ಣ
ಮನಸ್ ಮನಸ್ತಾಪನೆಯು ಎಷ್ಟು ಹೆಚ್ಚಾಗಿ ಭಾಗಕ್ಕೆ ಕಾರಣವಾಗುವುದು. ಹಾ ಹೌದ್ರಾ? ನೋಡ್ರಿ ಅಲ್ಲಿ ಏನ್ ಹೇಳ್ತಿದ್ರೆ ಓಕೆ 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 ಇಲ್ಲಿ ಏನ್ ಮಾತಾಡ್ತಾರ ಅಂದ್ರೆ ದೇವ್ರು ಅವ್ರ ಹತ್ರ ಅವ್ರ ಏನ್ ಮಾಡ್ತಾರ ಅವ್ರಿಗೆ ಅವ್ರ ಕಡೆಯಲ್ಲಿ ಕರುಣೆ ತೋರಿಸಿಲ್ಲ ಅಲ್ವಾ? ನಮ್ಗೆ ಏನ್ ಮಾಡಿದ್ರು ದೇವ್ರು ನಮ್ಗೆ ಕರುಣೆ ತೋರಿಸಿದ್ರು. ಅವ್ರಿಗೆ ಕಠಿಣವಾಗಿದ್ರು ದೇವ್ರು. ನಮ್ಗೆ ಹೆಂಗಿದ್ರ ಗೊತ್ತಾ? ನಮ್ಗೆ ಕೃಪೆನ ಇಟ್ಟಿದ್ದಾರೆ. ಅದು ಪ್ರತಿಯೊಂದು ಏನಪ್ಪಾ ಅಂದ್ರೆ ದೇವರ ಒಂದು ನೀತಿ ಪ್ರಕಾರ ನಡೀತಾ ಇದೆ. ಅವ್ರಿಗೆ ಧರ್ಮಶಾಸ್ತ್ರ ಕೊಟ್ಬಿಟ್ರು, ಮೀರಿದ್ರೆ ದಂಡನೆ ಕೊಟ್ಬಿಟ್ರು. ನಮ್ಗೆ ಎಷ್ಟೇ ಸರಿ ಎದ್ರು ಬಿದ್ರು ಏನ್ ಮಾಡ್ತಾರೆ? ಕ್ಷಮಾಪಣೆ ಕೊಡ್ತಾ ಇದಾರೆ. ಎಲ್ಲದಕ್ಕೂ ಕೂಡ ಏನಾಗಿದೆ? ಸತ್ಯಾನುಸಾರ ನಡೀತಾ ಇದೆ. ಕರೆಕ್ಟಾ? ಅವ್ರಿಗೆ ಅಷ್ಟೆಲ್ಲ ಮಾಡಿದ್ರು ಕೂಡ ದೇವ್ರು ಮತ್ತೆ ಅವ್ರಿಗೆ ಕೃಪೆ ಸಿಗುತ್ತೆ ಅಲ್ವಾ? ನಮಗೆ ಎಂದಿಗೂ ಕೃಪೆ ಇಲ್ಲ. ನಮ್ಗೆ ಈಗ್ಲೂ ಅಷ್ಟೇ ಕೃಪೆ, ಮತ್ತೆ ಎಂದಿಗೂ ಕೃಪೆ ಇಲ್ಲ. ಆದ್ರೆ ಎಲ್ಲವನ್ನೂ ಏನ್ ಮಾಡ್ತಾ ಇದೆ ದೇವ್ರು? ಸತ್ಯಾನುಸಾರವಾಗಿ ಎಲ್ಲ ವಿಷಯ ಮಾಡ್ತಾ ಇದಾರೆ ಅಲ್ವಾ? ಅದ್ ಮಾತ್ರವಲ್ಲ, ಲೋಕದ ಜನ ತಗೊಂಡಾಗ ಅವ್ರು ಕೂಡ ಒಂದು ಜಜ್ಮೆಂಟ್ ಕೂಡ ದೇವ್ರು ಅದೇ ರೀತಿ ಆಗಿದೆ. ಲಾಸ್ಟ್ ಟೈಮ್ ಕೂಡ ನಾವು ನೋಡಿದ್ವಿ ಕೆಲವೊಂದು ಪಾಯಿಂಟ್ ನ. ಎಷ್ಟೋ ಅಪರಾಧಗಳು, ಎಷ್ಟೋ ಒಂದು ಕ್ರೂರವಾದ ವಿಷಯಗಳು ಇವತ್ತವರೆಗೂ ನಮ್ಗೆ ಗೊತ್ತೇ ಇಲ್ಲ, ಅದ್ ಜಜ್ಮೆಂಟ್ ಆಗಿಲ್ಲ. ಯಾವ ರೀತಿಯಪ್ಪ ಅಂದ್ರೆ, ಈಗ ಒಂದ್ ವ್ಯಕ್ತಿ ಒಬ್ಬನ ಕೊಲೆ ಮಾಡಿದಾರೆ ಅಂತ ಇಟ್ಕೊಳ್ಳಿ, ಮರ್ಡರ್ ಮಾಡಿದಾರೆ, ಸಾಯಿಸಿರ್ತಾರೆ, ಎಷ್ಟೋ ಜನ ಸಾಯಿಸಿರ್ತಾರೆ. ಆದ್ರೆ ಆ ವ್ಯಕ್ತಿಗೆ ಏನೋ ಅಪಾಯ ಆಗಿರಲ್ಲ, ಒಳ್ಳೆ ರೀತಿಯಾಗಿ ಸುಖಭೋಗವಾಗಿ ಬದುಕಿ ಒಳ್ಳೆ ಆಯಸ್ಸಲ್ಲಿ ಸಾಯ್ತಾನೆ ಅಲ್ವಾ? ಅಲ್ಲಿ ಜಜ್ಮೆಂಟ್ ಏನಾಗಿರಲ್ಲ, ಆಗಿರಲ್ಲ. ನಾವೇನ್ ತಿಳ್ಕೊಂಡ್ಬಿಟ್ಟಿದೀವಿ, ಅಲ್ಲಿ ಜಜ್ಮೆಂಟ್ ಏನಾಗಿರಲ್ಲ, ಏನೋ ಆಗಿರಲ್ಲ. ಆದ್ರೆ ದೇವರ ನೀತಿಯಲ್ಲಿ ದೇವ್ರಿಗೆ ಗೊತ್ತಿರುತ್ತೆ. ದೇವ್ರು ಏನಕ್ಕೆ ಆ ವಿಷಯಗಳು ಮಾಡಿದ್ರು ಅಂದ್ಬಿಟ್ಟು ಒಂದಲ್ಲ ಒಂದ್ ದಿವಸ ನಮ್ಗೆ ಗೊತ್ತಾಗುತ್ತೆ. ಅದು ಸತ್ಯಾನುಸಾರವಾಗಿರುತ್ತೆ ಅಲ್ವಾ? ಅದು ದೇವರ ನೀತಿ ಅನುಸಾರವಾಗಿರುತ್ತೆ. ಇಡೀ ಲೋಕ ಕೊಡುವಂತ ಜಜ್ಮೆಂಟ್ ಆಗಿ. ಇನ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಮೊದಲೇ ಮರಣದಂಡನೆ ಎಲ್ರ ಮೇಲೆ ಇದೆ. ಕ್ರಿಸ್ತನ ಸರ್, ಈ ಅಮೆರಿಕದೆಲ್ಲ ನೋಡಿದ್ರೆ ಏನ್ ಮಾಡ್ತಾರೆ ಅಂದ್ರೆ, ಈ ಕೈದಿಗಳು ಇರ್ತಾರೆ ನೋಡ್ರಿ, ಈ ಕೈದಿಗಳನ್ನ ತಗೊಂಡ್ ಹೋಗ್ತಾರಂತೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ. ಅವ್ರು ಏನ್ ಮಾಡ್ತಾರೆ ಅಂತ ಕೆಲವೊಂದು ಟೈಮಲ್ಲಿ ಹೋಗ್ಬಿಟ್ಟು ಅವ್ರನ್ನ ಹಂಗೆ ಜೀವಂತವಾಗಿ ಏನ್ ಮಾಡ್ತಾರೆ, ಕೆಲವೊಂದು ಇದೆಲ್ಲ ಮಾಡಿ ಅವ್ರನ್ನ ಎಕ್ಸ್ಪೆರಿಮೆಂಟ್ ಮಾಡಿ ಅಲ್ಲೇ ಅವ್ರು ಸಾಯಿಸ್ತಾರೆ. ಯಾರು ಮರಣದಂಡನೆಗೆ ಒಪ್ಪಿಸಲ್ಪಡ್ತಾರೋ ಆ ಕೈದಿಗಳನ್ನ ಕರ್ಕೊಂಡೋಗಿ ಏನ್ ಮಾಡ್ತಾರೆ, ಎಕ್ಸ್ಪೆರಿಮೆಂಟ್ ಮಾಡ್ತಾರಂತೆ. ಅದು ಕಾನೂನಿನ ಪ್ರಕಾರ ತಪ್ಪಲ್ಲ. ಯಾಕೆ ಅಂದ್ರೆ ಆಲ್ರೆಡಿ ಅವ್ರ ಮೇಲೆ ಡೆತ್ ಇದೆ. ಈಗ ನಾವು ಏನಾದ್ರು ಒಂದು ಒಳ್ಳೆ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಒಳ್ಳೆ ವ್ಯಕ್ತಿಗಳು ಕರ್ಕೊಂಡು ಹೋದ್ರೆ ಪಾಪ ಅವ್ರ ಜೀವನ ಹಾಳಾಗುತ್ತೆ. ಇವ್ರ ಹೆಂಗೋ ತಮ್ಮ ಏನ್ ಮಾಡಿದ್ರೆ ತಪ್ಪಿಗೆ ಅಂದ್ರೆ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಇವ್ರು ಸಾಯಕ್ಕಿಂತ ಮುಂಚೆ ಇವ್ರ ಮೂಲಕ ಏನ್ ಮಾಡ್ಬೋದು, ಕೆಲವೊಂದು ಒಳ್ಳೆ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಹೋಗ್ತಾರೆ. ನೋಡಿ ಏನಕ್ಕಪ್ಪ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವೊಂದ್ ಟೈಮಲ್ಲಿ ದೇವರ ಒಂದು ಜಜ್ಮೆಂಟ್, ಮೊದಲೇ ಮನುಷ್ಯನಿಗೆ ಏನಿದೆ, ಪಾಪದ ಸಂಬಳ ಮರಣ ಅಂತಿದೆ. ಆದ್ರೆ ಕೆಲವ್ರು ಮಾಡುವಂತ ಒಂದು ತಪ್ಪಿಂದ ಏನಾಗುತ್ತೆ ಅಂದ್ರೆ, ಇನ್ನೂ ಕ್ರೂರವಾದ ಶಿಕ್ಷೆಗಳೇನಾಗ್ಬಿಡುತ್ತೆ ಅವ್ರಿಗೆ ಬಂದ್ಬಿಡುತ್ತೆ. ಇದೆಲ್ಲ ಕೂಡ ನಾವೇನ್ ನೋಡ್ತೀವಿ ಅಂದ್ರೆ, ದೇವರ ಸತ್ಯಾನುಸಾರವಾಗಿ ದೇವರ ತೀರ್ಪು ಪ್ರಪಂಚದಲ್ಲಿ ನೀತಿಯಾಗಿ ಸತ್ಯಾನುಸಾರವಾಗಿ ಏನಾಗ್ತಿದೆ, ನಡೀತಾನೆ ಇದೆ ಅಲ್ವಾ? ಅದೇ ರೀತಿಯಾಗಿ ದೇವ್ರ ಮಕ್ಕಳು ಸಭೆಗೆ ಕೂಡ ಅದೇ ರೀತಿಯಾದಂತ ಒಂದು ಜಜ್ಮೆಂಟ್ ಏನಿದೆ, ಅದು ದೇವ್ರ ಏನ್ ಮಾಡ್ತಾರೆ, ಯಾವ ಟೈಮಲ್ಲಿ ಅದನ್ನ ಜಜ್ಮೆಂಟ್ ಕೊಡ್ಬೇಕೋ ಆ ಟೈಮಲ್ಲಿ ಅದನ್ನ ಖಂಡಿತ ಕೊಡ್ತಾರೆ. ಜಪನೆಯಲ್ಲಿ ಓದ್ಬೇಕಾದ್ರೆ, ಆದ್ರೆ ಅದರ ಮಧ್ಯೆ ನೆಲೆಗೊಂಡಿರೋ ಯೆಹೋವನು ನ್ಯಾಯ ಸ್ವರೂಪನು ಎಂದಿಗೂ ಅನ್ಯಾಯವನ್ನು ಮಾಡನು, ಬೆಳಿಗ್ಗೆ ತನ್ನ ನ್ಯಾಯವನ್ನು ತಪ್ಪದೇ ಪ್ರಕಾಶಗೊಳಿಸುವನು, ಅನ್ಯಾಯಗಾರನು ನಾಚಿಕೆ ಪಡನು ಅಲ್ವಾ? ನೋಡ್ಬೇಕಾದ್ರೆ ಕ್ರಿಸ್ತನ ಸೊರೆಯರೆ, ದೇವರ ಒಂದು ಜಜ್ಮೆಂಟ್ ಕಾಲಕ್ಕೆ ಸರಿಯಾಗಿ ನಡೀತಾ ಇದೆ. ಈಗ ದೇವ್ರ ಮಕ್ಕಳ ಮಧ್ಯದಲ್ಲಿ ಏನಪ್ಪಾ ಅಂದ್ರೆ ಕೃಪೆ ಇದೆ. ಈಗ ನಮ್ಗೂ ಜಜ್ಮೆಂಟ್ ನಡೀತಾ ಇದೆಯಾ? ನಮ್ಗೆ ಜಜ್ಮೆಂಟ್ ಮಾಡುವಂತ ಒಂದು ಜವಾಬ್ದಾರಿನ ಯಾರ್ ಕೈಲಿ ಕೊಟ್ಟಿದ್ದಾರೆ ದೇವರು? ಯಾರ್ ಕೈಲಿ ಕೊಟ್ಟಿದ್ದಾರೆ? ನಮ್ಗೆ ಜಜ್ಮೆಂಟ್ ನಮ್ ಕೈಯಲ್ಲೇ ಕೊಟ್ಟಿದ್ದಾರೆ. ಕರೆಕ್ಟಾ? ನಮ್ಮನ್ನೇ ನಾವೇ ತೀರ್ಪು ಮಾಡ್ಕೊಂಡ್ರೆ ದೇವರ ಜಜ್ಮೆಂಟ್ ಅಲ್ಲಿ ನಾವೇನಾಗಲ್ಲ, ಭಾಗಿಯಾಗಲ್ಲ. ಇದು ಮುಖ್ಯವಾದಂತ ಒಂದು ವಿಷಯ. ಯಾಕಂದ್ರೆ ಕ್ರಿಸ್ತನ ಸೊರೆಯರೆ, ಒಂದು ವ್ಯಕ್ತಿಯ ಹೃದಯದ ಭಾವನೆ ಆತರ ಇರುವಂತ ಒಂದು ಏನಂತ ಹೇಳ್ಬೋದು ಅಂದ್ರೆ, ಸ್ವಾರ್ಥ ಚಿಂತನೆ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ. ತನ್ನ ಬಗ್ಗೆ ಅಂದ್ರೆ ಮನುಷ್ಯನ ಹೃದಯದಲ್ಲಿರುವಂತ ಒಂದು ವಿಷಯ ಹೇಗಿರುತ್ತೆ ಅಂದ್ರೆ, ಯಾವುದೇ ತಪ್ಪನ್ನ ಬೇರೆಯವ್ರು ಹೇಳಿ ತಿದ್ಕೊಳ್ಳೋಕ್ಕಿಂತ ತಾನೇ ತಿದ್ಕೊಳ್ಳೋದು ತುಂಬಾ ಒಳ್ಳೇದು. ಬೇರೆಯವ್ರು ಹೇಳೋದು ತಿದ್ಕೊಳ್ಳೋದು ತುಂಬಾ ಕಷ್ಟ. ಅನುಭವ ನಿಮ್ಗೆ ಆಗಿರುತ್ತಾ? ಆಗಿರುತ್ತೆ. ಈ ಗುಣಗಳನ್ನ ನಾವು ಬೆಳೆಸ್ಕೊಬೇಕಂತ ದೇವ್ರು ಇಷ್ಟಪಡ್ತಾರೆ. ಈ ಗುಣಗಳು ಪ್ರಪಂಚದಲ್ಲಿ ಸಾಮಾನ್ಯವಾಗಿರಲ್ಲ. ಮಕ್ಕಳಲ್ಲೂ ಕೂಡ ಇರಲ್ಲ, ದೊಡ್ಡವರಲ್ಲೂ ಕೂಡ ಇರಲ್ಲ. ನಮ್ ತಪ್ಪನ್ನ ನಾವೇ ಕಂಡಿಡಿದು ಚೇಂಜ್ ಮಾಡ್ಕೊಳ್ಳೋದು ಅಲ್ವಾ? ಎಲ್ಲರೂ ಅವರ ದೃಷ್ಟಿಯಲ್ಲಿ ಒಳ್ಳೆಯವರಾಗಿರ್ತಾರೆ. ಆದ್ರೆ ಒಂದ್ ವೇಳೆ ನಾವೇ ನಮ್ ತಪ್ಪನ್ನ ಕಂಡಿಡಿದು ಚೇಂಜ್ ಮಾಡ್ಕೊಳ್ತೀವಿ ಅಂದ್ರೆ, ದೇವ್ರು ಇಂಥ ಗುಣಗಳನ್ನ ಬೆಳೆಯಕ್ಕೆ ಇಷ್ಟಪಡ್ತಾರೆ. ನಾವೇ ಕಂಡಿಡಿಬೇಕು. ನಮ್ಗೆ ಗೊತ್ತಿಲ್ಲದೆ ಇರ್ಬೋದು. ನಮ್ಗೆ ಗೊತ್ತಿಲ್ಲದೆ ಇದ್ರೆ ಏನಾಗುತ್ತೆ? ಈಗ ನೋಡ್ರಿ, ದಾವೀದ್ ಏನ್ ಮಾಡಿದ್ರು, ಈ ಬತ್ಷೆಬಳ ಪಾಪ ಮಾಡಿದಾಗ ನಾತಾನ್ ಪ್ರವಾದಿ ಬಂದ್ ಏನ್ ಮಾಡ್ತಾನೆ, ದಾವೀದನಿಗೆ ಹೇಳ್ತಾನೆ ಏನಂದ್ಬಿಟ್ಟು,
ಒಂದು ವ್ಯಕ್ತಿ ಹತ್ರ ಒಂದೇ ಒಂದ್ ಕುರಿ ಇತ್ತು, ಇನ್ನೊಬ್ರ ಹತ್ರ 100 ಕುರಿ ಇತ್ತು. ಆಗೇನ್ ಮಾಡಿದ್ರು ಆ ವ್ಯಕ್ತಿ, ಯಾರೋ ಬಂದ್ರು ಮನೆಗೆ ಬಂದ್ರು ಅಂದ್ಬಿಟ್ಟು ಅತಿಥಿಲಿ ಬಂದ್ಬಿಟ್ಟು ಏನ್ ಮಾಡಿದ್ರು, ಹೋಗ್ಬಿಟ್ಟು ತನ್ನಲ್ಲಿರುವಂತ 100 ಕುರಿನ ಬಿಟ್ಟು ಇನ್ನೊಬ್ಬರ ಹತ್ರ ಬಡ ವ್ಯಕ್ತಿ ಇರುವಂತ 1 ಕುರಿ ಅಂತ ತಗೊಂಬಂದ್ ಏನ್ ಮಾಡ್ದ, ಆತನು ಓಡ್ಬಿಟ್ಟ ಅಂತ ಹೇಳ್ತಾರೆ. ಅಂತವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕಂದ್ರೆ ಏನ್ ಹೇಳ್ತಾರೆ, ದಾವಿದ್ ಬಾಯಿಂದನೇ ಬರ್ತಾರೆ ನೋಡಿ ಜಜ್ಮೆಂಟ್, ತೀರ್ಪು ದಾವಿದೇ ಕೊಡ್ತಾರೆ. ಅವಾಗ ಹೇಳ್ತಾರೆ ಆ ವ್ಯಕ್ತಿ ನೀನೇ ಅನ್ಬಿಟ್ಟು. ಯೋಚನೆ ಮಾಡ್ರಿ, ಅಂದ್ರೆ ಏನ್ ಅರ್ಥ ಆಯ್ತಲ್ಲಿ, ನನಗೆ ನಾನ್ ಮಾಡಿದ ತಪ್ಪು ದಾವಿದ್ರೆ ಇನ್ನೂ ರಿಯಲೈಸ್ ಆಗಿರ್ಲಿಲ್ಲ. ಎಷ್ಟ್ ಕಷ್ಟ ಅಲ್ವಾ, ಇನ್ನೊಬ್ರು ನಮ್ ತಪ್ಪನ್ನ ತಿದ್ದೋದು ಎಷ್ಟ್ ಕಷ್ಟ ಇದೆ. ನಾವೇ ನಮ್ ತಪ್ಪನ್ನ ತಿದ್ಕೊಳ್ಳೋಂತ ಗುಣ ಇದ್ರೆ ದೇವ್ರಿಗೆ ತುಂಬಾ ಇಷ್ಟ. ನಾನ್ ತಪ್ಪು ನನಗೆ ಗೊತ್ತಿಲ್ಲದೆ ಇರ್ಬೋದು, ಚಿಕ್ಕ ತಪ್ಪು ಮಾಡಿದ್ರು ಹೌದು ಈ ತಪ್ಪು, ನಾನ್ ಮಾತಾಡಿದಂತ ಮಾತು, ನಾನ್ ನೋಡಿದಂತ ನೋಟ, ನಾನ್ ಮಾಡಿದಂತ ಆಕ್ಷನ್ ಕ್ರಿಯೆ ಪ್ರತಿಯೊಂದು ಕೂಡ ತಪ್ಪಾಯ್ತು ಅಂತ ರಿಯಲೈಸ್ ಮಾಡೋದು ತುಂಬಾ ಒಳ್ಳೇದಾಗಿರುತ್ತೆ ಕ್ರಿಸ್ತನ ಪ್ರೀತಿಯ ಸಹೋದರರೇ. ನಾವ್ ಅದನ್ನ ರಿಯಲೈಸ್ ಮಾಡ್ದೆ ದೇವ್ರದು ನಮ್ಗೆ ಹೇಳ್ತಾರೆ ಅಂದ್ರೆ ತುಂಬಾ ಕಷ್ಟ. ಅದಕ್ಕೆ ಈ ಪಾಸರ್ ನಮ್ಗೆ ಇಟ್ಟಿರೋದು. ಪಾಸರ್ ಎಸ್ಪೆಷಲಿ ಏನಪ್ಪಾ ಅಂದ್ರೆ ನಮ್ಮ ತಪ್ಪುಗಳನ್ನ ನಾವು ರಿಯಲೈಸ್ ಮಾಡಕ್ಕಿರುವಂತ ಒಂದು ಒಳ್ಳೆ ಅವಕಾಶ. ಹಾಗನ್ಬಿಟ್ಟು ಇವತ್ತು ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಿಮ್ಮ ತಪ್ಪನ್ನ ಕಂಡಿಡಿ ಅಂದ್ಬಿಟ್ಟು ಒಂದು ದಿನ ಕಂಡಿಡಿಯಕ್ಕಾಗಲ್ಲ. ನೀವು ದೇವ್ರು ನಿಮ್ ತಪ್ಪನ್ನ ಹೊರಡೆ ತಂದಿರ್ತಾರೆ. ಈ ಸಮಯದಲ್ಲಿ ನಿಮ್ಮನ್ನ ಜಾಸ್ತಿ ನೋಡ್ರಿ, ನಿಮ್ಮ ಮಿಸ್ಟೇಕ್ ನ ಗಮನಕ್ಕೆ ತಗೊಂಡ್ಬನ್ರಿ. ಅವಾಗ ಮಾತ್ರ ಏನಾಗುತ್ತಂದ್ರೆ ಆ ತಪ್ಪುಗಳನ್ನ ತಿದ್ಕೊಳಕ್ ಒಂದು ಅವಕಾಶ ನಾನ್ ನಿಮ್ಗೆ ಕೊಡ್ತೀನಿ, ಕೃಪೆನ ನಾನು ಕೊಡ್ತೀನಿ. ನೀವು ನಿಜವಾಗ್ಲೂ ತಿದ್ಕೊಳ್ಳೋ ಮನಸ್ಸು ನಿಮ್ಗಿದ್ರೆ ಚೇಂಜ್ ಮಾಡ್ಕೊಳಕ್ಕೆ ನಾನು ಕೃಪೆ ಕೊಡ್ತೀನಿ. ನೀವು ಇನ್ನೂ ಕೂಡ ನಿಮ್ಮ ತಪ್ಪನ್ನೇ ಕಂಡಿಡಿದಿಲ್ಲ ಅಂದ್ರೆ ಎಷ್ಟು ಮಟ್ಟಿಗೆ ಆ ತಪ್ಪು ಮಾಡ್ತೀರಾ, ಎಷ್ಟು ಮಟ್ಟಿಗೆ ಅದ್ರಲ್ಲಿ ಬೆಳಿತೀರಾ, ನಿಮ್ದೆಲ್ಲ ಕರೆಕ್ಟ್ ಅಂತ ತಿಳ್ಕೊಳ್ತೀರಾ, ಕೊನೆಗೆ ನನ್ನ ಕೋಪಕ್ಕೆ ಗುರಿ ಆಗ್ತೀರಾ ಅಂತ ಏನ್ ಮಾಡ್ತಾರೆ ದೇವ್ರು ಅಲ್ಲಿ ಹೇಳೋದನ್ನ ನೋಡ್ತಾರೆ ಅಲ್ವಾ. ರೋಮಪುರದವರಿಗೆ 2ನೇ ಅಧ್ಯಾಯ 3ನೇ ವಾಕ್ಯ. ಎಲೆ ಮನುಷ್ಯನೇ, ಅಂಥವುಗಳನ್ನು ನಡೆಸುವುದರಲ್ಲಿ ದೋಷವೆಣಿಸಿ ಅವುಗಳನ್ನೇ ಮಾಡುತ್ತಿರುವ ನೀನು ದೇವರ ದಂಡನೆಯ ತೀರ್ಪಿಗೆ ತಪ್ಪಿಕೊಂಡೆನೆಂದು ಯೋಚಿಸುತ್ತೀಯೋ? ಅಲ್ವಾ. ನೋಡಿ, ಮುಖ್ಯವಾಗಿ ನೋಡ್ಬೇಕಾದ್ರೆ ಇಲ್ಲಿ ದೇವ್ರ ಮಕ್ಕಳು ನಮ್ಗೆ ಒಂದು ಎಚ್ಚರಿಕೆ ಅಂತ ಒಂದು ಪಾಠ ಮತ್ತೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನಪ್ಪಾ ಅಂದ್ರೆ, ಎಲೆ ಮನುಷ್ಯನೇ, ಅಂತವುಗಳನ್ನ ನಡೆಸುವರಲ್ಲಿ ದೋಷವೆಣಿಸಿ ಅವುಗಳನ್ನೇ ಮಾಡುತ್ತಿರುವ ನೀನು ದೇವರ ದಂಡನೆ ತೀರ್ಪಿ ತಪ್ಪಿಸಿಕೊಂಡೇನೆಂದು ಯೋಚಿಸ್ತೀಯಾ? ಅಂದ್ರೆ ಏನರ್ಥ? ನಾನು ಅದೇ ತಪ್ಪು ಮಾಡ್ತಾ ಇದ್ದೀನಿ, ಬೇರೆಯವ್ರನ್ನ ತಿದ್ದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಲ್ವಾ ಒಂದ್ ರೀತಿಯಲ್ಲಿ. ಇನ್ನೊಂದ್ ರೀತಿಯಲ್ಲಿ ಏನಪ್ಪಾ ಅಂದ್ರೆ, ನಾನ್ ಮಾಡ್ತಾರ ತಪ್ಪು ನನ್ಗೆ ಅರಿವಾಗಿಲ್ಲ, ಅದೇ ತಪ್ಪು ಇನ್ನೊಬ್ರು ಮಾಡ್ದಾಗ ನನ್ಗೆ ಏನಾಯ್ತು, ನನ್ ನಾಲೆಜ್ ಬಂದ್ಬಿಡ್ತು, ಎಂತ ತಪ್ಪು ಮಾಡ್ಬಿಟ್ರಪ್ಪ ಅಂತ ಹೇಳ್ಬಿಡ್ತೀನಿ. ಆದ್ರೆ ಅದೇ ತಪ್ಪೇನ್ ಮಾಡಿದೀನಿ, ನಾನ್ ಮಾಡಿದೀನಿ. ನೋಡಿ, ದಾವಿದನ ಎಕ್ಸಾಂಪಲ್ ತಗೊಂಡ್ರಲ್ಲ, ದಾವಿದನಿಗೆ ಸಾಮಿ ಹೇಳ್ದಾಗ ಆ ವ್ಯಕ್ತಿ ಯಾಕೆ ಹಂಗ್ ಮಾಡ್ಬಿಟ್ಟ ಅಂತ ಹೇಳಕ್ ಬಂತು ದಾವಿದನಿಗೆ. ಅದೇ ತಪ್ಪನ್ನ ದಾವಿದ್ ಮಾಡಿದ್ರೆ ಕಂಡಿಡಿಯಕ್ ಬರ್ಲಿಲ್ಲ. ಹಾಗೆ ಈ ಒಂದು ತಪ್ಪನ್ನ ಮಾಡಿದಾಗ ನಮ್ಗೊಂದು ಎಚ್ಚರಿಕೆ ಗಂಟೆ ಇದೆ. ರೆಡ್ ಲೈಟ್, ರೆಡ್ ಸಿಗ್ನಲ್ ಎಲ್ಲೋ ಬಾರಿಸ್ತಾ ಇರುತ್ತೆ. ಎಲ್ಲಿ ಬಾರಿಸುತ್ತೆ ಗೊತ್ತಾ? ನಿಜವಾದ ದೇವ್ರ ಮಕ್ಕಳಿಗೆ ಅವರ ಮನಸ್ಸಿನ ಆಳದಲ್ಲಿ ಬಾರಿಸುತ್ತೆ. ನಿನ್ ಮಿಸ್ಟೇಕ್ ಮಾಡ್ತಾ ಇದ್ಯಾ, ತಿದ್ಕೋ, ಚೇಂಜ್ ಮಾಡ್ಕೋ. ಇಲ್ಲವೇ ದೇವರ ವಾಕ್ಯದ ಮೂಲಕ ದೇವ್ರು ಮಾತಾಡ್ತಾರೆ, ಹಾಗೂ ಇಲ್ಲವೇ ಕೊನೆ ಪಕ್ಷ ದೇವರ ಮಕ್ಕಳ ಮೂಲಕ ಮಾತಾಡ್ತಾರೆ. ಈ ರೀತಿ ಸತ್ಯ ಉಪದೇಶಗಳ ಮೂಲಕ ಮಾತಾಡ್ತಾರೆ. ಕರೆಕ್ಟ್ ಅಲ್ವಾ? ಇದೆಲ್ಲ ಏನಕ್ಕಪ್ಪ ಅಂದ್ರೆ, ದೇವರ ಕೋಪ ಮುಂದೆ ಇದೆ, ಒಂದು ಹೆಜ್ಜೆ ಇಟ್ರೆ ಕೋಪ ಇದೆ, ಆದ್ರೆ ಒಂದು ಹೆಜ್ಜೆ ಹಿಂದೆ ನೀ ಬದಲಾವಣೆ ಆಗ್ಬಿಟ್ರೆ ಕೃಪೆ ಇದೆ. ಯಾವ್ದು ಬೇಕು ಅನ್ನೋ ಡಿಸೈನ್ ಮಾಡ್ಕೊಳ್ಳಿ. ನೀನು ಹೀಗೆ ಮುಂದೆ ಹೋದ್ರೆ ಮುಂದೆ ಕೋಪ ಕಾಯ್ತಾ ಇದೆ, ಆದ್ರೆ ಒಂದು ಹೆಜ್ಜೆ ಹಿಂದೆ ನಿಂಗೆ ಕೃಪೆ ಕಾಯ್ತಾ ಇದೆ. ನೀನ್ ಬದಲಾವಣೆ ಮಾಡ್ಕೊಂಡ್ರೆ ನಿನ್ ಕೃಪೆ ಸಿಗುತ್ತೆ ಅಂತ ಒಂದು ಭರವಸೆ ಇದೆ. ಯಾವ್ದನ್ನ ಚೂಸ್ ಮಾಡ್ಕೊಳ್ತೀವಿ? ದೇವ್ರ ಮಕ್ಳು ಏನ್ ಮಾಡ್ಬೇಕು ಇವತ್ತು ನಾವು ಅರ್ಥ ಮಾಡ್ಕೊಬೇಕು. ಹಾಗೆ ನೋಡ್ಬೇಕಾದ್ರೆ ದೇವರು ನಮ್ಮ ಹೃದಯವನ್ನ ಏನ್ ಮಾಡ್ತಾ ಇದ್ರೆ ಇವತ್ತು ನೋಡ್ತಾ ಇದ್ರೆ. ಮನುಷ್ಯ ಏನ್ ಮಾಡ್ತಾ ಇದ್ದಾನೆ? ಮುಖವನ್ನ ನೋಡ್ತಾ ಇದ್ದಾನೆ. ಮುಖವನ್ನ ನೋಡುವಂತ ಮನುಷ್ಯನ ದೃಷ್ಟಿಯಲ್ಲಿ ನಾನು ಒಳ್ಳೆಯವನಾಗಿರ್ಬೋದು, ಕಷ್ಟ ಏನಲ್ಲ, ಆಕ್ಟಿಂಗ್ ಮಾಡ್ಬೋದು, ವೇಷ ಹಾಕೊಬಹುದು. ದೇವ್ರ ಮುಂದೆ ವೇಷ ಹಾಕಕ್ಕಾಗುತ್ತಾ? ದೇವ್ರ ಮುಂದೆ ಆಕ್ಟಿಂಗ್ ಮಾಡಕ್ಕಾಗುತ್ತಾ? ನಾವು ಯಾರೋ, ಎಂತವರೋ, ನಮ್ಮ ಗುಣಗಳೇನಂದ್ಬಿಟ್ಟು ಎಲ್ಲ ಪ್ರತಿಯೊಂದು ಯಾರಿಗೂ ಗೊತ್ತಿದೆ? ದೇವ್ರಿಗೆ ಗೊತ್ತಿದೆ. ದೇವ್ರ ಮುಂದೆ ನಾವೇನ್ ಮಾಡ್ಬೇಕು? ನಾವು ನಿಜಸ್ಥರಾಗಿರ್ಬೇಕು. ನಿಜಸ್ಥರ ಅಂದ್ರೆ ಏನು? ನಾನ್ ಪರಿಶುದ್ಧವಂತನು ದೇವ್ರೆ, ನಾನು ಯಾವುದೇ ಮಿಸ್ಟೇಕ್ ಮಾಡಿಲ್ಲ ಅಂತ ಹೇಳ್ಬೇಕಂತೀನ? ಇಲ್ಲ. ನನ್ ತಪ್ಪಾಗಿದೆ ಅಂದ್ರೆ, ಹೌದು ದೇವ್ರೆ ತಪ್ಪಾಯ್ತು, ನಿಮ್ಮ ಕೃಪಾಸನ ಬರ್ತೀನಿ, ನಿನ್ ಕ್ಷಮಿಸ್ರಿ, ಬಲ ಕೊಟ್ರಿ, ನಂದು ಏನಿದೆ ಅಂದ್ಬಿಟ್ರೆ ರಿಯಾಲಿಟಿ ಇರ್ಬೇಕು ದೇವ್ರ ಮುಂದೆ. ದೇವ್ರ ಮುಂದೆ ಯಾಕೆ ನಿರ್ಣಯ ಮಾಡೋದು? ದೇವ್ರ ಮುಂದೆ ಏನು ಗೊತ್ತಿಲ್ಲದ ರೀತಿಲಿ ಯಾಕಿರೋದು? ಸಾಗಿರ್ಬೇಕಾದ್ರೆ ದೇವರ ದಂಡನೆ, ದೇವರ ಒಂದು ನ್ಯಾಯ ತೀರ್ಪಲ್ಲಿ ಬರುತ್ತೆ. ಈ ಪಾಯಿಂಟ್ ಎಲ್ಲ ಮುಖ್ಯವಾಗಿ ಮಾತಾಡೋದು ಏನ್ ಗೊತ್ತಾ ಕ್ರಿಸ್ತನ ಪ್ರೀತಿಯ ಸಹೋದರರೇ? ಬೇರೆಯವ್ರನ್ನ ತೀರ್ಪು ಮಾಡಕ್ಕೆ ನಮ್ಗೆ ಎಕ್ಸ್ಪರ್ಟ್ ಆಗಿದ್ವಿ, ನಮ್ ಬಗ್ಗೆ ನಮಗೆ ಗೊತ್ತಿರಲ್ಲ ಅಲ್ವಾ?
ಯೋಚನೆ ಮಾಡ್ರಿ, ಬೇರೆಯವ್ರ ಬಟ್ಟೆಲಿರುವಂತ ಬ್ಲಾಕ್ ಡಾಟ್ ನಾವು ಕಂಡು ಬಿಡ್ತೀವಿ, ಆದ್ರೆ ನಾವು ಬ್ಲಾಕ್ ಬಟ್ಟೆನೇ ಹಾಕೊಂಡಿರ್ತೀವಿ, ಗೊತ್ತಿರಲ್ಲ. ಅಂತ ವಿಷಯಗಳನ್ನ ಏನ್ ಮಾಡ್ಬೇಕು, ಕಂಡ್ಬೇಕು. ಇದಕ್ಕೆ ಯೇಸು ಕ್ರಿಸ್ತನು ತುಂಬಾ ಸರಿ ಇದನ್ನ ಮಾತಾಡಿದ್ದಾರೆ. ಅದೇ ಮಾತಾಡ್ಬೇಕಾದ್ರೆ ನಿನ್ನ ಕಣ್ಣಿಲಿರುವಂತ ಏನಂತ ಕರೀತಾರೆ ಅದನ್ನ, ತೋಳೆನಾ? ರವೆ. ಆ ನಿನ್ನ ಕಣ್ಣಿನಲ್ಲಿ ಏನಿದೆ ಅಂತೆ? ಯಾರ ಕಣ್ಣಲ್ಲಿ ದೊಡ್ಡದಿರೋದು? ನನ್ನ ಸ್ನೇಹಿತರು, ನಮ್ಮ ಬೇರೆಯವ್ರ ಕಣ್ಣೆಲ್ಲ ನಮ್ ಕಣ್ಣೆಲ್ಲ ಇರೋದು ಜಾಸ್ತಿ? ನಮ್ ಕಣ್ಣಲ್ಲಿ. ನಮ್ ಕಣ್ಣಲ್ಲಿ ಇರೋದು. ಅದಕ್ಕೆ ನೋಡಿ ಯಾವ ರೀತಿ ಎಕ್ಸಾಂಪಲ್ ಕೊಡ್ತಾ ಇದ್ರೆ, ತಪ್ಪು ನಿನ್ನ ಹತ್ರ ತುಂಬಾ ಇಟ್ಕೊಂಡು ಇನ್ನೊಬ್ರು ಮಾಡಿದ ಚಿಕ್ಕ ತಪ್ಪನ ಯಾಕೆ ಇದ್ ಮಾಡ್ತೀಯ? ಸಾಮಿ ಹೇಳ್ತಾರಲ್ವಾ, ಒಬ್ಬ ಸಾಲ ತಗೊಂಡ ರಾಜನ್ ಕಟ್ತಾ ಇದ್ದ, ರಾಜ ಏನ್ ಮಾಡ್ತಾರೆ, ಕ್ಷಮಿಸ್ಬಿಡ್ತಾರೆ ಎಷ್ಟೋ 1,00,000 ರೂಪಾಯಿನ. ಅದೇ 100 ರೂಪಾಯಿ ಸಾಲ ತಗೊಂಡು ಹೋಗಿ ಕುತ್ತಿಗೆ ಹಿಡಿತಾನಂತೆ. ಹಾಗಾದ ರಾಜ ಏನ್ ಮಾಡ್ತಾನೆ, ಆಯ್ತಪ್ಪ ನಾನು ನಿನ್ಗೆ ಇಷ್ಟ ಕ್ಷಮಿಸ್ಬೇಕಾದ್ರೆ ನಿನ್ಗಿಂತ ತುಂಬಾ ಕಡಿಮೆ ಸಾಲ ತಗೊಂಡು ಕ್ಷಮಿಸಕ್ ನಿನ್ಗೆ ಆಗಿಲ್ಲ ಅಂದ್ರೆ ನನ್ ಸಾಲ ಪೂರ್ತಿ ತೀರಿಸ್ಬಿಡು ಅಂತ ಆಗ್ತಾರೆ. ಹಾಗೆ ದೇವ್ರ ಜಡ್ಜ್ಮೆಂಟ್ ನಮಗ್ ಬಂದ್ಬಿಡುತ್ತೆ. ನಾನು ನಿನಗೆ ಇಷ್ಟ ಕ್ಷಮಿಸಿದೀನಿ, ನಿನ್ ಸಹೋದರನ ಚಿಕ್ಕ ಚಿಕ್ಕ ತಪ್ಪು ನೀನ್ ಕ್ಷಮಿಸ್ತಾ ಇಲ್ವಲ್ಲ, ಯಾಕೆ? ಹಂಗಾದ್ರೆ ಒಂದ್ ಕೆಲಸ ಮಾಡೋ, ನಾನು ನಿನ್ನ ಕ್ಷಮಿಸಲ್ಲಪ್ಪ ಅಂತೇನ್ ಮಾಡ್ತಾರೆ, ಜಡ್ಜ್ಮೆಂಟ್ ಅಲ್ಲಿ ಇಟ್ಬಿಡ್ತಾರೆ. ಅದೇ ಕೋಪಕ್ಕೆ ಗುರಿ ಆಗೋದು. ದೇವ್ರ ಮಕ್ಳು ಇದನ್ನೆಲ್ಲ ಏನ್ ಮಾಡೋಣ, ಮುಂದೆ ಇಟ್ಕೊಳ್ಳೋಣ, ಇದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಏನ್ ಮಾಡೋಣ, ನಾವು ಆದಷ್ಟು ನಮ್ಮನ್ನ ಬದಲಾವಣೆ ಮಾಡ್ಕೊಳಕ್ಕೆ ಏನ್ ಮಾಡೋಣ, ಟ್ರೈ ಮಾಡೋಣ ಅಲ್ವಾ? ಅಂತ ವಿಷಯಗಳನ್ನ ಬಿಟ್ಬಿಡೋಣ. ವಿಶೇಷವಾಗಿ ನಮಗೆ ಕೊಟ್ಟಿರುವಂತ ರಕ್ಷಣೆ ಬಗ್ಗೆ ಏನ್ ಮಾಡೋಣ, ತುಂಬಾ ಭಯದಿಂದ ಇರೋಣ, ಅಲಕ್ಷ್ಯ ಮಾಡೋದ್ ಬೇಡ ಅಲ್ವಾ? ನಮ್ಮ ತಪ್ಪನ್ನ ನಾನು ರಿಯಲೈಸ್ ಮಾಡೋದ್ನ ತಿಳಿದೇ ಹೋದಾಗ ಬೇರೆಯವ್ರು ಬಂದು ನಮ್ಮ ತಪ್ಪನ್ನ ರಿಯಲೈಸ್ ಮಾಡಿದ್ರು ಅದನ್ನ ತಿಳ್ಕೊಳ್ಳೋದು ತುಂಬಾ ಕಷ್ಟ ಇದೆ. ಅರ್ಥ ಮಾಡ್ಕೊಳ್ಳಿ, ಈ ಭಾವನೆ, ಈ ಒಂದು ಸಿಸ್ಟಮ್ನ ನಮ್ಮ ಮೈಂಡ್ ಅಲ್ಲಿ ಆಕ್ಟಿವೇಟ್ ನಾವು ಮಾಡದೇ ಇದ್ರೆ, ಇನ್ನೊಬ್ರು ಬಂದು ನಮ್ಮನ್ನ ರಿಪೇರಿ ಮಾಡ್ತೀನಿ, ಬೇರೆನ ಮಾಡ್ತೀನಿ ಅಂದ್ರೆ ನಾವು ಅವಕಾಶ ಕೊಡಲ್ಲ. ನಮ್ಗದು ಕಷ್ಟವಾಗುತ್ತೆ. ಯಾರ ನಮ್ಮನ್ನ ತಿದ್ದಕ್ಕೆ ಪ್ರಯತ್ನ ಪಟ್ಟರೆ ನಮ್ ಮನಸ್ಸು ನೋವಾಗುತ್ತೆ. ಸಾಮಾನ್ಯವಾಗಿ ತಮ್ಮ ತಪ್ಪನ್ನ ಅರಿವಿಲ್ದೇ ಇರೋರ ಗುಣಗಳು ಹೇಗೆ ಇರುತ್ತೆ, ಕರೆಕ್ಟ್ ಅಲ್ವಾ? ಅದಕ್ಕೋಸ್ಕರ ನಮ್ಮನ್ನ ಏನ್ ಮಾಡೋಣ, ಬದಲಾವಣೆ ಮಾಡ್ಕೊಳ್ಳೋಣ. ಮುಖ್ಯವಾಗಿ ಇನ್ನೂ ಕೆಲವೊಂದು ಪಾಯಿಂಟ್ ಮಾತಾಡ್ಬೇಕಾಯ್ತು. ಓಕೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಪಾಯಿಂಟ್, ಈ ವಿಷಯಗಳು ನಿಮ್ಗೇನ್ ಅರ್ಥವಾಯ್ತು? ಈ ವಿಷಯಗಳಲ್ಲಿ ನಿಮ್ಗೆಲ್ಲ ಏನೋ ಒಂದು ವಿಷಯಗಳು ಅರ್ಥವಾಯ್ತು? ಏನೆಲ್ಲ ಇವತ್ತಿನ ಪಾಠದಲ್ಲಿ ನಿಮಗೆ ಏನೆಲ್ಲ ಅರ್ಥವಾಯ್ತು? ನಿಮ್ಮ ಪಾಯಿಂಟ್ ನ ಶೇರ್ ಮಾಡಿ. ಯಾವ ಪಾಯಿಂಟ್ ನಿಮ್ಗೆ ಯೂಸ್ಫುಲ್ ಅನಿಸ್ತು? ಇಲ್ಲ ನಿಮ್ಗೆ ಏನಾದ್ರು ಎಕ್ಸ್ಟ್ರಾ ಬೇರೆ ಪಾಯಿಂಟ್ ಇದ್ರೆ ದಯವಿಟ್ಟು ಏನ್ ಮಾಡಿ ಅದನ್ನ ಶೇರ್ ಮಾಡಿ. ಎಸ್, ಒಂದು 4 to 5 minutes ಮುಗಿಸೋಣ. ರವಿ ಬ್ರದರ್ ಹೇಳಿ. ಒಳ್ಳೆ ಇಷ್ಟ, ಯಾಕಂದ್ರೆ ಫಸ್ಟ್ ನಮ್ ಬಗ್ಗೆ ನಾವು ರಿಯಲೈಸ್ ಮಾಡ್ಕೋಬೇಕು, ನಮ್ಮ ತಪ್ಪುಗಳು ಫಸ್ಟ್ ನಾವು ಗುರ್ಸ್ಕೋಬೇಕು ಬಿಡ್ತಾರೆ, ಆಮೇಲೆ ಇನ್ನೊಬ್ರ ಬಗ್ಗೆ ನಾವು ಮಾತಾಡ್ಬೇಕು. ಇದು ಒಳ್ಳೆ. ಹೌದು ಹೌದು ಅಲ್ವಾ? ಬೇರೆ ಹೌದು, ನನ್ನಲ್ಲಿ ಎಷ್ಟೋ, ನನ್ನಲ್ಲಿ ಬ್ರದರ್ ಇನ್ನೊಬ್ರು ಅಂತ ಹೇಳಿದ್ಕಿಂತ ನನ್ನಲ್ಲಿ ಎಷ್ಟೋ ತಪ್ಪುಗಳಿರ್ತವೆ. ಅದು ನಾವು ನಾವು ಹುಡುಕ್ಬೇಕು ನಮ್ಮಲ್ಲಿ ಏನೇನ್ ತಪ್ಪಿದೆ ಅಂತ, ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೇಕು. ಇನ್ನೊಬ್ರ ಬಗ್ಗೆ ನಾವು ತಲೆನೇ ಹಾಕ್ಬಾರ್ದು. ಯಾಕೆ ದೇವ್ರ ವಾಕ್ಯ ಹೇಳ್ತದೆ, ಅದನ್ನ ತೀರ್ಪು ಮಾಡ್ಬೇಡಿ, ನಿನಗೂ ತೀರ್ಪು ಆಗುದಿಲ್ಲ ಅಂತ. ಹೌದು. ಬೇರೆ ಇನ್ನೇನು ವಿಷಯಗಳು? ಬೇರೆಯವ್ರ ಸಹ ಮಾತಾಡಿ, ಇನ್ನೊಬ್ಬರ ಮೇಲೆ ಯಾವತ್ತೂ ನಾವು ತಪ್ಪು ಹೊರಿಸಬಾರದು ಬ್ರದರ್. ಮೊದ್ಲು ನಮ್ಮನ್ನ ನಾವು ಅಂದ್ರೆ ನಮ್ ಬಗ್ಗೆ ನಾವು ತಿಳ್ಕೊಬೇಕು ಫಸ್ಟ್. ಇನ್ನೊಬ್ಬರ ಬಗ್ಗೆ ಯಾವತ್ತೂ ಇರ್ಲಿ. ಕೇಳಿಸ್ತಿದ್ಯಾ ಬ್ರದರ್? ಕೇಳಿಸ್ತದೆ. ಇನ್ನೊಬ್ಬರ ಬಗ್ಗೆ ಯಾವತ್ತೂ ನಾವು ತಪ್ಪಾಗಿ ತಿಳ್ಕೊಬಾರ್ದು, ಮಾತಾಡಬಾರ್ದು. ಗುಡ್, ಥ್ಯಾಂಕ್ ಯು. ಬೇರೆ ವಿಷಯಗಳು? ಬೇರೆಯವ್ರ ಕೊರತೆ ಅಥವಾ ಅವ್ರಲ್ಲಿ ಏನಾರ ದೋಷ ತಪ್ಪುಗಳಿದ್ರೆ ಅದು ಹೇಗೆ ಉಂಟಾಯ್ತು, ಅದಕ್ಕೆ ಕಾರಣ ಏನು ಅಂತ ಫಸ್ಟ್ ನಾವು ತಿಳ್ಕೊಂಡು ಅದ್ರ ಬಗ್ಗೆ ಆಲೋಚನೆ ಮಾಡಿ ಅವ್ರಿಗೆ ತಿಳಿಸ್ಬೇಕು. ನಮ್ಮಲ್ಲಿ ಏನೇ ಇದ್ರು ಅದು ನಾವು ತೀರ್ಪು ಮಾಡಕ್ಕೆ ಹೋಗ್ಬಾರ್ದು. ಅವ್ರಿಗೂ ನಮಗೆ ತೀರ್ಪಾಗ್ಬೇಕಾದ್ರೆ ನಮ್ಮನ್ನ ಫಸ್ಟ್ ನಾವು ಸರಿಪಡಿಸ್ಕೊಂಡು ಇನ್ನೊಬ್ಬರ ತಪ್ಪನ್ನ ನಾವು ತಿಳ್ಕೊಬೇಕು. ಮೊದಲು ನಾವು ಸರಿಪಡಿಸ್ಕೋಬೇಕು, ನಂತರ ಇನ್ನೊಬ್ಬರ ವಿಷಯದಲ್ಲಿ ತಪ್ಪನ್ನ ಹುಡುಕ್ಬೇಕು. ಯಾಕೆಂದ್ರೆ ನಾವು ಪಡುವಂತ ಕಷ್ಟಕ್ಕೆ ದೇವ್ರು ಖಂಡಿತವಾಗಿ ಪರಿಹಾರನ ಕೊಡ್ತಾರೆ. ಪ್ರತಿಯೊಬ್ಬರು ಲೋಕದಲ್ಲಿ ಪ್ರತಿಯೊಬ್ಬರಿಗೂ ದೇವ್ರು ಅವರವ್ರ ಪಾಪಕ್ಕೆ ತಕ್ಕಂತೆ ತೀರ್ಪು ದೇವ್ರು ಮಾಡುವವರಾಗಿದ್ದಾರೆ. ಅದರಿಂದ ನಾವು ಕಾಲಕ್ಕೆ ಮೊದಲು ಏನು ಸಹ ತೀರ್ಪು ಮಾಡಬಾರ್ದು ಇನ್ನೊಬ್ಬರ ಬಗ್ಗೆ ಅಂತ ಅನ್ಕೊ. ಓಕೆ ಅಮ್ಮ, ಥ್ಯಾಂಕ್ ಯು. ಓಕೆ, ಒಳ್ಳೆ ಪಾಯಿಂಟ್. ಆಕ್ಚುಲಿ ನೋಡ್ಬೇಕಾರೆ ಇನ್ನೊಬ್ರು ತಪ್ಪನ್ನ ನಾವು ಇದ್ ಮಾಡಿದಾಗ ಕಂಡು ಹಿಡಿದು ಒಂದ್ ರೀತಿಲಿ
ಅವರು ಸತ್ಯದ ದಾರಿಯಿಂದ ದೂರ ಹೋಗ್ತಿದಾರೆ, ಇಲ್ಲ ದೇವರನ್ನ ಬಿಟ್ಟು ದೂರ ಹೋಗ್ತಿದಾರೆ ಅಂದ್ರೆ ಪ್ರೀತಿಯಿಂದ ಅವ್ರಿಗೆ ಆ ಸಲಹೆ ಕೊಟ್ಟು ಅದನ್ನ ಹೇಳಿ ಅದನ್ನ ಒಳ್ಳೆ ದಾರಿ ನಡ್ಸಕ್ಕೆ ಪ್ರಯತ್ನ ಪಡೋದು ನಮ್ಮೆಲ್ಲರ ಜವಾಬ್ದಾರಿ ಇದೆ. ಅದನ್ನ ಖಂಡಿತ ನಾವು ಮಾಡ್ಬೇಕು. ಅದ್ರ ಬದಲಾಗಿ ಅದನ್ನ ಬಿಟ್ಬಿಟ್ಟು ಅವ್ರ ಬಗ್ಗೆ ನಾವು ತೀರ್ಪು ಅಂದ್ರೆ ಫೈನಲ್ ಡಿಸೈಡ್ ಇವ್ರು ಹಿಂಗೆ ಅವ್ರ ಇಷ್ಟ ಅಂತ ಹೇಳೋದು ಸರಿಯಾಗಿರಲ್ಲ. ಕರೆಕ್ಟ್ ಪಾಯಿಂಟ್. ಓಕೆ, ಬೇರೆ ನಾವು ಕರೆಕ್ಟ್ ಆಗಿದ್ರೆ ಮಾತ್ರ ಬೇರೆಯವ್ರಿಗೆ ನಾವು ಕರೆಕ್ಟ್ ಮಾಡೋಕ್ಕೆ ಸಾಧ್ಯ. ಗುಡ್. ಸೊ ಮೊದ್ಲು ನಮ್ಮನ್ನ ನಾವು ಕರೆಕ್ಟ್ ಮಾಡ್ಕೊಂಡ್ರೆ ಇನ್ನೊಬ್ಬರನ್ನ ನಾವು ಕರೆಕ್ಟ್ ಮಾಡಕ್ಕಾಗುತ್ತೆ. ಆದಷ್ಟು ನಮ್ಮನ್ನ ಕರೆಕ್ಟ್ ಮಾಡ್ಕೊಳ್ಳೋಣ ಅನ್ನೋದು ಕರೆಕ್ಟ್. ಓಕೆ ಮೇಗಿಷ್ಟ, ಥ್ಯಾಂಕ್ ಯು. ಬೇರೆ ಬ್ರದರ್ ತಪ್ಪು ಎಲ್ಲರೂ ಮಾಡ್ತೇವೆ ಬ್ರದರ್, ಆದ್ರೆ ನಾವು ಕ್ಷಮಿಸೋ ಗುಣ ಇರ್ಬೇಕ್ರಿ ನಮ್ಮಲ್ಲಿ ಮೊದ್ಲು. ಅಂದ್ರೆ ತಪ್ಪು ಮಾಡೋದು ಎಲ್ಲರೂ ಮಾಡ್ತೇವೆ ಅನ್ನಲ್ಲ, ಆದ್ರೆ ನಾವು Okay. ಅದನ್ನ ಕ್ಷಮಿಸುವಂತ ಗುಣ ನಮ್ಮಲ್ಲಿ ಮೊದ್ಲು ಇರ್ಬೇಕು. ಹೌದೌದು ಕರೆಕ್ಟ್. ಎಲ್ಲ ಕರೆಕ್ಟ್ ಆಗಿಲ್ಲ ಅಂದ್ರೆ ಕ್ಷಮಿಸುವಂತ ಗುಣ ತುಂಬಾ ಮುಖ್ಯ ಅಲ್ವಾ? ಹೌದ್ರಿ, ಕ್ಷಮಿಸುವಂತ ಯಾಕಂದ್ರೆ ಗುಣನೇ ಇಲ್ಲದ್ರೆ ತಪ್ಪಿಗೆ ಬೇರೆ ದಾರಿನೇ ಇಲ್ಲ. ಕರೆಕ್ಟ್ ಅಲ್ವಾ? ನಮ್ಮ ಕಣ್ಣನ್ನು ತೊಳೆ ಇರುವಾಗ ಇನ್ನೊಬ್ಬರನ್ನ ನಾವೇನಾಗಿ ನೋಡ್ತೀರಂತ. ಆ ನಮ್ಮ ಕಣ್ಣಲ್ಲೇ ತುಂಬಾ ಇದಿರುತ್ತೆ. ಮುಖ್ಯವಾಗಿ ನಮ್ಮ ಎಲ್ಲ ಬ್ರದರ್ ಪ್ರಕಾರ ಕ್ಷಮಿಸುವಂತ ಗುಣಗಳಿದ್ದಾಗ ಏನಾಗುತ್ತೆ, ಈ ರೀತಿ ನಾವು ನೋಡಕ್ಕಾಗಲ್ಲ ಅಲ್ವಾ? ಇನ್ನೊಬ್ಬರ ಸಣ್ಣ ಸಣ್ಣ ವಿಷಯ ದೊಡ್ಡದಾಗ ನೋಡಲ್ಲ ನಾವು. ನಮ್ಮನ್ನ ತಿಳ್ಕೊಳ್ಳೋ ಗುಣನೂ ತುಂಬಾ ಮುಖ್ಯ, ಇನ್ನೊಬ್ಬನ ಕ್ಷಮಿಸುವಂತ ಗುಣನೂ ತುಂಬಾ ಮುಖ್ಯ. ಗುಡ್. ಬೇರೆ ಯಾಕಂದ್ರೆ ನಾವೆಲ್ಲ ಲೋಕದಲ್ಲಿ ಎಲ್ಲರೂ ನಾವು ದೊಡ್ಡ ದೊಡ್ಡ ತಪ್ಪು ಮಾಡಿದ್ವಿ, ಆದ್ರೆ ನಮ್ಮನ್ನ ದೇವ್ರ ಕ್ಷಮಿಸ್ಯಾನಂದಾಗ ನಾವು ಕ್ಷಮಿಸುವಂತ ದೊಡ್ಡ ಹೌದು ಅದು ನೋಡಿ, ದೇವ್ರು ನಮ್ ಕ್ಷಮಿಸೋದು ನಮ್ಮ ತಪ್ಪನ್ನ ಸ್ವಲ್ಪ ಲಿಸ್ಟ್ ಮಾಡಿ ನೋಡೋಣ. ಒಂದ್ ವೇಳೆ ದೇವ್ರು ನಮ್ಮನ್ನ ಕ್ಷಮಿಸ್ತಾ ಇದ್ರೆ ದೇವ್ರ ಸನ್ನಿಧಿಗೆ ಬರ್ತಾ ಇದ್ವಾ? ಅದೇ ಒಂದು ಪ್ರೀತಿ ನಮ್ಮ ಇನ್ನೊಬ್ರಿಗೆ ತೋರಿಸ್ಬೇಕು ತಾನೆ. ದೇವ್ರಿಗೆ ಮತ್ತೆ ರಿಟರ್ನ್ ಕೊಡಕ್ಕಾಗಲ್ಲ, ದೇವ್ರು ನಮ್ಗೆ ಕೊಟ್ಟಿರೋದ್ನ ದೇವ್ರ ಮಕ್ಳಿಗೆ ಕೊಡ್ಬೇಕು ತಾನೆ. ಗುಡ್. ಬೇರೆ ಮಾತಾಡಿ. ವೈರಿಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡ್ಬೇಕು, ಅವ್ರ ಮನ್ಸ್ ಕರಗ್ಲಿ ಅಂತ. ವೆರಿ ಗುಡ್ ಸಿಸ್ಟರ್. ಓಕೆ. ಸೊ ನೋಡ್ಬೇಕಾದ್ರೆ ಪ್ರಾರ್ಥನೆ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಈಗ ನಾವು ಒಬ್ಬರ ಮೇಲೆ ಇರುವಂತ ಒಂದು ವಿಷಯನ ಕ್ಷಮಿಸಿದೀವಿ ಅಂತ ಬರೀ ಬಾಯಿ ಮಾತಲ್ಲಿ ಹೇಳ್ಬಿಟ್ಟು ಮನಸ್ಸಲ್ಲಿ ಇಟ್ಕೊಳ್ತಕ್ಕಿಂತ ದೇವ್ರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ ನೋಡ್ರಿ, ಅದು ತುಂಬಾ ಒಂದು ದೇವ್ರು ನೋಡ್ತಾರೆ, ಮನುಷ್ಯ ಅಲ್ಲ ದೇವ್ರು ನೋಡ್ತಾರೆ ನಮ್ಮ ಹೃದಯ ಹೆಂಗಿತ್ತು ಅಂದ್ಬಿಟ್ಟು. ಖಂಡಿತ ದೇವ್ರು ನಮ್ಮನ್ನ ತುಂಬಾ ಮೆಚ್ಕೊಳ್ತಾರೆ. ಖಂಡಿತ. ಥ್ಯಾಂಕ್ ಯು ಸಿಸ್ಟರ್. ಓಕೆ. ಬೇರೆ ಹಿಂಸೆ ಪಡಿಸೋಗೋಸ್ಕರ ಪ್ರಾರ್ಥಿಸ್ತೀರಿ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಹೌದು ನಿಮ್ ಹಿಂಸೆ ಪಡಿಸೋಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಲ್ವಾ? ಹಲವಾರು ಪಾಯಿಂಟ್ ನ ಕೂಡ ನಾವು ಸ್ಟಡಿ ಮಾಡಿದ್ವಿ ಅಲ್ವಾ? ಇವ್ರ ಶತ್ರುಗಳು ಏನ್ ಮಾಡಿ ಪ್ರೀತಿ ಮಾಡಿ ಹಿಂಸೆ ಪಡಿಸೋ ಪ್ರಾರ್ಥನೆ ಮಾಡ್ರಿ. ಇದೆಲ್ಲ ನಾವು ದೇವರ ಗುಣಗಳನ್ನ ಬೆಳೆಸ್ಕೊಳ್ತಿರೋ ಅಂತ ಒಂದು ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ಒಂದು ಗುರುತು ಇದೆಲ್ಲ ಗುಣ ಅಲ್ವಾ? ಗುಡ್. ಇದನ್ನ ಡೆವಲಪ್ ಮಾಡ್ಬೇಕು. ಓಕೆ. ಬೇರೆ ಓಕೆ. ಥ್ಯಾಂಕ್ ಯು ಕ್ರಿಸ್ತನ್ ಸರ್ ಇದೆ. ಇನ್ನೇನಾದ್ರೂ ಹೇಳಂಗಿದ್ರೆ ಹೇಳ್ಬೋದು, ಸಮಯ ಇದೆ. ಸೊ ಹಾಗೆ ಎಲ್ರು ಕೂಡ ಏನ್ ಮಾಡ್ರಿ, ಆ ಒಂದು ವಿಷಯವನ್ನ ಸ್ಟಡಿ ಮಾಡ್ರಿ. ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂದ್ರೆ, ನನ್ನನ್ನ ನಾನು ಜಡ್ಜ್ ಮಾಡ್ಕೊಳ್ತೀನಿ, ಬೇರೆಯವ್ರನ್ನ ಕ್ಷಮಿಸ್ತೀನಿ, ನನ್ ತಪ್ಪನ್ನ ನಾನು ಕಂಡಿಡಿಯಕ್ಕೆ ಫಸ್ಟ್ ಸ್ಟೆಪ್ ತಗೊಳ್ತೀನಿ. ಬೇರೆಯವ್ರ ತಪ್ಪು ಕಂಡಿಡಿದ್ರು ಕೂಡ ನನ್ ಮುಂದೆ ಗೊತ್ತಾದ್ರು ಕೂಡ, ಅವ್ರು ತಪ್ಪು ಮಾಡ್ತಾರೆ ಗೊತ್ತಾದ್ರು ಕೂಡ ಯಾವ ರೀತಿ ಅದನ್ನ ಚೇಂಜ್ ಮಾಡ್ಬೇಕು ಅಂದ್ಬಿಟ್ಟು ಸತ್ಯವೇದ ಹೇಳ್ತಾ ಇದೆ. ಪ್ರೀತಿಯಿಂದ ಅವರು ನಾನ್ ಮಾತಾಡೋಂತ ಮಾತುಗಳಿಂದ ಇರ್ಬೋದು, ನಾನ್ ತಿದ್ದಕ್ಕೆ ಪ್ರಯತ್ನ ಮಾಡೋಂತ ಪ್ರಯತ್ನದಿಂದ ಇರ್ಬೋದು, ದೇವ್ರನ್ನ ಬಿಟ್ಟು ದೂರ ಹೋಗದಾಗೆ ಗದರಿಸಿದ ರೀತಿಯಲ್ಲಿ, ಕೋಪ ಮಾಡದ ರೀತಿಯಲ್ಲಿ, ಶಾಂತವಾಗಿ ಹೇಗೆ ಹೇಳ್ಬೇಕು, ಯಾವ ರೀತಿಯಲ್ಲಿ ಹೇಳ್ಬೇಕು, ಎಲ್ರ ಮುಂದೆ ಹೇಳ್ಬೇಕಾ, ಒಂಟಿಯಾಗಿದ್ದಾಗ ಹೇಳ್ಬೇಕು, ಯಾವ ರೀತಿಯಲ್ಲಿ ಕರೆಕ್ಟ್, ಇದನ್ನೆಲ್ಲ ನಾವು ಸ್ಟಡಿ ಮಾಡಿ ಹೇಳೋದು ಸಹೋದರ ಮೇಲೆ ಇಟ್ಟಿರುವಂತ ಪ್ರೀತಿಗೆ ಒಂದು ಇದಾಗಿದೆ. ಖಂಡಿತ ಆ ರೀತಿ ಮಾಡೋಕೆ ಪ್ರಯತ್ನ ಪಡೋಣ. ದೇವ್ರು ನಮ್ಮನ್ನ ಆಶೀರ್ವದಿಸ್ಲಿ. ಓಕೆ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ದೇವರು ನಿಮ್ಮೆಲ್ಲರೂ ಕೂಡ ಆಶೀರ್ವದಿಸಲಿ. ಮುಖ್ಯವಾಗಿ ಹೊಸದಾಗಿ ಸಹೋದರರು ಬಂದಿದ್ದೀರಾ, ನೀವೆಲ್ಲರೂ ಕೂಡ ನೀವು ವಿಷಯಗಳನ್ನ ಮಾತಾಡಿ. ತುಂಬಾ ನನಗೆ ಕೆಲವರ ಬಗ್ಗೆ ನಿಮ್ಮ ಪರಿಚಯ ಇಲ್ಲ. ನಮ್ಮ ಪ್ರಸನ್ನ ಕುಮಾರ್ ಬಗ್ಗೆ ಬ್ರದರ್ ಬಂದಿದ್ದಾರೆ, ಮತ್ತೆ ದಿವ್ಯಾ, ಸ್ಟೆನ್ನಿ ಜೋಸಫ್ ಅಂತ ಇದೆ ಸಿಸ್ಟರ್. ಸೊ ಇಲ್ಲಿ ಯಾರಿದ್ದೀರಾ, ಅಲ್ಲಿ ಬ್ರದರ್ ಸಿಸ್ಟರ್ ಯಾರಿದ್ದೀರಾ? ನಿಮ್ಮ ಹೆಸರು ಕೂಡ ಅಲ್ಲಿ ಕರೆಕ್ಟ್ ಆಗೋಕ್ಲಿ. ದೀಪಾ ಸಿಸ್ಟರ್ ಹೇಗಿದ್ದೀರಾ? ದೀಪಾ ಸಿಸ್ಟರ್ ಕೇಳಿಸ್ತಾ ಇದೆಯಾ? ಓಕೆ. ಸರೋಜಾ ಸಿಸ್ಟರ್, ನನಗೆ ನಿಮ್ಮ ತುಂಬಾ ಪರಿಚಯ ನನ್ ಕಡಿಮೆ ಕ್ರಿಸ್ತನಲ್ಲಿ. ನಮ್ಮ ಕೆಲವೊಂದು ಸಹೋದರ ನನ್ ತುಂಬಾ ಚೆನ್ನಾಗಿ ಗೊತ್ತು. ಕಮಲ ಮಾಸ್ಟರ್, ಶಾಂತ ಮಾಸ್ಟರ್, ಮಂಜು ಮಾಸ್ಟರ್ ಇವರೆಲ್ಲ. ಇನ್ನೇನೋ ಹೊಸದು ಬಂದಿರ್ತಾರೆ, ನೀವು ಮಾತಾಡಿ ಆಯ್ತಾ? ನನಗೂ ಕೂಡ ಮೇ ಬಿ ನಾನು ಎಲ್ಲ ನೋಡಿರ್ತೀನಿ 1-2-3 ಸರಿ ನಿಮ್ಮನ್ನ, ಮತ್ತೆ ನೋಡಿರಲ್ಲ. ನಿಮ್ಮ ಮುಖ ನೋಡಿದ್ರು ನಿಮ್ಮ ಹೆಸರು ನೆನಪಿರಲ್ಲ, ನಿಮ್ಮ ಹೆಸರು ನೆನಪಿದ್ರು ನಿಮ್ ಮುಖ ನೆನಪಿರಲ್ಲ. ಆ ರೀತಿ ಆಗಿರುತ್ತೆ ಇದ್ರು ಕೂಡ ಇಲ್ಲಿ. ಸೊ ಎಲ್ರು ಬರ್ತಾ ಇದೀರಾ, ಹೊಸ ಸಹೋದರ ನೀವೆಲ್ರು ಬರ್ತಾ ಇದೀರಾ, ಬನ್ನಿ. ತುಂಬಾ ಸಂತೋಷ ನೀವೆಲ್ಲ ಬರ್ತಾ ಇರೋದು. ಹೀಗೆ ಏನ್ ಮಾಡ್ರಿ, ಒಬ್ರು ಪ್ರೋತ್ಸಾಹ ಮಾಡ್ತಾ, ಉತ್ಸಾಹ ಪಡಿಸ್ತಾ ಎಲ್ರು ಬೆಳೆಯೋಣ. ದೇವ್ರು ನಿಮ್ಮನ್ನ ಬಲಪಡಿಸ್ಲಿ. ದೀಪಕ್ ಸಿಸ್ಟರ್ ಮಾತಾಡ್ತಿದ್ದ ನೋಡ್ರಿ. ದೀಪಾ ಸಿಸ್ಟರ್ ಮಾತಾಡಿ ಸಿಸ್ಟರ್.
ಸಾರಿ ಬ್ರದರ್ ಮ್ಯೂಟ್ ಅಲ್ಲಿ ಇತ್ತು. ಹಾ ಓಕೆ ಓಕೆ ಸಿಸ್ಟರ್. ಹಾ ಓಕೆ ಥ್ಯಾಂಕ್ ಯು. ಇನ್ನೇನಾದ್ರು ನಿಮ್ಗೆ ಇಲ್ಲ ಬೇರೆ ಏನಾದ್ರು ವಿಷಯಗಳಿದ್ರು ಕೂಡ ನಿಮ್ಗೆ ಓಪನ್ ಆಗಿ ಇದ್ ಮಾಡಿ ಮಾತಾಡಿ. ಹಾ ಸಿಸ್ಟರ್ சொல்லுங்க. தீபா பிரதர். பிரதர் ஆக்சுவலி நீங்க ஒரு வாட்டி ஒரு 1 year பேக் கிளாஸ் ஸ்டார்ட் ஆகும்போது சொன்னீங்க. கன்னடத்துல சொல்லிருக்கோம் அவங்க புரியாது. 1 year ಬ್ಯಾಕ್ ಹೇಳಿದ್ದೆ ಕ್ಲಾಸ್ ಸ್ಟಾರ್ಟ್ ಒಂದು 1 year ಬ್ಯಾಕ್ ಹೇಳಿದ್ರು ಒಂದ್ಸಲ ಆದ್ರೂ ಬೈಬಲ್ ನೀವು ಓದ್ ಮುಗಿಸ್ಬೇಕು ಅಂತ. ನಾನು ಯಾವಾಗ್ಲೂ ಸ್ಟಾರ್ಟ್ ಮಾಡ್ತಿದ್ದೆ 1 month ಅವಾಗ ಅಲ್ಲಲ್ಲಿ ಓದೋದು ಇಲ್ಲ ಸ್ಟಾರ್ಟ್ ಮಾಡೋದು ಮತ್ತೆ ಬೇರೆ ಚಾಪ್ಟರ್ ಹೋಗೋದು ಆತರ ಮಾಡ್ತಿದ್ದೆ. ಬಟ್ ನೀವು ಒಂದ್ಸಲ ಹೇಳಿದ್ರೆ ಒಂದ್ಸಲ ಆದ್ರೂ ನೀವು ಓದ್ಬೇಕು ಅಂತ ಅವತ್ತು ನಾನು ಸ್ಟಾರ್ಟ್ ಮಾಡ್ದೆ ಬ್ರದರ್. ಲಾಸ್ಟ್ ಮಂತ್ ಕಂಪ್ಲೀಟ್ ಮಾಡ್ದೆ. ಥ್ಯಾಂಕ್ ಯು ಬ್ರದರ್. ನೀವು ಕೊಟ್ಟಿದ್ದ ಇದಕ್ಕೆ ನಾನು ಓದ್ ಮುಗಿಸಕ್ಕೆ ದೇವ್ರು ನನಗೆ ಕೃಪೆ ಮಾಡಿ. ತುಂಬಾ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಸಿಸ್ಟರ್. ಸೊ ತುಂಬಾ ಸಂತೋಷ ನನಗೆ ಈ ರೀತಿ ಒಂದು ವಿಷಯ ಒಂದ್ ಕೆಲಸನ ಮಾಡಿ ಸ್ಟಾರ್ಟ್ ಮಾಡಿ ಡಿಸೈಡ್ ಮಾಡಿ ಮುಗಿಸಿದ್ರಲ್ಲ ತುಂಬಾ ಸಂತೋಷ. ತುಂಬಾ ಸಹೋದರರು ಕೂಡ ಇರ್ತೀರಾ ನೀವು ಕೂಡ ತುಂಬಾ ಥ್ಯಾಂಕ್ ಯು. ಸೊ ಕೆಲವೊಂದು ಡಿಸಿಷನ್ ತಗೊಂಡಿರ್ತೀರಾ, ಡಿಸಿಷನ್ ನೀವು ಮುಗಿಸಿದ್ಮೇಲೆ ನಿಮ್ಗೆ ತುಂಬಾ ಸಂತೋಷ ಆಗುತ್ತೆ. ಅದು ಬೈಬಲ್ ಮುಗಿಸಿದೀರ ಅಂದ್ರೆ ಖಂಡಿತ ಒಂದು ದೇವರ ವಿಷಯದಲ್ಲಿ ದೊಡ್ಡ ಫಸ್ಟ್ ಸ್ಟೆಪ್. ತುಂಬಾ ಒಳ್ಳೆ ವಿಷಯ. ಥ್ಯಾಂಕ್ ಯು. ದೇವ್ರು ನಿಮ್ಮನ್ನ ಆಶೀರ್ವದಿಸಲಿ ಸಿಸ್ಟರ್. ಓಕೆ ಏನ ಸಹೋದರ? ಹಾ ಸಿಸ್ಟರ್ ಹೇಳಿ. ಬ್ರದರ್ ನಾನ್ ಹಂಗೆ ಒಂದ್ ಕಡೆಯಿಂದ ಆಳ್ತಿಕೊಂಡ ಓದ್ಕೊಂಡ್ತಾ ಇದ್ದೆ. ದೀಪಾ ಸಿಸ್ಟರ್ ಹೇಳಿದ್ಮೇಲೆ ನಾನ್ ಹಂಗೆ ಮಾಡ್ತಾ ಇದ್ದೀನಿ ಇವಾಗ. ಹೌದ್ರಾ? ಓಕೆ ಓಕೆ. ನಾನು ತುಂಬಾ ಸಂತೋಷ. ಎಲ್ಲ ಒಟ್ಟಿಗೆ ಸೇರಿ ಮಾಡ್ತೀರಾ. ತುಂಬಾ ಸಂತೋಷವಾದ ವಿಷಯ. ನಾನು ತುಂಬಾ ವಿಷಯ ಕೇಳಲ್ಪಡ್ತೀನಿ ಸಹೋದರಿಯರು ವಿಶೇಷವಾಗಿ ನೀವು ಬೈಬಲ್ ಸ್ಟಡಿ ಮಾಡೋದು ಇದೆಲ್ಲ ಅಪ್ಡೇಟ್ ಬರ್ತಾ ಇದ್ದ ನನಗೆ ತುಂಬಾ ಸಂತೋಷ ಆಗುತ್ತೆ. ಎಷ್ಟು ಜೀಲಾಗಿ ಎಷ್ಟು ಇದಾಗಿ ಮಾಡ್ತಾ ಇರ್ತೀರ ಅಂದ್ಬಿಟ್ಟು. ಹಾಗೆ ಮುಂದುವರ್ಸ್ರಿ, ಒಬ್ಬರೊಬ್ಬರನ್ನ ಪ್ರೋತ್ಸಾಹ ಪಡಿಸ್ರಿ. ದೇವ್ರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಓಕೆನಾ? ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್. ನವೀನ್ ಬ್ರದರ್ ಇದ್ದೀರಾ? ನವೀನ್ ಬ್ರದರ್ ಕೇಳಿಸ್ತಾ ಇದೆಯಾ? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ ಓಕೆ ಸರಿ ಬ್ರದರ್. ನಮ್ಮ ಸಿಸ್ಟರ್ ಸಿಮಸ್ಟರ್ ಹೇಗಿದ್ದೀರಾ? ನವೀನ್ ಬ್ರದರ್ ಎಲ್ಲ ಚೆನ್ನಾಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಯಾಕಂದ್ರೆ ನಾನು ಝೂಮ್ ಅಲ್ಲಿ ಬರ್ತೀನಿ, ನಿಮ್ಮನ್ನ ಜಾಸ್ತಿ ಮಾತಾಡ್ಸಕ್ ಆಗಲ್ಲ. ಹಾಗೇನ್ ಮಾಡ್ತೀನಿ, ಮುಗಿಸ್ಕೊಂಡು ಹೊರಟೋಗ್ಬಿಡ್ತೀನಿ. ನಿಮ್ ಬಗ್ಗೆ ನನ್ಗೆ ಅಷ್ಟು ಇದಾಗಿರಲ್ಲ. ಎನಿವೆ ಓಕೆ. ಸೊ ಎಲ್ರು ತುಂಬಾ ಸಂತೋಷ ಇರ್ಲಿ. ಓಕೆ ಕ್ರಿಸ್ತನ ಪ್ರೀತಿಯ ಸರಸ್ವತಿಯರೇ, ಹಾಗೆ ನಮ್ಮ ಪಾಸ್ ಓವರ್ ಬರ್ತಾ ಇದೆ, ನಿಮ್ಗೆ ಪ್ರಿಪೇರ್ ಮಾಡ್ಕೊಳ್ಳಿ. ಇನ್ನೇನಾದ್ರೂ ಕೆಲವೊಂದು ಅಪ್ಡೇಟ್ಸ್ ಇದ್ರೆ ಹೇಳಿ. ನೆಕ್ಸ್ಟ್ ಟೈಮ್ ಏನ್ ಮಾಡೋಣ, ನಾವು ಒಂದು 45 ಮಿನಿಟ್ಸ್ ನಮ್ಮ ಪ್ರೋಗ್ರಾಮ್ ಇದನ್ನ ಇಟ್ಕೊಳ್ಳೋಣ. ನಾನು ಕೂಡ ನೆಕ್ಸ್ಟ್ 45 ಮಿನಿಟ್ಸ್ ಆಮೇಲೆ ನಿಮ್ಮ ಒಂದು ಅಭಿಪ್ರಾಯಗಳನ್ನ ಕೇಳಕ್ ಇಷ್ಟಪಡ್ತೀನಿ. ನಿಮ್ಗೆಲ್ಲ ಏನ್ ಅರ್ಥವಾಗಿದೆ, ನಿಮ್ ಫೀಡ್ಬ್ಯಾಕ್ ಈ ಟೈಮಲ್ಲಿ ಏನಾಗಿದೆ ಎಲ್ಲರೂ ಕೂಡ ಶೇರ್ ಮಾಡ್ರಿ. ನಿಮ್ಗೆಲ್ಲ ಉಪಯೋಗವಾಗುತ್ತೆ, ಅನುಕೂಲವಾಗಲಿ ಅಂತ ಯೋಚನೆ ಮಾಡ್ತಾ ಇದೀನಿ. ನನಗೆ ಹಿರಿಯರು ಕೊಟ್ಟಂತ ಒಂದು ಆಲೋಚನೆ ಮೇಲೆ ಇದನ್ನ ಮಾಡ್ತೀನಿ ಅಷ್ಟೇ. ನನಗೂ ಕೂಡ ಲಾಸ್ಟ್ ಟೈಮ್ ಥಿಂಕ್ ಮಾಡ್ತಿದ್ದೆ ಈ ರೀತಿ ಮಾಡೋಣ. ಓಕೆನಾ? ನಾವು ರಾತ್ರಿ ಗೀತೆಗಳನ್ನ ಓದ್ಬಿಟ್ಟು ಮುಗಿಸೋಣ. ರಾತ್ರಿ ಗೀತೆಗಳಿದೆಯಾ ನಿಮ್ಮ ಹತ್ರ? ಇದ್ರೆ ಓದ್ಬಿಟ್ಟು. ರಾತ್ರಿಯ ಗೀತೆಗಳು ಮಾರ್ಚ್ 10. ವ್ಯವಸಾಯಗಾರನನ್ನು ನೋಡಿರಿ, ಆತನು ಭೂಮಿಯ ಅಮೂಲ್ಯವಾದ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘ ಶಾಂತಿಯಿಂದಿರುವನು. ನೀವು ದೀರ್ಘ ಶಾಂತಿಯಿಂದಿರ್ರಿ. ಯಾಕೋಬ 5:7-8 ವಚನಗಳು. ತಾಳ್ಮೆ ಎಂಬುದು ಒಂದು ಒಳ್ಳೆಯ ಗುಣ. ಅದನ್ನು ನಾವು ಬೆಳೆಸಿಕೊಳ್ಳಬೇಕೆಂದು ನಮ್ಮ ಪರಲೋಕದ ತಂದೆ ಅಪೇಕ್ಷಿಸುತ್ತಾನೆ ಮತ್ತು ಅದನ್ನು ಆತನು ತನ್ನಲ್ಲಿ ಮಹತ್ತರವಾದ ಉದಾಹರಣೆಯಾಗಿ ವ್ಯಕ್ತಪಡಿಸುತ್ತಾನೆ. ಕಳೆದ ಎಲ್ಲಾ ಶತಮಾನಗಳಿಂದ ಪರಲೋಕದ ತಂದೆಯು ಜನರ ನಿಂದನೆಯನ್ನು ತಾಳ್ಮೆಯಿಂದ ಸಹಿಸಿಕೊಂಡಿದ್ದಾನೆ. ಆತನು ಜ್ಞಾನದಿಂದ ನೀತಿಯನ್ನು ಮತ್ತು ಆತನ ಹೇರಳವಾದ ಕೃಪೆಯ ಆಳವಾದ ವಿನ್ಯಾಸಗಳಿಂದ ಕಾರ್ಯ ಸಾಧಿಸುವ ವಿಷಯವನ್ನು ಅರ್ಥ ಮಾಡಿಕೊಳ್ಳದೇ ಇರುವವರನ್ನು ಮತ್ತು ಆತನ ನಿಜವಾದ ಮಹಿಮೆಯುಳ್ಳ ಮತ್ತು ಪರಿಶುದ್ಧ ಗುಣಲಕ್ಷಣಗಳನ್ನು ಕೆಟ್ಟದ್ದು ಮತ್ತು ಬರೀ ಕೆಟ್ಟದ್ದೆಂದು ಆರೋಪಿಸುವವರನ್ನು ತಾಳ್ಮೆಯಿಂದ ಸಹಿಸಿಕೊಂಡಿದ್ದಾನೆ. ತಕ್ಕ ಕಾಲದಲ್ಲಿ ಆತನು ತನ್ನ ಒಳ್ಳೆಯ ಗುಣಲಕ್ಷಣಗಳನ್ನು ಸಂಪೂರ್ಣವಾಗಿ ಸಮರ್ಥಿಸುತ್ತಾನೆಂದು ಅಥವಾ ವ್ಯಕ್ತಪಡಿಸುತ್ತಾನೆಂದು ಆತನಿಗೆ ಗೊತ್ತಿದೆ. ಆದ್ದರಿಂದ ಆತನು ತಾಳ್ಮೆಯಿಂದ ಕಾಯುತ್ತಾನೆ, ಕೆಲಸ ಮಾಡುತ್ತಾನೆ ಮತ್ತು ಸಹಿಸುತ್ತಾನೆ. ಅದೇ ರೀತಿ ನಮ್ಮ ಕರ್ತನಾದ ಯೇಸು ಸಹ ಕಾಯುತ್ತಾನೆ ಮತ್ತು ಸಹಿಸುತ್ತಾನೆ. ಆತನು ಬಹಳವಾಗಿ ತನ್ನನ್ನು ತಗ್ಗಿಸಿಕೊಂಡು ನಮ್ಮಂತೆ ಕೀಳಾದ ನೆಲೆಗೆ ಬಂದು ಸಹಿಸಿಕೊಂಡನು. ನಂತರ ಆತನು ಒಬ್ಬ ಮನುಷ್ಯನಾಗಿ ಬಂದು
ಸ್ವತಃ ತನಗೆ ವಿರೋಧವಾಗಿ ಉಂಟಾದ ಪಾಪಿಗಳ ವಿರೋಧತ್ವವನ್ನು ಸಹಿಸಿಕೊಂಡನು ಮತ್ತು ತಾನು ರಕ್ಷಿಸಬೇಕೆಂದು ಬಂದ ನಂತರ ಆ ಜನರಿಂದಲೇ ಬಂದ ಉಪದ್ರವವನ್ನು ಮರಣದವರೆಗೂ ಸಹಿಸಿಕೊಂಡನು ಮತ್ತು ತನ್ನ ಪರಲೋಕದ ತಂದೆಯಂತೆ ಆ ತಕ್ಕ ಕಾಲವನ್ನು ಪರಿಗಣಿಸಿ ಅದು ಇನ್ನೂ ದೂರದ ಭವಿಷ್ಯದಲ್ಲಿದ್ದರೂ ಆಗ ಆತನ ಸ್ವಭಾವ ಮತ್ತು ಆತನ ತಂದೆಯ ಸ್ವಭಾವವು ಸಹ ಪೂರ್ಣವಾಗಿ ಪರಲೋಕದಲ್ಲಿಯೂ ಮತ್ತು ಭೂಲೋಕದಲ್ಲಿಯೂ ಸಮರ್ಥನೆಯಾಗುವುದು ಮತ್ತು ವ್ಯಕ್ತವಾಗುವುದು ಎಂದು ತಿಳಿದು ಇವೆಲ್ಲವುಗಳ ಮಧ್ಯದಲ್ಲಿ ಉತ್ಸಾಹವುಳ್ಳವನಾಗಿದ್ದನು ಮತ್ತು ಆಶೀರ್ವದಿಸಲ್ಪಟ್ಟ ನಮ್ಮ ಕರ್ತನಾದ ಯೇಸು ಮತ್ತು ನಮ್ಮ ಆರಾಧ್ಯ ಪರಲೋಕದ ತಂದೆಯು ಆ ಭವ್ಯವಾದ ಪೂರ್ಣತೆಗಾಗಿ ಇನ್ನೂ ತಾಳ್ಮೆಯಿಂದ ಕಾದಿದ್ದಾರೆ. ಆದುದರಿಂದ ಅದೇ ಮನಸ್ಥಿತಿಯಿಂದ ನಾವು ಸಹ ಕಾಯಬೇಕು. ಏಕೆಂದರೆ ದಣಿಗಿಂತ ಅಥವಾ ಕರ್ತನಿಗಿಂತ ಆಳು ನಾವು ದೊಡ್ಡವನಲ್ಲ. ಕ್ರಿಸ್ತನ ಮನಸ್ಸು ನಮಗಿದ್ದರೆ ಭವಿಷ್ಯದ ಚಿತ್ತವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹರ್ಷಿಸುತ್ತೇವೆ. ನಮ್ಮ ಸಮರ್ಥನೆ ಮತ್ತು ಮಹಿಮೆಯ ನಿರೀಕ್ಷೆ ಮಾತ್ರವಲ್ಲದೆ ನಮ್ಮ ಕರ್ತನಾದ ಯೇಸುವಿನ ಮತ್ತು ದೇವರ ಸಮರ್ಥನೆ ಮತ್ತು ಮಹಿಮೆಯ ನಿರೀಕ್ಷೆ ಹಾಗೂ ಸತ್ಯ ಮತ್ತು ನೀತಿಯ ನಿತ್ಯವಾದ ಜಯದ ನಿರೀಕ್ಷೆಯಲ್ಲಿಯೂ ಹರ್ಷಪಡುತ್ತೇವೆ. ಆಮೇನ್. ಥ್ಯಾಂಕ್ ಯು ಕೃಷ್ಣ ಸರಸರೇ. ಈ ಒಂದು ರಾತ್ರಿ ಗೀತೆಗಳು ನಮ್ಗೆ ನೆಕ್ಸ್ಟ್ ರೋಮಪುರದವ್ರಿಗೆ ಬರೆದಂತ ಪತ್ರಿಕೆಯಲ್ಲಿ ನೆಕ್ಸ್ಟ್ ವಾಕ್ಯ ಬರುತ್ತೆ. ಅದಕ್ಕೆ ತುಂಬಾ ಇಷ್ಟವಾದಂತ ಒಂದು ಪಾಯಿಂಟ್ ಇದೆ. ಬೇಕಾದ್ರೆ ನೆಕ್ಸ್ಟ್ 4th 5th ಇದು ನೋಡಿದ್ರೆ ದೇವರ ತಾಳ್ಮೆಯ ದೀರ್ಘಶಾಂತಿ ಬಗ್ಗೆ ಮಾತಾಡುತ್ತೆ. ದೇವರು ಅಷ್ಟು ನಮ್ಮ ಮೇಲೆ ಏನ್ ಮಾಡಿದ್ರೆ ಕೃಪೆ ದಯವನ್ನು ಇಟ್ಟಿದ್ದಾರೆ. ಹಾಗಾಗಿ ದೇವರ ಮಕ್ಳು ಏನ್ ಮಾಡೋಣ, ಈ ವಿಷಯಗಳನ್ನ ಮೆಡಿಟೇಟ್ ಮಾಡಿ ಮುಂದೆ ಬರುವಂತ ದಿನಗಳಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸಕ್ಕೆ ದೇವ್ರ ಸಹಾಯ ಮಾಡಿ ಅಂತ ಹೇಳ್ತಾ ಈ ಒಂದು ಕೂಟವನ್ನು ನಾವು ಅಂತ್ಯ ಮಾಡೋಣ. ಒಂದು ಕೂಟವನ್ನು ಅಂತ್ಯ ಮಾಡುವಾಗ ನಮ್ಮಲ್ಲಿರುವಂತ ನವೀನ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಹೊಟ್ಟೋಗ್ಬಿಟ್ರ ಎಷ್ಟು ಬೇಗ ಹೊಟ್ಟೋಗ್ಬಿಟ್ಟಲ್ಲ ನವೀನ್ ಬ್ರದರ್. ಸರಿ, ಯಾರು ಬ್ರದರ್ ಇಲ್ಲಿವರೆಗೆ ನಾನು ಮಾಡದೇ ಇರೋರು ಯಾರು ಪ್ರಾರ್ಥನೆ ಮಾಡ್ತೀರಾ? ಪ್ರಾರ್ಥನೆ ಮಾಡದೇ ಇರೋರು ವಾಲಂಟ್ರಿಯಾಗಿ ಬನ್ನಿ. ಎಸ್, ಎಲ್ಲ ಮಾಡ್ದೇ ಇದ್ದೀರಾ ಯಾರು? ಅದನ್ನ ಮಾಡ್ಲಿಲ್ದಾರೆ ಕೇಳಿದ್ರೆ ನೀವು? ಮಾಡ್ದೇ ಇರೋರು ಇಲ್ಲಿವರೆಗೂ ಯಾರು ಒಂದ್ಸರಿನೂ ಮಾಡ್ದೇ ಇಲ್ಲ ಅಂದ್ಬಿಟ್ಟು ಯಾರಾದ್ರೂ ಇದಾರ ನಿಮ್ ಕಾಣಿಸಂಗಿಲ್ಲ ಲಿಸ್ಟ್ ಅಲ್ಲಿ? ಸರಿ ಅಲ್ವಾ, ನಮ್ ನವೀನ್ ಬ್ರದರ್ ಪ್ರಾರ್ಥನೆ ಮಾಡ್ಸೋಣ ಅಂದ್ರೆ ಅಷ್ಟು ಬೇಗ ಹೊಟ್ಟೋಗ್ಬಿಟ್ರು. ಓಕೆ, ಆನಂದ್ ಬ್ರದರ್ ಪ್ರಾರ್ಥನೆ ಮಾಡಕ್ಕಾಗುತ್ತಾ ನಿಮ್ಗೆ? ಆನಂದ್ ಬ್ರದರ್ ಓಕೆ, ಮೇ ಬಿ. ಸರಿ, ಬಸವರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಎಲ್ಲರ ಕಣ್ಣುಗಳನ್ನು ಮುಚ್ಕೋಣ. ಪರಿಶುದ್ಧನು ಮೋಹನತನು ಉನ್ನತೋನ್ನತನಾದ ಪರಲೋಕ ತಂದೆಯಾದ ದೇವರೇ, ಒಂದು ವೇಳೆಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುವ ಸ್ವಾಮಿ. ತಂದೆ ಅಲ್ಪರಾಯ ಗುರುಮಣ್ಣದೋಳಾದ ನಮ್ಮನ ಸ್ವಾಮಿ ನಾವು ಅಷ್ಟಾಗಿ ಪ್ರೀತಿ ಸ್ವಾಮಿ, ತಮ್ಮ ಒಬ್ಬನೇ ಮಗನ ಮೂಲಕ ಸ್ವಾಮಿ ನಮ್ಮನ್ನ ತನ್ನ ಕೇಳಿಸ್ತಾ ಇಲ್ಲ. ಸ್ತೋತ್ರ. ವಾಕ್ಯಗಳನ್ನ ಹಂಚ್ಕೊಂಡ್ರು ಸೋದರ ನಿಮ್ಮ ಆಶ್ವಾಸ ಸ್ವಾಮಿ, ಅವ್ರ ಕುಟುಂಬಗಳನ್ನು ಹೆಚ್ಚೆಚ್ಚಾಗಿ ಸ್ವಾಮಿ ನಿಮ್ಮ ಸೇವೆಯಲ್ಲಿರುವಾಗ ಅವರಿಗೂ ಕೂಡ ಸ್ವಾಮಿ ನೀವು ಆಶ್ವಾಸಿಸಿ ಕೃಪೆಟ್ಟು ನಡೆಸರಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಅಷ್ಟು ಮಾತ್ರವಲ್ಲದೆ ದೇವರೇ, ವಾಕ್ಯಗಳನ್ನು ಕೇಳುತ್ತಿರುವ ಪ್ರತಿಯೊಬ್ಬರು ಸ್ವಾಮಿ ಹೃದಯದಲ್ಲಿ ವಾಕ್ಯಗಳ ಸ್ಪರ್ಶಿಸಿ ಅವರನ್ನ ನೀತಿ ಮಾರ್ಗದಲ್ಲಿ ನಡೆಸಲಿಕ್ಕೆ ಬೇಕಾಗಿ ಸಹಾಯ ಮಾಡುವಂತೆ ಆಶ್ರಯಿಸಬೇಕಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಕೊಟ್ಟಂತೆ ಎಲ್ಲ ವಾಕ್ಯಗಳನ್ನು ನಾವು ಕೈಗೊಂಡು ಓಡ್ಲಿಕ್ಕೆ ಬೇಕಾಗಿರುವಂತ ಎಲ್ಲ ಶಕ್ತಿಯನ್ನು ಕೂಡ ನಡೆಸಂಬುದಾಗಿ ಪ್ರಾರ್ಥಿಸ್ತೇವೆ. ಓಡುವ ಓಟದಲ್ಲಿ ತೆರೆದಿರುವ ಶೋಧನೆ ಇದುವರೆಗೂ ಬೇಡಿದರೆ ಎಲ್ಲ ವಿಷಯಗಳನ್ನ ರಕ್ಷಕ ನೋಡಿ ನಾದ ಪ್ರಭು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ
ಬೇಡಿ ಬಂದಿದ್ದೇವೆ ನಮ್ಮ ಸ್ವರ್ಗೀಯ ತಂದೆ. ಆಮೆನ್. ಆಮೆನ್. ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ತೆ. ಕ್ರಿಸ್ತನ ಪ್ರೀತಿ ಸಹೋದರರೇ, ಮುಖ್ಯವಾಗಿ ನಮ್ಮ ರೇಷ್ಮಾ ತಂಗಿಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ರಿ. ಅವ್ರ ಅನಾರೋಗ್ಯದಲ್ಲಿದ್ದಾರೆ. ಎಲ್ರು ಆರೋಗ್ಯದಲ್ಲಿರುವಂತ ಎಲ್ಲಾ ಸಹೋದರರಿಗೋಸ್ಕರ ಪ್ರಾರ್ಥನೆ ಮಾಡಿ, ಅವ್ರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು. ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ನಮಸ್ತೆ. ನಮಸ್ತೆ ಕಂದ. ನಮಸ್ತೆ ಪುಟ್ಟ. ಥ್ಯಾಂಕ್ ಯು. ಎಲ್ಲರಿಗೂ ನಮ್ಮ ನಮಸ್ಕಾರಗಳು. ನಮಸ್ತೆ ನಮಸ್ತೆ ಬ್ರದರ್ಸ್. ಎಲ್ಲರಿಗೂ ನಮಸ್ತೆ. ನಮಸ್ಕಾರ. ಗುಡ್ ನೈಟ್. ರವಿ ಬ್ರದರ್, ಎಲ್ಲಪ್ಪ ಬ್ರದರ್, ಬಾಯ್. ಕಂದ, ಬಾಯ್ ಕಂದ. ಬಾಯ್ ಚಲನ. ಬಾಯ್. ಗುಡ್ ನೈಟ್. ಬಾಯ್ ಬಾಯ್. ಕಾಳು ಮಾಸ್ಟರ್ ಬಾಯ್. ಬಾಯ್. ನಮಸ್ತೆ ಬ್ರದರ್, ಎಲ್ಲರಿಗೂ ನಮಸ್ತೆ ಬ್ರದರ್ ಸಿಸ್ಟರ್. ಶ್ವೇತಾರಾಣಿ ಸಿಸ್ಟರ್, ಬ್ರದರ್, ಎಲ್ಲರಿಗೂ ನಮಸ್ತೆ. ನಮಸ್ತೆ ಅಪ್ಪ ದಿವ್ಯ ಸಿಸ್ಟರ್, ನಮಸ್ತೆ.